Praise the Lord. Hallelujah. Hallelujah. Praise the Lord. ನಮ್ಮ ದೇವರು ಒಳ್ಳೆಯವರು. ನಮ್ಮ ದೇವರಷ್ಟು ಒಳ್ಳೆಯವರು ಯಾರು ಇಲ್ಲ. ನಮ್ಮ ದೇವರು ಒಳ್ಳೆಯವರು ಆಗಿರದೇ ಇದ್ದಿದ್ದರೆ ನಾವು ನೀವು ಯಾರು ಕೂಡ ಈ ಆಲಯದೊಳಗಡೆ ಇವತ್ತು ಕುಳಿತು ಆರಾಧನೆ ಮಾಡ್ತಿರ್ಲಿಲ್ಲ. ಕಾರಣ ನಮ್ಮಲ್ಲಿ ಒಳಿತುಗಳು ಇರಲಿಲ್ಲ, ನಮ್ಮಲ್ಲಿ ಯಾವುದೇ ಒಳ್ಳೆಯ ಗುಣಗಳಿರಲಿಲ್ಲ, ನಮ್ಮ ಬಾಯಿಯಲ್ಲಿ ಒಳ್ಳೆಯ ಮಾತಿರಲಿಲ್ಲ, ನಮ್ಮ ಕಾಲುಗಳಲ್ಲಿ ಒಳ್ಳೆಯ ನಡತೆ ಇರಲಿಲ್ಲ, ನಮ್ಮ ಕೈಗಳಲ್ಲಿ ಒಳ್ಳೆಯ ಕೆಲಸ ಇರಲಿಲ್ಲ, ನಮ್ಮ ಕಿವಿಗಳಲ್ಲಿ ಒಳ್ಳೆಯದು ಕೇಳ್ತಾ ಇರಲಿಲ್ಲ, ನಮ್ಮ ಜೀವಮಾನದಲ್ಲಿ ಒಳ್ಳೆಯದನ್ನು ಮಾಡಿದವರೇ ಅಲ್ಲ. ಹೇಗೆಂದು ನಾವು ಅವರನ್ನು ವರ್ಣಿಸಲಿ? ಯಾವ ಮಾತು ಹೇಳಿದರೆ ಅವರ ಸ್ವಭಾವಕ್ಕೆ, ಅವರ ಮಹಿಮೆಗೆ ನಮ್ಮ ಮಾತುಗಳು ಸಾಕಾಗುತ್ತದೆ? ಅವನ ಪ್ರವೃತ್ತಿಗಳ ಮಹಿಮೆ ವರ್ಣಿಸಲಿಕ್ಕೆ ನಮ್ಮಿಂದ ಸಾಧ್ಯವೋ? ಅವನ ಪ್ರೀತಿಯ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯವೋ? ಅವನ ಕರುಣೆಯ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯವೋ? ಆತನ ದಯೆಯನ್ನು ವರ್ಣಿಸಲಿಕ್ಕೆ ಸಾಧ್ಯವೋ? ಯಾವುದನ್ನು ವರ್ಣಿಸಿ ಮುಗಿಸಲಿ? ಯಾವುದನ್ನು ವರ್ಣಿಸಲಿಕ್ಕೆ ಯಾವ ಭಾಷೆಯ ಲ್ಯಾಂಗ್ವೇಜಿನ ಯಾವ ಪದಗಳನ್ನು ನಾವು ಉಪಯೋಗಿಸಿದರೆ ಸಾಧ್ಯ? ಅಷ್ಟು ಒಳ್ಳೆಯ ದೇವರು, ಅಷ್ಟು ಒಳ್ಳೆಯ ದೇವರು, ಅಷ್ಟು ಒಳ್ಳೆಯ ದೇವರಲ್ಲಿ ಬಂದು ಕುಳಿತಿರುವ ಮಕ್ಕಳೇ, ನಿಮ್ಮನ್ನು ಆತನು ಒಳ್ಳೆಯವರಾಗಿ ಕಾಣಲಿಕ್ಕೆ ಆಸೆ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. DGM ಬೆಥೇಲ್ ವರ್ಷಿಪ್ ಸೆಂಟರ್ನ ಎಲ್ಲ ಆತ್ಮೀಯ ಮಕ್ಕಳಿಗೆ ವಿವಿಧವಾದ ಮಾಧ್ಯಮಗಳ ಮುಖಾಂತರವಾಗಿ ನಮ್ಮ ಶಬ್ದವನ್ನು ಕೇಳುತ್ತಾ ನಮ್ಮನ್ನು ನೋಡುತ್ತಾ ಇರುವಂಥ ಎಲ್ಲ ಆತ್ಮೀಯ ಬಾಂಧವರಿಗೆ ಮಹೋನ್ನತನಾಗಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಾವು ವಂದನೆಯನ್ನು ಹೇಳ್ತಾ ಇದ್ದೀವಿ. BGM ಸಂಸ್ಥೆಯ ಸಂಸ್ಥಾಪಕರಾಗಿರುವ ಕರ್ತನ ಶ್ರೇಷ್ಠ ಸೇವಕರು ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಮತ್ತು ಅವರ ಸೇವೆಯ ಬೆನ್ನೆಲುಬಾಗಿ ಅವರೊಟ್ಟಿಗೆ ನಿಂತುಕೊಂಡಿರುವ ಅವರ ಧರ್ಮ ಪತ್ನಿಯಾಗಿರುವಂಥ ಸಿಸ್ಟರ್ ಎಲಿಜಬೆತ್ ಅವರಿಗೆ ದೇವರು ಕೊಟ್ಟಂಥ ಗರ್ಭಫಲವಾಗಿರುವ ಯೆಹೋವನ ಬಹುಮಾನವಾಗಿರುವ 2 ಆಶೀರ್ವದಿಸಲ್ಪಟ್ಟ ಮಕ್ಕಳು, ಅವರನ್ನು ನಾನು ಈ ಸಮಯದಲ್ಲಿ ನನ್ನ ಹೃದಯದ ಆಳದಿಂದ ನಾನು ವಂದಿಸ್ತಾ ಇದ್ದೇನೆ. ಕಾರಣ ನಾನು ಯಾರು ಅಂತ ಅವರಿಗೂ ಗೊತ್ತಿರಲಿಲ್ಲ, ಅವರು ಯಾರು ಅಂತ ನನಗೂ ಗೊತ್ತಿರಲಿಲ್ಲ. ಬೇರೊಬ್ಬರು ಸೇವಕರು ಹೇಳಿದ್ರು, ಒಬ್ಬರು ಸೇವಕರು ಪಾಸ್ಟರ್ ಇದ್ದಾರೆ, ಕನ್ನಡದಲ್ಲಿ ಪ್ರಸಂಗ ಮಾಡ್ತಾರೆ ಅಂತ ಹೇಳಿದಾಗ ದೇವರ ಮೇಲೆ ಮಾತ್ರ ಭರವಸೆ ಇಟ್ಟುಕೊಂಡು ಆ ಸೇವಕರು ನನಗೆ ಕರೆ ಮಾಡಿ ನನಗೆ 1 ವಾರ ಕಾಲ ನಿಮ್ಮೊಟ್ಟಿಗೆ ಯೇಸು ಸ್ವಾಮಿಯ ವಾಕ್ಯದ ಸೇವೆ ಮಾಡುವ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಆ ಸೇವಕರಿಗೂ ಅವರ ಕುಟುಂಬಕ್ಕೂ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ನಾನು ಬಂದ ದಿನದಿಂದ ನನ್ನ ಸಹಾಯದಲ್ಲಿ ನನ್ನ ಸೇವೆಯಲ್ಲಿ ನನಗೋಸ್ಕರ ಊಟ ಉಪಚಾರಗಳನ್ನು ಮಾಡಿಕೊಡ್ತಾ ಇರುವಂಥ ಪ್ರೀಮಾ ಸಿಸ್ಟರ್ ನಾನು ಕರ್ತನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ. ಆ ಮನೆಯಲ್ಲಿರುವಂಥ ಕೆಲವು ಆಂಟಿಯರು ಸಹೋದರಿಯರು ನನ್ನ ಉಪಚಾರಕ್ಕಾಗಿ ನನಗೋಸ್ಕರ ಸೇವೆ ಮಾಡಿದರು. ಆ ಸಹೋದರಿಯರೆಲ್ಲರನ್ನು ಕೂಡ ನಾನು ಬಹಳ ಹೃದಯದ ಆಳದಿಂದ ವಂದಿಸ್ತಾ ಇದ್ದೇನೆ. ಸೇವೆಗೆ ಕೈ ಜೋಡಿಸ್ತಿರುವಂಥ ಪಾಸ್ಟರ್ ಪ್ರಶಾಂತ್ ಅವರು ಮತ್ತು ಅಂಕಲ್, ನಿಮ್ಮ ಸೇವೆಗಳು, ನಿಮ್ಮ ಕುಟುಂಬಗಳು, ಇಲ್ಲಿ ಸಹೋದರರು ಯೌವನಸ್ಥರಾದವರಂಥ ಒಳ್ಳೆಯ ಸಹೋದರರನ್ನು ಕಾಣುವ ಭಾಗ್ಯ ದೇವರು ನನಗೆ ಕೊಟ್ಟರು. ನಿಮ್ಮನ್ನೆಲ್ಲ ನಾನು ಬಹಳ ಹೃದಯದಿಂದ ನಾನು ವಂದಿಸ್ತಾ ಇದ್ದೇನೆ. ಕಾರಣ ನೀವು ಮಾಡುವುದು ಅತ್ಯಲ್ಪವಾದ ಕೆಲಸ ಅಲ್ಲ. ನೀವು ಮಾಡ್ತಾ ಇರೋದು ಅತ್ಯಲ್ಪವಾದ ಕೆಲಸ ಅಲ್ಲ. ನೀವು ಮಾಡ್ತಾ ಇರೋದು ಅತ್ಯಲ್ಪವಾದ ಕೆಲಸ ಅಲ್ಲ. ದೇವರ ಸೇವೆಗೋಸ್ಕರ ನಿಂತಿರುವಂಥ, ದೇವರ ದರ್ಶನ ಹೊಂದಿಕೊಂಡು ಒಂದು ಮನುಷ್ಯ ಒಂದು ಸೇವೆ ಆರಂಭ ಮಾಡುವಾಗ ಆ ಮನುಷ್ಯನ ಸೇವೆಯ ದರ್ಶನದೊಟ್ಟಿಗೆ ಯಾರೆಲ್ಲ ಕೈ ಜೋಡಿಸ್ತಾರೋ ಅದು ಅಲ್ಪವಾದ ಕೆಲಸ ಅಲ್ಲ, ಅದು ಶ್ರೇಷ್ಠವಾದ ಕೆಲಸ. ನಿಮ್ಮ ಹೆಸರುಗಳು ಭೂಲೋಕದಲ್ಲಿ ಬರೆಯಲ್ಪಡದೆ ಇದ್ದರೂ ಕೂಡ ಸ್ವರ್ಗ ರಾಜ್ಯದ ಪುಸ್ತಕದಲ್ಲಿ ನಿಮ್ಮ ಹೆಸರುಗಳನ್ನು ಬರೆದಿಟ್ಟುಕೊಂಡು ನಿಮ್ಮನ್ನು ಆ ಕ್ರಿಸ್ತನ ಮುಂದೆ ಹೋಗಿ ನಿಂತುಕೊಳ್ಳುವ ದಿವಸದಲ್ಲಿ ನಿಮಗೆ ಪ್ರತಿಫಲವನ್ನು ಹಂಚಿಕೊಡುವುದಕ್ಕೆ ನಮ್ಮ ದೇವರು ನಂಬಿಗಸ್ತನಾದ ದೇವರಾಗಿದ್ದಾರೆ. ಆಸರೆ ಟಿವಿಗೋಸ್ಕರವಾಗಿ ಸೇವೆ ಮಾಡುತ್ತಿರುವಂಥ ಪ್ರಿಯ ಸಹೋದರ ಸಹೋದರಿಯರನ್ನು ನಾನು ಕರ್ತನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ವಿಡಿಯೋಗ್ರಾಫರ್ಗಳು, ಎಡಿಟ್ ಮಾಡುವವರು, ಅದರ ವಿವಿಧವಾದ ಕಾರ್ಯಕ್ರಮಗಳಲ್ಲಿ
ಸೇವೆ ಮಾಡ್ತಾ ಇರುವಂಥ ನಿಮ್ಮನ್ನೆಲ್ಲರನ್ನು ಕೂಡ ದೇವರು ಆಶೀರ್ವಾದ ಮಾಡಲಿ. ನಿಮ್ಮ ಸೇವೆಯಿಂದ ಒಂದು ದಿವಸ ಒಂದು ಕುಟುಂಬದಲ್ಲಿ ಒಂದು ವ್ಯಕ್ತಿ ರಕ್ಷಣೆ ಹೊಂದಿದರೆ ಇಡೀ ಪ್ರಪಂಚವನ್ನು ನೀವು ಗೆದ್ದದಕ್ಕಿಂತಲೂ ಲಾಭಕರವಾಗಿರ್ತದೆ. ಇಡೀ ಲೋಕವನ್ನು ನೀವು ನಿಮ್ಮ ಸ್ವಂತ ಹೆಸರಿಗೆ ಆಸ್ತಿ ಬರೆದಿಟ್ಟುಕೊಳ್ಳೋದಕ್ಕಿಂತಲೂ ಒಂದು ದಿವಸ ಒಂದು ಕುಟುಂಬದಿಂದ ಒಂದು ವ್ಯಕ್ತಿ ಏಸಪ್ಪ ಮಾತ್ರವೇ ನನ್ನ ದೇವರು ಅಂತ ಯಾರಾದರೂ ಬಾಯಲ್ಲಿ ಸಾಕ್ಷಿ ಹೇಳಿದರೆ ಅದೇ ನಿನಗೆ ಸಿಗುವಂಥ ಅತ್ಯಂತ ದೊಡ್ಡ ಪ್ರತಿಫಲ. ಆ ಪ್ರತಿಫಲ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ದೇವರು ಬರೆದಿಟ್ಟುಕೊಂಡು ನಿಮಗೆ ಆಶೀರ್ವಾದ ಕೊಡೋದಕ್ಕೆ ದೇವರು ನಂಬಿಗಸ್ತನಾಗಿದ್ದಾನೆ. ಇವತ್ತು ಹೊಸದಾಗಿ ಬಂದಂಥ ಸಹೋದರ ಸಹೋದರಿಯರೇ, ನಾನು ನಿಮ್ಮನ್ನು ಬಹಳ ಪ್ರಾಮಾಣಿಕತೆಯಿಂದ ಆತ್ಮಾರ್ಥವಾಗಿ ನಾನು ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ನಿಮ್ಮನ್ನು ಕರ್ತನ ಮನೆಗೆ, ದೇವರ ಮನೆಗೆ, ಬೆಥೇಲಿಗೆ ನಾನು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಕಳೆದ ಒಂದು ವಾರ ನಾವು ದೇವರಲ್ಲಿ ಆನಂದಿಸ್ತಾ ಇದ್ದೆವು. ಕಳೆದ ಒಂದು ವಾರ ಕಾಲ ದೇವರ ಆತ್ಮ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಆಲೋಚನೆಗಳನ್ನು ಮಾತನಾಡ್ತಾ ಇದ್ದರು. ದೇವರ ಮನಸ್ಸಿನಲ್ಲಿರುವಂಥ ಆಲೋಚನೆಗಳನ್ನು ದೇವರು ನಮಗೆ ತಿಳಿಸುವುದರ ಉದ್ದೇಶ, ದೇವರು ಬಯಸುವ ಲೆವೆಲಿಗೆ, ಹಂತಕ್ಕೆ, ಸ್ಟೇಜಿಗೆ ನಾವು ಬಂದು ಸೇರಬೇಕು. ನಮಗೆ ಇಹಲೋಕದ ಕಣ್ಣೀರು, ಇಹಲೋಕದ ಸಾಲ, ಇಹಲೋಕದ ಬಾಧ್ಯತೆಗಳು, ಇಹಲೋಕದ ಕುಟುಂಬದ ಭಾರ, ಇಹಲೋಕದ ಆರ್ಥಿಕ ಸಮಸ್ಯೆ, ಇಹಲೋಕದ ರೋಗದ ಭಾರ, ಇದೆಲ್ಲವೂ ಮಾತ್ರ ನಮ್ಮ ಮನಸ್ಸು ಕೊರಗ್ತಾ ಇದೆ. ಆದರೆ ನಮ್ಮನ್ನು ರಕ್ತ ಕೊಟ್ಟು ಕ್ರಯಕ್ಕೆ ಕೊಂಡುಕೊಂಡಂಥ ಒಬ್ಬ ದೇವರು ಕೂತುಕೊಂಡು ಹೇಳ್ತಾ ಇದ್ದಾನೆ, ಮಕ್ಕಳೇ, ನೀವು ನಿಮ್ಮ ಅಂದೊಂದಿನ ವಿಷಯಗಳಿಗೋಸ್ಕರ ನೀವು ಕೊರಗ್ತಾ ಇದ್ದೀರಲ್ಲ, ನಿಮ್ಮ ಅಲ್ಪವಾದ ಸಾಲದ ವಿಷಯಗಳಿಕೊಂಡು ಕೊರಗ್ತಾ ಇದ್ದೀರಲ್ಲ, ಒಂದು ಸಣ್ಣ ಕಾಯಿಲೆ ಬಂದಾಗ ನೀವು ಕೊರಗ್ತಾ ಇದ್ದೀರಲ್ಲ, ನಿನ್ನ ಮಕ್ಕಳಿಗೆ ಒಂದು ಮದುವೆಗೆ ತಡ ಆದಕ್ಕೆ ನೀನು ಕೊರಗ್ತಾ ಇದೆಯಲ್ಲ, ನಿನಗೊಂದು ಉದ್ಯೋಗ ಸಿಗಲಿಕ್ಕೆ 1 ತಿಂಗಳು ಲೇಟ್ ಆದಾಗ ನೀನು ಕೊರಗ್ತಾ ಇದೆಯಲ್ಲ, ನಿನ್ನ ಉದ್ಯೋಗ 1 ತಿಂಗಳು ಇಲ್ಲದೆ ಹೋಗಿ ಮನೆಯಲ್ಲಿ ಕೂತಾಗ ನೀನು ಕೊರಗ್ತಾ ಇದೆಯಲ್ಲ, ನಾನು ನನ್ನ ಪ್ರಾಣವನ್ನು, ನನ್ನ ಜೀವವನ್ನು, ನನ್ನ ರಕ್ತವನ್ನು, ನನ್ನ ಸರ್ವಸ್ವವನ್ನು ನಿಮಗೋಸ್ಕರ ತ್ಯಾಗ ಮಾಡಿ ನಿಮ್ಮನ್ನು ನನ್ನ ಮಕ್ಕಳಾಗಿ ನಾನು ಮಾಡಿದ ಮೇಲೆ ನನಗೆ ನಿಮ್ಮಿಂದ ಎದುರು ನೋಡಲಿಕ್ಕೆ ಯಾವುದಾದ್ರೂ ಇರುವುದಿಲ್ವೋ? ನಾನು ಬಯಸುವುದೇನು ಇಲ್ವೋ? ನಿಮ್ಮ ಮೇಲೆ ನನಗೆ ಆಸೆ ಬಯಕೆಗಳಿಲ್ವೋ? ನನ್ನ ಆಸೆ ಬಯಕೆಗಳನ್ನು ನಿಮ್ಮೊಟ್ಟಿಗೆ ಮಾತನಾಡುವುದೇ ದೇವರ ಸಂದೇಶ. ನನ್ನ ಹೃದಯದ ಆಲೋಚನೆಗಳನ್ನು ನಿಮ್ಮ ಒಳಗಡೆ ತುಂಬಿಸುವುದೇ ವಾಕ್ಯದ ಪ್ರಸಂಗ. ನಾನು ಯಾರು ಎಂದು ನಿಮಗೆ ತಿಳಿಯಪಡಿಸಿ ಕೊಡುವುದೇ ಸುವಾರ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಹಗಲ ಕಾಲ ನೀವು ಅಲ್ಪ ಸ್ವಲ್ಪವಾದ ಕಣ್ಣೀರು, ದುಃಖ, ವೇದನೆ, ಭಾರದಿಂದ ಆಲಯ ಹುಡುಕಿಕೊಂಡು ಬಂದು, ನನ್ನ ಕಣ್ಣೀರು ಒಂದು ಸಾರಿ ನೀಗಿದರೆ ಸಾಕಪ್ಪ, ನನ್ನ ಸಾಲ ಒಂದು ಕ್ಲಿಯರ್ ಆದರೆ ಸಾಕಪ್ಪ, ನನ್ನ ಗಂಡ ಒಂದು ಮದ್ಯಪಾನ ಬಿಟ್ಟರೆ ಸಾಕಪ್ಪ, ನನ್ನ ಹೆಂಡತಿ ಪಾನಸಾಂದ್ರ ಹೊಂದಿದ್ರೆ ಸಾಕಪ್ಪ, ನನ್ನ ಮಕ್ಕಳಿಗೆ ಒಂದು ಉದ್ಯೋಗ ಸಿಕ್ಕಿದ್ರೆ ಸಾಕಪ್ಪ, ನನ್ನ ಮಗಳಿಗೆ ಒಂದು ಮದುವೆ ನಡೆದರೆ ಸಾಕಪ್ಪ ಅಂತ ಹೇಳಿಕೊಂಡು ಈ ಆಲಯದಲ್ಲಿ ನೀವು ಕೂತುಕೊಂಡಿರ್ಬೋದು. ಆದರೆ ನಿನ್ನನ್ನು ಆಲಯಕ್ಕೆ ಕರ್ಕೊಂಡು ಬಂದ ದೇವರು ನಿನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು ಮಾತ್ರ ಅಲ್ಲ, ನಿನ್ನನ್ನು ಒಂದು ದೇವರಿಗೆ ಆಮೇಲೆ ಪ್ರಯೋಜನಕರವಾದ ಮನುಷ್ಯನಾಗಿ ನಿಮ್ಮನ್ನು ರೂಪಿಸಲಿಕ್ಕೆ ಅವನು ಆಸೆ ಪಡ್ತಾ ಇದ್ದಾನೆ, ಬಯಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಭಾವನೆಗಳುಂಟಾ? ವಾಟ್ ಯು ಮೀನ್ ಬೈ ಭಾವನೆ ಅಂತ ಹೇಳಿದ್ರೆ ಏನು? ಇಮೋಷನ್ ಎಂಬ ಪದ ನಾವು ಸರ್ವಸಾಧಾರಣವಾಗಿ ಉಪಯೋಗಿಸ್ತೇವೆ. ಭಾವನಾತ್ಮಕವಾಗಿ ಅವರು ಸ್ಪಂದಿಸಿದ್ರು ಅಂತ ಹೇಳಿದ್ರೆ ಸ್ವಲ್ಪ ಇಮೋಷನ್ ಆಗಿದ್ರು ಅವರು ಅಂತ ಅಲ್ವಾ? ಕನ್ನಡದಲ್ಲಿ ಹಂಗೆಲ್ವಾ ಹೆಂಗೆ ಹೇಳೋದು? ನಾವು ಕಣ್ಣಿರುವವರು ಕಾಣ್ತೇವೆ, ನಾವು ಕಿವಿ ಇರುವವರು ಕೇಳ್ತೇವೆ, ನಾವು ಬಾಯಿ ಇರುವವರು ಮಾತಾಡ್ತೇವೆ, ನಾವು ಕಾಲಿರುವವರು ನಡೀತೇವೆ, ಕೈ ಇರುವವರು ಪ್ರವರ್ತಿಸ್ತಾ ಇದ್ದೀವಿ. ನಮಗೆ ಮನಸ್ಸುಂಟು, ಕೆಲವು ಸಮಯ ನೋವಾಗ್ತದೆ. ಫೀಲಿಂಗ್ಗಳು ನಮ್ಮ ಒಳಗಡೆ ಬರ್ತದೆ. ಇಮೋಷನ್ ಅಂತ ಹೇಳೋದಕ್ಕಿಂತ ಫೀಲಿಂಗ್ಗಳು ನಮ್ಮ ಒಳಗಡೆ ಬರ್ತದೆ. ನಮಗೆ ಕೈಗಳು, ಕಾಲುಗಳು, ಜೀವ, ಆತ್ಮ, ಹೃದಯ ಎಲ್ಲ ಇರುವ ಹಾಗೆ ನಾವು ಆರಾಧನೆ ಮಾಡುವ ದೇವರಿಗೆ ಇದೆಲ್ಲ ಉಂಟು ಅಂತ ಬೈಬಲ್ ಹೇಳ್ತಾ ಇದೆಯಾ? ನಾವು ಆರಾಧನೆ ಮಾಡುವ ದೇವರಿಗೆ ಕಾಲಿಲ್ಲ, ಕೈ ಮಾತ್ರ ಇದೆ ಅಂತ ಹೇಳೋರು ಮಾತ್ರ ಕೈ ಎತ್ತಿ. ಸರ್ವಾಂಗ ಸುಂದರ ಎಂದು ಯಾರನ್ನು ವರ್ಣಿಸ್ತಾ ಇರೋದು ನಿಮಗೆ ಗೊತ್ತಾ? ಯಾರು?
ಮಲಯಾಳದಲ್ಲೆಲ್ಲ ಸೂಪರ್ ಹಾಡುಗಳಿದೆ. ಅದರಲ್ಲೇ ಯೇಸು ಸ್ವಾಮಿಯ ಶರೀರದ ಆ ಅಂಗಲಾವಣ್ಯಗಳನ್ನು ವರ್ಣಿಸುವಂಥ ಭಯಂಕರವಾದ ಹಾಡುಗಳು. ಅದೆಲ್ಲ ಹಾಡಿದರೆ ನೀವು ಯೇಸು ಕ್ರಿಸ್ತನನ್ನು ಲವ್ ಮಾಡಲಿಕ್ಕೆ ಶುರು ಮಾಡ್ತೀರಿ. ಕಾರಣ ಅದು ಅಪೇಕ್ಷಿಸಲಿಕ್ಕೆ ಯೋಗ್ಯವಾದಂಥ ಶರೀರ, ಅದು ಬಯಸಲಿಕ್ಕೆ ಯೋಗ್ಯವಾದಂಥ ಪುರುಷನು, ಅದು ಬಯಸಲಿಕ್ಕೆ ಯೋಗ್ಯನಾದ ದೇವರು, ಅವನು ನಮ್ಮನ್ನು ಕಾಯಲಿಕ್ಕೆ ಶಕ್ತನಾದ ದೇವರು ಎಂಬುದು ಆ ಹಾಡಿನ ವರ್ಣನೆಯಲ್ಲಿ ಅದರಲ್ಲಿ ಆ ಹಾಡುಗಾರನು ಬರೆದಿಟ್ಟಿದ್ದಾನೆ. ಅದು ಕೇಳ್ತಾ ಇದ್ದಾಗೆ ನಮ್ಮ ಒಳಗಡೆ ಯೇಸು ಕ್ರಿಸ್ತನ ಬಗ್ಗೆ ಇರುವಂಥ ಲವ್ ಅಫೈರ್ ಅಧಿಕವಾಗಿ ಬರಲಿಕ್ಕೆ ಶುರುವಾಗ್ತದೆ. ಎಲ್ಲಿ ಹೋದರು, ಎಲ್ಲಿ ನಮ್ಮ ಯೇಸು, ನನಗೆ ಅವ್ರನ್ನ ನೋಡಬೇಕು, ಹುಡುಕ್ತಾ ಇದ್ದೀವಿ, ಯೇಸು ಎಲ್ಲಿ? ಶೂಲೇಮಿನ ಹೆಂಗಸು ಓಡ್ತಾ ಇದ್ದಾಳೆ, ಎಲ್ಲಿ ನನ್ನ ನನ್ನ ಪ್ರೈಸ್ ಲಾರ್ಡ್. ಈ ಸಾಂಗ್ ಆಫ್ ಸಾಲಮನ್ ಯಾವುದು? ಪರಮಗೀತೆ. ಈ ಹೆಚ್ಚಿನವರು ಇದು ಓದೋಕ್ಕೆ ಇಷ್ಟಪಡಲ್ಲ. ಇನ್ನು ಅಪ್ಪಿತಪ್ಪಿ ಯಾರಿಗಾದರೂ ಹೋಗಬೇಕು ಅಂತ ಮನಸ್ಸು ಬಂದರೆ ಅವರು ಏನು ಮಾಡಿದ್ರೆ ಒಬ್ಬರೇ ಮನೆಯೊಳಗೆ ಕೋಣೆ ಒಳಗಡೆ ಹೋಗಿ ಬಾಗಿಲು ಹಾಕಿಬಿಟ್ಟು ಕೂತು ಓದ್ತಾರೆ. ಗೊತ್ತಾಗಿಲ್ವಂತ? ಗೊತ್ತಾಗಿಲ್ಲ ಅಂತ ಅನಿಸ್ತಾ ಇದೆಯಾ? ಅಲ್ಲ, ಬೈಬಲ್ ಓದೋರಿಗೆ ಗೊತ್ತಾಗ್ತದೆ, ಇಲ್ಲದೇ ಇರೋರಿಗೆ ಪಾಸ್ಟರ್ ಏನು ಹೇಳಿದ್ರು ಆಮೇಲೆ ಅಲ್ಲೆಲುಯ್ಯ ಹಂಗೆ ಅಷ್ಟೇ ಬಿಡಿ. ಆದರೆ ಅದರಲ್ಲಿರುವಂಥ ಆತ್ಮಿಕ ರಹಸ್ಯ ಎಂಬುದು ಅದು ಅಗಾಧವಾದದ್ದು. ಸಾಂಗ್ ಆಫ್ ಸಾಲಮನಲ್ಲಿ ಪರಮಗೀತೆ ಪುಸ್ತಕ ಯಾರು ಬರೆದಿದ್ದು? ಯಾರ ಕೈಯಲ್ಲಿ ಬರೆಸಿದ್ದೇವರು? ಸೊಲೊಮೋನು ಬರೆದಿದ್ದು. ಅವನ ಬಾಯಿಯಿಂದ ಉದುರಿ ಬಂದಂಥ ಆ ಪ್ರೇಮದ ಗೀತೆ ಅದು. ಯಾವುದು? ಪ್ರೇಮದ ಗೀತೆ. ಅದು ಬುದ್ಧಿಯಿಂದ ಒಂದು ಮನುಷ್ಯ ಓದಿದರೆ ಶರೀರದ ಆಸೆಗಳು ಹುಟ್ಟಿಸಲಿಕ್ಕೆ ಆಗುವಂಥ ಹಾಡೋದು ಪರಮಗೀತೆ. ಆದರೆ ಆತ್ಮದಿಂದ ಒಂದು ಮನುಷ್ಯ ಅದನ್ನು ಓದಿದರೆ ಕ್ರಿಸ್ತನೊಟ್ಟಿಗೆ ಇರುವಂಥ ಲವ್ ಅಧಿಕವಾಗಲಿಕ್ಕೆ ಇರುವಂಥ ಹಾಡೋದು. ನಾನು ಮಾತಾಡಿದ ಎರಡು ನಿಮಗೆ ಅರ್ಥ ಆಯ್ತಲ್ಲ? ಶರೀರದ ಮನುಷ್ಯನಿಂದ ನೀನು ಓದಿದರೆ ನಿನಗೆ ಅದರಿಂದ ಸಿಗುವಂಥ ಲಾಭ, ನಿನ್ನಲ್ಲಿ ಶರೀರದ ಆಸೆ ಉಕ್ಕಿ ಬರ್ತದೆ. ನಿನ್ನಲ್ಲಿರುವಂಥ ಆತ್ಮೀಕ ಮನುಷ್ಯನ ಮುಖಾಂತರ ನೀನು ಪರಮಗೀತೆ ಪುಸ್ತಕವನ್ನು ಓದಿ ನೋಡು, ಆತ್ಮಸ್ವರೂಪನಾದ ಕ್ರಿಸ್ತನು ನಿನ್ನಲ್ಲಿರುವಂಥ ಆತ್ಮೀಕ ಮನುಷ್ಯ ಎರಡು ಕೂಡ ಸೇರ್ಲಿಕ್ಕೆ ಹಂಬಲಿಸ್ತಾ ಇರ್ತದೆ. ಈ ಬೈಬಲಲ್ಲಿ ನಮಗೆ ಕೆಲವು ಪುಸ್ತಕ ಮಾತ್ರ ಸ್ವಲ್ಪ ಫೇವರೇಟ್ ಆಗಿರುತ್ತೆ, ಕೆಲವು ಬಾಕಿದೆಲ್ಲ ಸ್ವಲ್ಪ ದೂರ ಇಡ್ತೀವಿ. ಅದರಲ್ಲಿ ಒಂದು ಪುಸ್ತಕ ಪರಮಗೀತೆ. ಅದೆಲ್ಲ ಮಾತಾಡಲಿಕ್ಕೆ ಈಗ ಸಮಯ ಬೇಡ, ನಮಗೆ ತುಂಬ ಆಳವಾದಂಥ ಆತ್ಮಿಕದ ಇದು. ಹಾಗಾದ್ರೆ ಈಗ ಮಾತಾಡಿದ ಆತ್ಮಿಕ ರಹಸ್ಯ ಅಲ್ವಾ? ಎಸ್, ಅದೆಲ್ಲ ಆತ್ಮಿಕ ರಹಸ್ಯ. ಅದೆಲ್ಲ ಮಾತಾಡಲಿಕ್ಕೆ ನಿಂತರೆ ತುಂಬ ಸಮಯಗಳು ಬೇಕು. ಅದರಿಂದ ನಮಗೆ ಅದೆಲ್ಲ ಹೋಗಿ ಸಮಯ ಆ ಕಡೆ ಮುಂದಕ್ಕೆ ಹೋಗೋದು ಬೇಡ. ನಮಗೆ ಆತ್ಮನ ಸಾನ್ನಿಧ್ಯಕ್ಕೆ ಮತ್ತೆ ಕೂಡ ನಿಂತುಕೊಂಡು ಆರಾಧಿಸ್ತಾ ಸೇವೆ ಮಾಡ್ತಾ ದೇವರ ಸ್ವರವನ್ನು ಕೇಳಿ, ನೀವು ಬಂದ ಹಾಗೆ ಅಲ್ಲ, ನಿಮ್ಮ ಮುಖದಲ್ಲಿ ಬೆಳಕು ಪ್ರಕಾಶಿಸಿ ನನಗೆ ಕಾಣಬೇಕು. ನೀವು ಆರಾಧನೆ ಮುಗಿದು ಹೋಗುವಾಗ, ಎಸ್ಪೆಷಲಿ ಹೊಸದಾಗಿ ಬಂದ ಸಹೋದರರೇ, ಈ ಪ್ರೇಯರ್, ಈ ಆರಾಧನೆ, ಈ ಸೇವೆ ಮುಗಿಸಿ ನೀವು ಆಲಯದಿಂದ ಹೊರಗಡೆ ಹೋಗುವಾಗ ನಿಮ್ಮ ಮುಖ ನೋಡುವಾಗ ಜನ ಹೇಳಬೇಕು, ನೀನು ಬಂದ ಹಾಗೆ ಅಲ್ಲ ಕಣೋ, ನಿನ್ನ ಮುಖದಲ್ಲಿ ಈಗ ವ್ಯತ್ಯಾಸ ಉಂಟು ಅಂತ ಹೇಳ್ತಾ ಇರೋದಾದರೆ ಅದರ ಅರ್ಥ ಪವಿತ್ರಾತ್ಮ ನಿನ್ನ ಒಳಗಡೆ ಇಳಿದು ಬಂದು ಆಯಿತು ಎಂಬುದೇ ಲೆಕ್ಕ. ಫೇರ್ ಅಂಡ್ ಲವ್ಲಿ ಹಾಕದೆ, ಪೌಡರ್ ಹಾಕದೆ, ಲಿಪ್ಟಿಕ್ ಹಾಕದೆ, ಸರಿಯಾ? ನಮ್ಮೂರಲ್ಲಿ ಹಂಗೆ ಹೆಸರು ಇರೋದು ಬೇಡಲ್ಲ. ಇದೆಲ್ಲ ಹಾಕದೆ ಯಾವ ಬ್ಯೂಟಿ ಪಾರ್ಲರ್ಲಿ ಹೋಗಿಬಿಟ್ಟು ಎಂತ ಅದಕ್ಕೆ ಹೇಳ್ತಾರಲ್ಲ, ಹಿಂಗೆ ಮಾಡ್ತಾರೆ, ಅದಕ್ಕೆ ಏನು ಹೇಳ್ತಾರೆ? ಜೋರಾಗಿ ಹೇಳಿ. ಮುಖ ಮಾತ್ರ ಈ ಕಡೆ ಕಂಡು ಕೈ ಈ ಕಡೆ ತೋರಿಸ್ತೀನಿ, ಅದು ಇಲ್ಲಿಂದ ಬಂದರೆ ಅದಕ್ಕೆ ಕರೆಕ್ಟಾಗಿರುತ್ತೆ. ಜೋರಾಗಿ ಹೇಳಿ. ಏನನ್ನ ಮಾಡ್ಕೊಂಡು ಬರ್ತಾರಪ್ಪ ಅವರು. ನಮ್ಮ ಸಭೆಯವರು ಯಾರು ಹಂಗೆ ಹೋಗಲ್ಲ. ಬೆತ್ತೇಲ್ ಚರ್ಚೆಯವರು ಅಲ್ಲ, ಅದಲ್ಲ, ಟ್ರಂಪಿನ ಸಭೆಗೆ ಹೋಗುವವರು. ಬರುವ ದಾರಿಯಲ್ಲಿ ಭಯಂಕರ ಗಾಳಿ ಮಳೆ ಬಂದ್ಬಿಟ್ಟಿತ್ತು. ಅಲ್ಲಿ ಎಷ್ಟು ಫೀಸ್ ಗೊತ್ತಾ ನಿಮಗೆ? ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ಎಷ್ಟು ಗೊತ್ತುಂಟಂತ ಅಲ್ಲೇ ಆಳಿಸೋದು, ಮತ್ತೆ ಗೊತ್ತಾಯ್ತು ಪಾಸ್ಟ್ರು ಈಗ ಗುಂಡಾಗ್ತಾರೆ, ಬೇಡ ಸಡ್ಡನ್ನು ಹೇಳಿಬಿಟ್ರು ಗೊತ್ತಿಲ್ಲ ಅಂತ. ಏನಾದರೂ ಒಂದು 250 ರೂಪಾಯಿ ಮಿನಿಮಮ್ ಫೀಸು. ಯಾರು ಹೇಳ್ತಾ ಇಲ್ಲ.
250 ಮಳೆ ನೀರಲ್ಲಿ ಕೊಚ್ಚಿ ಹೋಯಿತು. ಎಷ್ಟು? 250 ರುಪೀಸ್ ಕೊಚ್ಚಿ ಹೋಯಿತು. ಟೈಮು ವೇಸ್ಟ್ ಆಯಿತು. ಟೈಮ್ ವೇಸ್ಟ್ ಆಗಿ ಕೊಚ್ಚಿ ಹೋಗಿದ್ದು ಹೋಗಲಿ. ಈಗ ಹೋಗುವ ಸಮಯದಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ, ಒಂದಿಷ್ಟು ಸೌಂದರ್ಯ ಇತ್ತು ಮುಖದಲ್ಲಿ. ಅವರು ಅದೆಲ್ಲ ಹಚ್ಚಿ ಓವರ್ ಶೈನಿಂಗ್ ಮಾಡಲಿಕ್ಕೆ ಹೋಗಿಬಿಟ್ಟು ಅದು ನೀರಲ್ಲಿ ತೊಳೆದು ಹೋದಾಗ ಅರ್ಧಂಬರ್ಧ ಆಯಿತು. ಈಗ ಮುಖ ನೋಡೋಕ್ಕೂ ಆಗ್ತಾಯಿಲ್ಲ, ಮನೆಗೆ ಬರೋಕ್ಕೂ ಆಗ್ತಾಯಿಲ್ಲ, ದುಡ್ಡು ಹೋಯಿತು. ಏನು ಮಾಡ್ತೀರಾ? 5 ಪೈಸೆ ಕಾಸು ಖರ್ಚಿಲ್ಲದೆ, ಲಿಪ್ಟಿಕ್ ಹಾಕದೆ, ಸ್ನೋ ಹಾಕದೆ, ಫೇರ್ ಆ್ಯಂಡ್ ಲವ್ಲಿ ಹಾಕದೆ, ಪರ್ಫ್ಯೂಮ್ ಹಾಕದೆ ನಿಮ್ಮ ಮುಖ ಶೋಭಿಸಲಿಕ್ಕಿರುವಂಥ ಮಾರ್ಗ ನಾನು ಹೇಳಿಕೊಡ್ತೇನೆ. ತೇಜೋಮಯನಾದ ಕ್ರಿಸ್ತನ ಮುಖಕ್ಕೆ ನೋಡ್ತಾ ಕೂತಿರ್ಬೇಕು. ಈ ಬ್ಯೂಟಿಷಿಯನ್ ಹತ್ರ ಹೋಗ್ತೀವಿ ನೋಡ್ರಿ, ಅವ್ರು ಅಲ್ಲಿ ಹಿಂಗೆ ಮಲಗೋ ಥರ ಒಂದು ಚೇರ್ ಇಟ್ಟಿರ್ತಾರೆ, ಗೊತ್ತಾ ನಿಮಗೆ? ಇವರು ಯಾರಾದರೂ ಮಾತಾಡ್ತಾರೆ ನೋಡ್ರಿ, ನೀವು ಇವರು ಯಾರಾದರೂ ಒಂದು ಮಾತು ಮಾತಾಡ್ತಾರೆ ನೋಡ್ರಿ. ಯಾಕೆ ಗೊತ್ತಾ? ಇದೆಲ್ಲ ಪಾಸ್ಟ್ರಿಗೆ ಹಂಗೆ ಗೊತ್ತಾಯ್ತು ಅಂತ. ಅವರು ಹಿಂಗೆ ಮಲಗಿಸಿಬಿಟ್ಟು, ಈಗ ಯಾರನ್ನ ನೋಡಬೇಕು ನೀವು ಮಲಗಿರುವವರೀಗ? ಬ್ಯೂಟಿಷಿಯನ್ ಫೇಸೇ ನೋಡ್ತಾ ಇರ್ತೀವಿ ನಾವು. ಕರೆಕ್ಟ್ ಅಲ್ವೇನ್ರಿ? ಹೌದಲ್ವೇನ್ರಿ? ಅವ್ರು ಏನಾರು ಮಾಡ್ತಿದ್ರೆ ನಾವು ಹಿಂಗೆ ಪೆದ್ರ ಥರ ಅವರ ಮುಖ ನೋಡ್ಕೊಂಡು ಮಲಗಿರ್ತೀವಿ. ಎಲ್ಲ ಹಾಗೆ ಮಾಡಿ ರೆಡಿ ಆದಮೇಲೆ ಆಯಿತು ಸಿಸ್ಟರ್ ಓಕೆ ಅಂತ ಹೇಳಿಬಿಟ್ಟು ಅವರು ಹೊರಗಡೆ ಕಳಿಸೋ, ದುಡ್ಡು ಕೊಟ್ಟುಬಿಟ್ಟು ಈ ಕಡೆ ಬರ್ತೀರಿ. ಏನೆಲ್ಲ ಮಾಡಿದ್ರು ಎಂತೆಲ್ಲ ಮಾಡಿದ್ರು ನಿಮಗೆ ಗೊತ್ತಾಗಲಿಲ್ಲ. ಹಿಂಗೆ ಈ ಎಷ್ಟು ಟೈಮ್ ತಗೊಳ್ತದೆ ಒಂದು ಸಾಧಾರಣ ಒಂದು ಬ್ಯೂಟಿಷಿಯನ್ ಒಳಗಡೆ ಹೋಗಿಬಿಟ್ಟು ಅವರು ಬ್ಯೂಟಿಷಿಯನ್ ಕೆಲಸ ಮುಗಿಸಿಕೊಂಡು ಹೊರಗಡೆ ಬರಲಿಕ್ಕೆ ಎಷ್ಟು ಟೈಮ್ ಬೇಕು? ಅಂಕಲ್ ಮಾತಾಡಕ್ಕೆ ಹೇಳಿ ಅಂಕಲ್ ಇವರಿಗೆ. ಒನ್ ಅವರ್ ಇಲ್ಲ ಇಲ್ಲ ನಿಮಗೆ ಹೇಳಲ್ಲ, ನಾನು ಬೈಯಲ್ಲ, ನೀವು ಕರೆಕ್ಟ್ ಸತ್ಯ ಮಾತ್ರ ಹೇಳಿ ಮಾಡಿರಿ, ನಾನು ನಿಮಗೆ ಬೈಯಲ್ಲ. 1 or 1.5 hour ಒಬ್ಬರ ಮುಖ ಲೆವೆಲ್ ಮಾಡಿ, ಅದು ನೀವು ಮೊನ್ನೆ ಹೇಳಿದ್ರಲ್ಲ ಕಲ್ಲು ಕೆತ್ತಲಿಕ್ಕೆ ತಗೊಳ್ತಾರೆ ಬಾಚಿ, ಅದೆಲ್ಲ ಹಾಕಿ ಬಾಚಿ ಬರುವಾಗ 1.5 hour ಬೇಕಾಗ್ತದೆ ಒಬ್ಬರನ್ನ ಕರೆಕ್ಟಾಗಿ ಒಂದು ಶೇಪ್ ತರಲಿಕ್ಕೆ ಬೇಕಾಗಿ. ನೀನು ಆ 1.5 hour ಈ ಬ್ಯೂಟಿಷಿಯನ್ ಮುಖ ನೋಡ್ತಾ ಇದ್ದ ಆ ಟೈಮಲ್ಲಿ ನಿನ್ನ ಕೋಣೆಯೊಳಗಡೆ ಚಾಪೆ ಹಾಕಿ ಕೂತುಕೊಂಡು ಯೇಸು ಕ್ರಿಸ್ತನ ಮುಖದ ಕಡೆ ನೋಡ್ತಾ ಕೂತಿದರೆ 1.5 ಗಂಟೆ ಒಳಗಡೆ ಯಾವ ಮಳೆ ಬಂದರು, ಯಾವ ಗಾಳಿ ಬಂದರು, ಯಾವ ನೀರು ಬಂದರು, ಯಾವ ಬೇಸಿಗೆ ಬಂದರು, ಯಾವ ಬಿಸಿಲು ಬಂದರು, ಯಾವ ಚಳಿ ಬಂದರು, ಯಾವುದೆಲ್ಲ ಬಂದರೂ ಕೂಡ ನಿನ್ನ ಮುಖದಲ್ಲಿ ಹಚ್ಚಿರುವಂಥ ಯೆಹೋವನಾದ ದೇವರ ತೇಜಸ್ಸಿನ ಫೇರ್ ಅಂಡ್ ಲವ್ಲಿ ಮಾಮೆ ಅದು ತೊಳೆದು ಹೋಗಲಿಕ್ಕೆ ಸಾಧ್ಯ ಇಲ್ಲೋ. ನಿನ್ನ ಮುಖವು ಕಂಗೊಳಿಸುತ್ತದೆ. ನಿನ್ನ ವ್ಯಾನಿಟಿ ಬ್ಯಾಗ್ ಹಿಡ್ಕೊಂಡು ನೀನು ಬ್ಯೂಟಿಷಿಯನ್ ಹತ್ರಕ್ಕೆ ಹೋಗ್ಲಿಕ್ಕೆ ಹೊರಡುವಾಗ ನಾನು ಇವತ್ತು ಮಾತಾಡಿದ ವಾಕ್ಯ ನಿನ್ನ ಕಿವಿ ಒಳಗಡೆ ಮರುಕಳಿಸ್ಬೇಕು. ನೀನು ಅಲ್ಲಿ ಕೊಡುವ ದುಡ್ಡು ತಗೊಂಡು ಬಂದು ಯೆಹೋವನ ಸೇವೆಗೆ ಹಾಕಿ ನೋಡು, ನಿನ್ನ ಕುಟುಂಬ ಕೂಡ ಪ್ರಕಾಶಿಸುತ್ತದೆ. ಓ, ನೀನು ದುಡಿದ ದುಡ್ಡು ನಿನ್ನ ಸೌಂದರ್ಯ ವರ್ಧನೆಗಲ್ಲ, ನಿನ್ನ ಕುಟುಂಬಕ್ಕೆ ಆಶೀರ್ವಾದವಾಗಬೇಕು, ನಿನ್ನ ಆಲಯಕ್ಕೆ ಆಶೀರ್ವಾದವಾಗಬೇಕು, ನಿನ್ನ ಸೇವೆಗೆ ಆಶೀರ್ವಾದವಾಗಬೇಕು. ನೀನು ಅದನ್ನು ತಗೊಂಡೋಗಿ ಬ್ಯೂಟಿಷಿಯನ್ ಕೊಡೋದಾದ್ರೆ ನೀನಿನ್ನ ಸೃಷ್ಟಿ ಮಾಡಿದ ನಿನ್ನ ರೂಪವನ್ನು ನಿರ್ಮಿಸಿದ ಯೆಹೋವ ದೇವರಿಗೆ ಅವಮಾನ ಮಾಡ್ತಾ ಇದ್ದಿ. ಇನ್ನು ಕರೆಯಲ್ಲ ಪಾಸ್ಟರ್ ನಿಮ್ಮನ್ನ, ಗುಡ್ ಬೈ. ಇನ್ನು ನಮ್ಮ ಆಲಯದಲ್ಲಿ ಏನಾದರೂ ಕಂಡ್ರೆ ಅಷ್ಟೇ. ಇದೆಲ್ಲ ಸಿಂಪಲ್ ಆಗಿ ಮಾತಾಡ್ತೇನೆ, ಯಾರಿಗೂ ಖಾರ ಆಗ್ಲಿಕ್ಕೆಲ್ಲ ತಮಾಷೆ, ಸಿಂಪಲ್. ಈ ವಾರ ಯಾರಾದರೂ ಬ್ಯೂಟಿಷಿಯನ್ಗೆ ಹತ್ರಕ್ಕೆ ಹೋಗ್ಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಟಾರ್ಗೆಟ್ ಹಾಕಿಕೊಂಡು ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡು ಸ್ಕೆಡ್ಯೂಲ್ ಮಾಡಿಕೊಂಡು ಕೂತಿರೋದಾದರೆ ಇವತ್ತು ಮನೆಯಲ್ಲಿ ಹೋಗಿ ಕೂತ್ಕೊಂಡು ಒಂದು ಸಾರಿ ನಾನು ಮಾತಾಡಿದಂಥ ಮೆಸೇಜ್ ರಿಪಿಟೇಷನ್ ಮಾಡಿಕೊಂಡು ಆಮೇಲೆ ಬೇಕಾ ಬೇಡವಾ ಅಂತ ಒಂದು ಸಲ ಪ್ಲ್ಯಾನ್ ಮಾಡಿ. ಆಗ ಈಗ ಪ್ರಾಬ್ಲಮ್ ಏನು ಗೊತ್ತಾ, ನಾನೀಗ ಮಾತಾಡ್ತಿರುವಾಗ ಇದರೊಳಗಡೆ ಬ್ಯೂಟಿಷಿಯನ್ ಯಾರೋ ಇದ್ದಾರಾ ಗೊತ್ತಾ, ಅದು ಭಯಂಕರ ಸಿಕ್ಕಾಕೊಂಡಾಯ್ತು ಬಿಡ್ರಿ. ನಾವು ನೀವೆಲ್ಲ ನನ್ನನ್ನು ಕ್ಷಮಿಸ್ತೀರಿ, ಅವರು ಮಾತ್ರ ಇವತ್ತು ಬಾಗಿಲಲ್ಲಿ ಕಾಯ್ತಾ ಇರ್ತಾರೆ ನನ್ನನ್ನು. ಪಾಸ್ಟರ್, ನಮ್ಮ ಊಟದ ಮೇಲೆ ಕಳ್ಳಾಕಿ ಹೋಗ್ತಾ ಇದ್ರ ನೀವು. ಎಲ್ಲಿ ಗುಂಡು ಹೊಡೆದು ಎಲ್ಲಿ ತಾಗಿತು ನೋಡ್ರಿ. ಬ್ಯೂಟಿಷಿಯನ್ ಕೆಲಸ ಮಾಡುವವರೇ, ನಾನು ನಿನಗೆ ಒಂದು ದೈವಿಕ ಆಲೋಚನೆ ಹೇಳ್ತೀನಿ. ನಿನಗೆ ಬಾಯಿ ಕೊಟ್ಟ ದೇವರು ತುತ್ತು ಕೊಡದೇ ಇರುವುದಿಲ್ಲ. ನಿನಗೆ ಬಾಯಿ ಕೊಟ್ಟ ದೇವರು ನಿನಗೆ ಅನ್ನ ಹಾಕದೆ ಬಿಡುವುದಿಲ್ಲ. ಕೂಗುವ ಕಾಗೆಗೆ ಕೂಡ ಅದರ ಆಹಾರವನ್ನು ಕೊಡುವುದಕ್ಕೆ ನಾವು ಆರಾಧನೆ ಮಾಡುವ ದೇವರು ಸಾಮರ್ಥ್ಯವುಳ್ಳವನಾಗಿದ್ದರೆ ತನ್ನ ರೂಪದಲ್ಲಿಯೂ ಸಾದೃಶ್ಯದಲ್ಲಿಯೂ ಛಾಯೆಯಲ್ಲೂ ಸೃಷ್ಟಿ ಮಾಡಿರುವಂಥ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು
ಅನ್ನಕ್ಕಿಲ್ಲದೆ ಊಟಕ್ಕಿಲ್ಲದೆ ಬಡತನದಲ್ಲಿ ಹಸುವೆಯಲ್ಲಿ ಮಲಗಿಸಿ ಸಾಯಿಸುವನಲ್ಲ ನಾವು ನೀವು ಆರಾಧನೆ ಮಾಡುವ ದೇವರು. ನೀನು ಯೋಚನೆ ಮಾಡುವುದಕ್ಕಿಂತ ಮಿಗಿಲಾದ ಬಾಗಿಲುಗಳನ್ನು ತೆರೆದು ನಿನ್ನ ಕುಟುಂಬವನ್ನು ಪೋಷಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನನಗೆ ಬ್ಯೂಟಿಷಿಯನ್ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸ ಗೊತ್ತಿಲ್ಲದ್ರೆ ನೀನು ಬ್ಯೂಟಿಷಿಯನ್ ಕೆಲಸ ಮಾಡಿಕೋ, ಆದರೆ ದೇವರ ಮಕ್ಕಳ ಮುಖದಲ್ಲಿ ಬ್ರಷ್ ಹಾಕ್ಬೇಡ. ಬೇರೆಯವ್ರು ಮಾಡ್ಕೊಳ್ಳ್ರಿ, ಬೇರೆಯವ್ರದ್ದು ಮಾಡಿಕೊಳ್ಳ್ರಿ. ಅವರು ಮತ್ತೆ ಅವರಿಗೆ ಇನ್ನೂ ಬೇರೆ ದಾರಿ ಇಲ್ಲ, ಅಲ್ಲಿ ಬಂದು ಪೇಂಟ್ ಹೊಡಿಯೋದು ಬೇರೆ ದಾರಿ ಇಲ್ಲ. ನಮಗೆ ಬೇಕಾಗಿಲ್ಲಲ್ಲ ಪೇಂಟು. ನಮ್ಮ ದೇವರು ನಮ್ಮ ಮುಖಕ್ಕೆ ಪೇಂಟ್ ಹೊಡಿತಾರೆ. ನಮ್ಮ ದೇವರು ನಮ್ಮ ಮುಖದ ಮೇಲೆ ಶೋಭೆ ಕೊಡ್ತಾರೆ. ನಮ್ಮ ದೇವರು ನಮ್ಮ ಮುಖದ ಮೇಲೆ ತೇಜಸ್ಸು ಕೊಡ್ತಾರೆ. ಆ ತೇಜಸ್ಸು ಸಾಕು, ನೋಡುವ ಜನ ಹೇಳ್ತಾರೆ ಇವರ ಮುಖದಲ್ಲಿ ದೈವಿಕವಾದ ಕಳೆ ಇದೆ ಅಂತ ಹೇಳ್ತಾರೆ. ಕೆಲವರು ತುಂಬ ಕರ್ರಾಗಿರ್ತಾರೆ, ಬಟ್ ಪ್ರಾರ್ಥಿಸುತ್ತಿರುವ ದೇವರ ಸಾನ್ನಿಧ್ಯದಲ್ಲಿ ಕಾಳ ಕಳೆಯುವಂಥ ಆ ಸಹೋದರಿಯರ ಮತ್ತು ಸಹೋದರರ ಮುಖ ನೀವು ನೋಡಬೇಕು. ಎಷ್ಟು ಕಪ್ಪಗಾಗಿದ್ದರೂ ಕೂಡ ಅವರ ಮುಖದಲ್ಲಿ ಏನೋ ಒಂಥರ ವಿಶೇಷತೆ ಇರ್ತದೆ. ಬೆಳಗ್ಗೆ ಇದ್ದು ಕೂಡ ಅವರಿಗೆ ಏನೂ ಇಲ್ಲದೆ ಇರುವಂಥ ಸೌಂದರ್ಯ ಈ ಕರ್ರಗಿರುವ ಮನುಷ್ಯನ ಮುಖದಲ್ಲಿ ದೇವರು ಕೊಡ್ತಾ ಇರ್ತಾನೆ. ಅದರ ಹೆಸರೇ ಆತನನ್ನೇ ದೃಷ್ಟಿಸಿದವರು, ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನನಗೆ ಅನಿಸ್ತಾ ಇದೆ ಇವತ್ತಿನಿಂದ ನಮ್ಮ ಸಹೋದರರಿಗೆ ಖರ್ಚು ವೆಚ್ಚ ಸ್ವಲ್ಪ ಕಡಿಮೆ ಆಗ್ತದೆ. ನೀನು ದುಡಿದುಕೊಂಡು ಬಂದ ದುಡ್ಡು ಇನ್ನು ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳಿಗೆ ಯೂಸ್ ಆಗ್ತದೆ. ಯಾಕೆ? ಒಂದು ಪ್ರಾಜೆಕ್ಟ್ ಕ್ಲೋಸ್ ಆಯಿತು. ಕ್ಲೋಸ್ ಮಾಡಿದರೆ ಒಳ್ಳೆಯದು. ಹಲ್ಲೆಲೂಯಾ. ಸತ್ಯವುಳ್ಳ ದೇವರನ್ನು ಆರಾಧಿಸುವುದಕ್ಕೆ ಸತ್ಯದ ಆತ್ಮವನ್ನು ಹೊತ್ತುಕೊಂಡು ಸತ್ಯವುಳ್ಳ ದೇವರ ಆಲಯದಲ್ಲಿ ಬಂದು ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ಆರಾಧನೆ ಮಾಡುವ ಪರಿಶುದ್ಧ ದೇವರ ಸಂತತಿಗಳಾಗಿರುವ ಪ್ರಿಯ ದೇವ ಜನರೇ, ನಿನ್ನ ಆರಾಧನೆ ಸ್ವರ್ಗದಲ್ಲಿ ಕೂತಿರುವ ತೇಜೋಮಯನಾದ ದೇವರ ಸಮ್ಮುಖಕ್ಕೆ ಹೋಗಬೇಕಾದ್ರೆ ನಿನ್ನ ಆರಾಧನೆ ದೇಹದ ಆರಾಧನೆ ಅಲ್ಲ, ಆತ್ಮದ ಆರಾಧನೆ ಆಗಿರಬೇಕು. ಹಳೆ ಒಡಂಬಡಿಕೆಯಲ್ಲಿ ದೇವಾಲಯದಲ್ಲಿ ಶ್ರೇಷ್ಠವಾದ ಸೇವೆ ಮಾಡುವ ಶ್ರೇಷ್ಠ ಯಾಜಕನು ಇದ್ದರು ಎಂಬುದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಆಮೇಲೆ ಹೇಳಿಬಿಡಿ. ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಆರಾಧನೆ ಇದೆ ಎಂಬುದು ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುವ ವಿಷಯ. ಅದಕ್ಕೂ ಆಮೇಲೆ ಹೇಳಿ. ಹಳೆ ಒಡಂಬಡಿಕೆಯಲ್ಲಿ ಆರಾಧನಾಲಯದಲ್ಲಿ ಸೇವೆ ಮಾಡುವಾಗ ಯಾಜಕರು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕಾಗಿತ್ತು. ಅದು ದೇವರಾದ ಯೆಹೋವನು ತಾನೇ ಮೋಶೆ ಮುಖಾಂತರವಾಗಿ ಆರೋನು ಎಂಬ ಶ್ರೇಷ್ಠ ಯಾಜಕನು ಪ್ರಪ್ರಥಮ ಬಾರಿಗೆ ಅಭಿಷೇಕ ಮಾಡಿ ಅವನ ನಂತರವಾಗಿ ಅವನ ಸಂತತಿ ಪರಂಪರೆಗಳಿಗೆ ಒಬ್ಬರ ಮೇಲೆ ಆ ಸೇವೆಯನ್ನು ಹಸ್ತಾಂತರಿಸಿಕೊಂಡು ಬಂದರು. ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಕೂಡ ಶ್ರೇಷ್ಠ ಯಾಜಕನ ಸೇವೆ ನಡೀತಾ ಇದೆ ಎಂಬುದನ್ನು ತಿಳಿದುಕೊಂಡಿರೋರು ಮಾತ್ರ ಆಮೇಲೆ ಹೇಳಿ. ಆಗ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕೀಗ. ಫಸ್ಟೆಲ್ಲ ಆಮೇಲೆ ಹೇಳಿದಕ್ಕೆಲ್ಲ ನಾನು ನಗ್ತಾ ಕೇಳಿಸ್ತಾ ಇದ್ದೆ. ಈಗ ನಾನು ಮಾತನಾಡಿದ ವಿಷಯಕ್ಕೆ ನೀವು ಈ ಸೈಡ್ ಯಾರು ಆಮೇಲೆ ಹೇಳಿಲ್ಲ, ನೀವು ಬಚಾವು. ಈ ಸೈಡಲ್ಲಿ ಕೆಲವರು ಬಹಳ ಸಾಮರ್ಥ್ಯದಿಂದ ಬೇಗ ಹೇಳಿಬಿಟ್ಟಿದ್ದಾರೆ ಆಮೇನ್ ಅಂತ. ನೀವು ಆಮೇನ್ ಹೇಳಿದ್ರಲ್ಲಿ 1% ಕೂಡ ತಪ್ಪಿಲ್ಲ. ಆಮೇನ್ ಎಂಬುದು ಆಮೇನ್. ಬಟ್ ಆಳವಾದ ಅರಿವಿನೊಂದಿಗೆ ನಮಗೆ ಮುಂದಕ್ಕೆ ಹೋಗೋರಾಗಿರೋಣ. ಹಳೆ ಒಡಂಬಡಿಕೆಯಲ್ಲಿ ಯಾಜಕ ಉದ್ಯೋಗ ಮಾಡಲಿಕ್ಕೆ ಯಾಕೆ ಯಾಜಕರು ನಿಲ್ಲಿಸಿದ್ರು? ಇನ್ನೊಂದು ಸಾರಿ ಹೇಳ್ತೀನಿ. ಹಳೆಯ ಒಡಂಬಡಿಕೆಯ ದೇವಾಲಯದಲ್ಲಿ ಯಾಜಕೋದ್ಯೋಗವನ್ನು ಮಾಡುವುದಕ್ಕೆ ಯೆಹೋವನಾದ ದೇವರು ಮೋಶೆ ಮುಖಾಂತರವಾಗಿ ಧರ್ಮಶಾಸ್ತ್ರದ ಪ್ರಮಾಣವನ್ನು ಕೊಟ್ಟಾಗ ಯಾಜಕೋದ್ಯೋಗಕ್ಕೋಸ್ಕರವಾಗಿ ಯಾಜಕರನ್ನು ಯಾತಕ್ಕೋಸ್ಕರ ನೇಮಕ ಮಾಡಿ ಇಟ್ಟರು. ಯಾರು ಹೇಳಿಲ್ಲ. ನಾನು ಹೇಳ್ತೀನಿ ಈಗ ನಿಮ್ಮ ಮನಸ್ಸಲ್ಲಿರುವಂಥ ಆಲೋಚನೆ. ಈ ಅಣ್ಣ ತಮ್ಮ ಇಬ್ಬರು ಸೇರಿ ಅಲ್ವಾ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನು ಕರ್ಕೊಂಡು ಬಂದಿದ್ದು? ಯಾರಲ್ಲ ಅಣ್ಣ ತಮ್ಮ? ಯಾರಲ್ಲ? ಮೋಸೆ ಅಣ್ಣ, ಆರೋನ್ ಅಣ್ಣ, ಇಬ್ಬರು ಅಣ್ಣಂದಿರು ಸೇರಿ ಅಣ್ಣ ತಮ್ಮ ಸೇರಿಕೊಂಡು ತಂದ್ರಲ್ಲ.
ಆಗ ಮೋಶೆಗೆ ಯೆಹೋವ ಪ್ರವಾದಿ ಮಾತಾಡ್ತಾ ಇದ್ದಾರೆ. ಆಗ ಒಟ್ಟಿಗೆ ಮೋಶೆ ಒಟ್ಟಿಗೆ ನಿಂತವ್ರು ಯಾರು? ಆರೋನ್. ಆಗ ಇವರಿಗೆ ಕಸುಬು ಇಲ್ಲ. ಕನ್ನಡ ಪದ ಅಲ್ವಾ ಕಸುಬು? ಕಸುಬು ಅಂದ್ರೇನು? ಕೆಲಸ ಅಂದ್ರೇನು? ಉದ್ಯೋಗ ಇಲ್ಲ. ಆಗ ದೇವರಿಗೆ ಒಂದು ಆಲೋಚನೆ, ಅಯ್ಯೋ ಅವನು ಕೂಡ ಮೋಶೆ ಅಣ್ಣನೊಟ್ಟಿಗೆ ಬಂದು ಕೆಲಸ ಮಾಡಿದಲ್ವ, ಅವನಿಗಿನ್ನು ಉದ್ಯೋಗ ಕೊಡದಿದ್ರೆ ಅವನೇನಾದರೂ ಸ್ಟ್ರೈಕ್ ಮಾಡಿಬಿಟ್ರೆ, ಅವನೇನಾದರೂ ಇನ್ನು ಸ್ಟ್ರೈಕ್ ಮಾಡಿ ಇಲ್ಲಿ ಕಿತಾಪತಿ ಮಾಡಿಬಿಟ್ರೆ ಇನ್ನು ನನ್ನ ಸಿಂಹಾಸನ ಬಿದ್ದು ಹೋಗ್ಬಿಡ್ತದೆ. ಯಾರು ಹೇಳೋದು? ದೇವರು. ಆದ್ದರಿಂದ ಯಾಕೆ ನನ್ನ ಸಿಂಹಾಸನಿಗೆ ಹೊಡೆತ ಬೀಳಬೇಕು? ಇವನು ಸ್ಟ್ರೈಕ್ ಮಾಡಿಬಿಟ್ಟು ಕಿತಾಪತಿ ಮಾಡಿಬಿಟ್ಟು ಜನರನ್ನು ದಾರಿ ತಪ್ಪಿಸಿಬಿಟ್ರೆ ಪ್ರಾಬ್ಲಮ್ ಆಗ್ತದೆ. ಆದ್ದರಿಂದ ಇವನಿಗೆ ಒಂದು ಪೋಸ್ಟ್ ಕೊಟ್ಟು ಬಿಡೋಣ. ಈ ರಾಜಕೀಯದಲ್ಲೆಲ್ಲ ನೋಡಿದ ನೀವು, ಈ ತುಂಬ ಪ್ರಾಬ್ಲಮೆಟಿಕ್ ರೆಬ್ಬೆಲ್ ಮಾಡುವಂಥ ಕೆಲವು ಆ ಶಾಸಕರನ್ನು ಕರೆದುಬಿಟ್ಟು ಅವರಿಗೆ ಒಂದು ಮಂಡಳಿಗೆ ಒಂದು ಅಧ್ಯಕ್ಷರಾಗಿ ಮಾಡಿಬಿಡ್ತಾರೆ. ಯು ನೋ ದ್ಯಾಟ್? ಮಂಗಳೂರಲ್ಲಿ ಇಲ್ಲ ಹಂಗೆ, ಉಡುಪಿ ಜಿಲ್ಲೆಯಲ್ಲಿ ಹಂಗೆ ಇಲ್ಲ. ಓಹ್, ನೀವೆಲ್ಲ ರಾಜಕೀಯದ ವಿಷಯದಲ್ಲಿ ಬಹಳ ಅಪರಿಚಿತರು, ನಿಮಗೇನು ಗೊತ್ತೇ ಇಲ್ಲ. ಅಪ್ಪೋ, ಮನೆಯಲ್ಲೇ ರಾಜಕೀಯ ಮಾಡುವ ಪಾರ್ಟಿ, ಮತ್ತು ನಿಮಗೆ ರಾಜಕೀಯದ ಬಗ್ಗೆ ಗೊತ್ತೇ ಇಲ್ಲ. ಚರ್ಚ್ ಒಳಗಡೆ ಮತ್ತೆ ಮಾಡುವ ರಾಜಕೀಯಕ್ಕೆ ಮತ್ತೆ ಲೆಕ್ಕಾಚಾರ ಇಲ್ಲ. ಅವರು ಕೂಡ ಸೋತು ಹೋಗ್ತಾರೆ. ಯಾರು? ನಮ್ಮ ಅಲ್ಲಿ ಕ್ಯಾಬಿನೆಟಲ್ಲಿ ಕೂತಿರುವಂಥ ಅವರು ಕೂಡ ಸೋತು ಹೋಗ್ತಾರೆ. ನಾವು ಚರ್ಚಲ್ಲಿ ಮಾಡುವಂಥ ನಮ್ಮ ರಾಜಕೀಯ ನೋಡಿದರೆ ಅವರು ಬಂದು ನಮ್ಮ ಹತ್ರ ಪಾಠ ಕಲಿತಾರೆ. ಸರ್, ನಮಗೆ ಎಲೆಕ್ಷನ್ ಹತ್ತಿರ ಆಯಿತು, ನೀವೊಂದ್ಸಲ ನಮಗೆ ಕಲಿಸಿಕೊಡಿ ಪಾಠ ಅಂತ ಅವರು ಬಂದು ನಮಗೆ ಹೇಳ್ತಾರೆ. ಏನು ಗೊತ್ತಿಲ್ಲದವರಾಗಿ ನಾವು ಕೂತಿದ್ದೇವೆ. ಎಲ್ಲ ಗೊತ್ತಾಗಿಲ್ಲ, ಸ್ವಲ್ಪ ಗೊತ್ತಾಯಿತು, ಬೇಡ, ಅಲ್ಲಿಗೆ ಬಿಟ್ಟುಬಿಡಿ. ಉದ್ಯೋಗ ಕೊಡದೇ ಇದ್ದರೆ ದೇವರಿಗೆ ತಿರುಗಿ ಬಿದ್ದು ದೇವರ ರಾಜ್ಯವನ್ನು ಹಾಳು ಮಾಡ್ತಾರೆ ಎಂಬ ಉದ್ದೇಶದಿಂದ ಅಲ್ಲ, ಆರೋನಿಗೆ ಮಹಾಯಾಜಕ, ಶ್ರೇಷ್ಠ ಯಾಜಕ ಪಟ್ಟವನ್ನು ಕೊಟ್ಟು ಯೆಹೋವನಾದ ದೇವರು ಆತನ ಆಲಯದೊಳಗಡೆ ಯಾಜಕೋದ್ಯೋಗವನ್ನು ಮಾಡಲಿಕ್ಕೆ ನಿಲ್ಲಿಸಿದ್ದು. ದೇವರು ಯಾಜಕೋದ್ಯೋಗಕ್ಕೆ ಒಂದು ಮನುಷ್ಯನನ್ನು ದೇವರು ನೇಮಕ ಮಾಡಿದಕ್ಕೆ ಅದರ ಹಿಂದೆ ಆತ್ಮಿಕವಾದ ರಹಸ್ಯಗಳು ಆಳವಾಗಿ ತುಂಬಿಕೊಂಡಿದೆ. ಎರಡನೇ ಪ್ರಶ್ನೆ, ಯಾಜಕೋದ್ಯೋಗ ಮಾಡುವಂಥ ಯಾಜಕನ ಕೆಲಸ ಏನು? ಬೈಬಲ್ ಬಲ್ಲವರೇ ಮಾತನಾಡಿರಿ, ವಾಕ್ಯವನ್ನು ಕೇಳಿದವರೇ, ತಿಳಿದವರೇ, ಓದಿದವರೇ, ಅನುಭವ ಇರುವವರೇ ಮಾತಾಡಿರಿ. ಯಾತಕ್ಕಾದರೂ ನೀವು ಮೌನವಾಗಿ ಕೂತುಕೊಂಡಿದ್ದೀರಿ? ಪಾಪ ಪರಿಹಾರ ಕಂಪ್ಲೀಟ್ ಆಗಿಲ್ಲ. ಪಾಪ ಪರಿಹಾರ ಹತ್ತಿರ ಬರ್ತಾ ಇದೆ. ಪಾಪ ಪರಿಹಾರ ಯಜ್ಞದ ರಕ್ತವನ್ನು ತೆಗೆದುಕೊಂಡು ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ವರ್ಷಕ್ಕೆ ಒಂದೇ ಸಾರಿ ಯೆಹೋವನ ಮಂಜೂಷದ ಮುಂದೆ ಹೋಗಿ ನಿಂತುಕೊಂಡು ಧೂಪವೇದಿ ಮೇಲೆ ಧೂಪವನ್ನು ಅರ್ಪಿಸಿ ಇಸ್ರಾಯೇಲ್ ಜನರ ಕಷ್ಟ, ಸುಖ, ಸಂತೋಷ, ಆನಂದ, ಆಮೆ, ವೇದನೆ ಎಲ್ಲವನ್ನು ಯೆಹೋವನ ಮುಂದೆ ಹೇಳಬೇಕು. ಯೆಹೋವನ ಅಲ್ಲಿಂದ ಹೇಳ್ತಾನೆ, ಆಮೇನ್, ಹೋಗು ನೀನು ನನ್ನ ಜನರನ್ನು ಆಶೀರ್ವದಿಸು ಅಂತ ಹೇಳುವಾಗ ಆ ಮಹಾಯಾಜಕನು, ಶ್ರೇಷ್ಠ ಯಾಜಕನು ಹೊರಗಡೆ ಬಂದು ಕೈಗಳನ್ನೆತ್ತಿ ಯೆಹೋವನು ಚಿಯೋನಿಂದ ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳ್ತಾರೆ. ಆವಾಗ ಇಸ್ರಾಯೇಲ್ ಜನ ಆಮೇನ್ ಅಂತ ಹೇಳ್ತಾರೆ. ಆಮೇನ್ ಅಂತ ಹೇಳಿದಾಗ ಆಶೀರ್ವಾದ ಅವರ ಮೇಲೆ ಬಂದಾಯಿತು. ಈಗ ಪ್ರಶ್ನೆ, ಶ್ರೇಷ್ಠ ಯಾಜಕನ ಉದ್ಯೋಗ ಏನು? ಮತ್ತೆ ಪಾಪ ಅಂತ ಹೇಳ್ಕೊಂಡಿರಬಾರ್ದು. ಇನ್ನೊಂದು ಸಲ ಹೇಳಿ. ಧೂಪ ಅರ್ಪಿಸೋದು. ಇನ್ನೊಂದು ಸರಿ ಅರ್ಥ ಹೇಳಿ. ಗೊತ್ತು, ಕೆಲವರಿಗೆ ಹೇಳಕ್ಕೆ ಬರ್ತಾ ಇಲ್ಲ ಅಷ್ಟೇ. ಇಲ್ಲಿವರೆಗೆ ಬಂದಿದೆ, ಈ ಕಡೆ ಬರ್ತಾ ಇಲ್ಲ. ಐಡಿಯಾ ಉಂಟು ಕೆಲವರಿಗೆಲ್ಲ, ವಾಕ್ಯದಲ್ಲಿ ಗ್ರಾಹ್ಯ ಉಂಟು. ಬಟ್ ನಾವು ಕೇಳೋ ಪ್ರಶ್ನೆ ಉಲ್ಟನ ಅಥವಾ ಪಲ್ಟನ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಕೂತ್ಕೊಂಡು ಕಾಯ್ತಾ ಇದ್ದೀರಿ. ನೀವು ಹೇಳಿಬಿಟ್ಟು ಏನಾದರೂ ಎಡವಟ್ಟು ಮಾಡಿಬಿಟ್ಟು ನೆಕ್ಸ್ಟ್ ಪ್ರಶ್ನೆ ಕೇಳುವಾಗ ನಾವು ಸಿಕ್ಕಾಕೊಂಡ್ರೆ ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ರೆ ಪರವಾಗಿಲ್ವಲ್ಲ. ನೋಡಿ, ಯೆಹೋವನಾದ ದೇವರು ಯಾಜಕೋದ್ಯೋಗವನ್ನು ಒಂದು ಮನುಷ್ಯನ ಮೇಲೆ ನೇಮಕ ಮಾಡಿ ಅವನ ವಸ್ತ್ರಧಾರಣೆಯನ್ನು ಕೂಡ ದೇವರು ಹೀಗೆ ಇರಬೇಕು ಅಂತ ಹೇಳಿ ಅವನ ತಲೆಯ ಮೇಲೆ ಅಭಿಷೇಕದ ತೈಲವನ್ನು ಹಾಕಿ ಅವನನ್ನು ಬೇರ್ಪಡಿಸಿ ಹೀಗೆ ನಿಲ್ಲಿಸಲಿಕ್ಕೆ ಕಾರಣ, ನನ್ನ ಜನವಾದ ಇಸ್ರಾಯೇಲ್ ಜನ ನಾನು ಕೂತಿರುವ ನನ್ನ ಮಂಜೂಷದ ಹತ್ರಕ್ಕೆ ಅವರಿಗೆ ಬರಲಿಕ್ಕೆ ಯೋಗ್ಯತೆ ಇಲ್ಲ. ಒಳಗಡೆ ಹೋಗ್ತಾ ಇದೆ ಈಗ ಸ್ವಲ್ಪ. ಆದರೆ ನನ್ನ ಜನರಿಗೆ ನನ್ನ ಆಶೀರ್ವಾದ, ನನ್ನ ಆಲೋಚನೆ, ನನ್ನ ಸಂದೇಶ, ನನ್ನ ತೀರ್ಮಾನ, ನನ್ನ ಭಾವನೆಗಳು, ನನ್ನ ಆಸೆಗಳು, ನನ್ನ ಬಯಕೆಗಳು ಜನಕ್ಕೆ ಗೊತ್ತಾಗಲೂ ಬೇಕು. ಆದುದರಿಂದ ನನಗೆ ಮಹಾಪರಿಶುದ್ಧ ಸ್ಥಳದಿಂದ ಇಳಿದು ಹೊರಾಂಗಣಕ್ಕೆ ಹೋಗೋಕ್ಕಾಗಲ್ಲ. ಯಾರಿಗೆ ಅಂಗಳದಲ್ಲಿ ನಿಂತಿರುವಂಥ ಜನಕ್ಕೆ ಯಾವುದೇ ಕಾರಣದ ಪರಿಶುದ್ಧ ಸ್ಥಳ ದಾಟಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಇರುವಂಥ ನನ್ನ ಮಂಜೂಷದ ಮುಂದೆ ಬರೋಕ್ಕೂ ಅಧಿಕಾರ ಇಲ್ಲ. ಆದರೆ ನನಗೆ ಅವ್ರ ಹತ್ರ ಮಾತಾಡಬೇಕು. ಏನು ಅರ್ಥ ಆಗ್ತಾ ಇಲ್ವಾ? ಅಯ್ಯೋ, ಇಷ್ಟೆಲ್ಲ ಮಾತಾಡಿದ್ರೆ ಅರ್ಥ ಆಗ್ತಾ ಇಲ್ವಾ? ಇಷ್ಟು ಹೇಳ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ.
ಬೆಂಕಿಯಲ್ಲಿ ಕುದೀತಾ ಇರ್ಬೇಕೀಗ. ಇದು ದೇವರ ಕಾರ್ಯ ನೋಡಿ. ನನಗೆ ದೇವರ ಹತ್ರಕ್ಕೆ ಹೋಗ್ಲಿಕ್ಕೆ ಯೋಗ್ಯತೆ ಇಲ್ಲ. ದೇವರಿಗೆ ನನ್ನ ಬಳಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಬರಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವುದರಿಂದಲ್ಲ. ಅವನೇದಾದರೂ ನನ್ನ ಮುಂದೆ ಬಂದು ಬಿಟ್ರೆ ನಾನು ಸುಟ್ಟು ಬೂದಿಯಾಗಿ ಭಸ್ಮವಾಗಿ ಹೋಗ್ತೀನಿ. ಆದುದರಿಂದ ನನ್ನನ್ನು ಸುಡುವುದಕ್ಕೆ, ನನ್ನನ್ನು ದಹಿಸುವುದಕ್ಕೆ, ನನ್ನನ್ನು ಬೂದಿಯಾಗಿ ಮಾಡಲಿಕ್ಕೆ ನನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ಇಷ್ಟ ಇಲ್ಲ. ಅವರು ಹೇಳ್ತಾ ಇದ್ದಾರೆ, ನನ್ನ ಮಕ್ಕಳು ಬದುಕಿಕೊಳ್ಳಿ, ನನ್ನ ಮಕ್ಕಳು ಬಾಳಿ ಬದುಕಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಮಕ್ಕಳು ಆರೋಗ್ಯವಾಗಿರಲಿ, ನನ್ನ ಮಕ್ಕಳು ನೆಮ್ಮದಿಯಾಗಿರಲಿ, ನನ್ನ ಮಕ್ಕಳು ನಗುನಗ್ತಾ ಇರಲಿ, ನನ್ನ ಮಕ್ಕಳು ಕೈ ಹಾಕುವ ಕೆಲಸಗಳಲ್ಲೂ ಸಾಧ್ಯ ಆಗಲಿ. ದೇವರು ಪ್ಲಾನ್ ಮಾಡಿದ. ಏನು ಮಾಡುದು? ನಾನು ಅಲ್ಲಿ ಹೋದರೆ ಇವರು ಸತ್ತು ಹೋಗ್ತಾರೆ, ಅವ್ರಿಗೆ ಇಲ್ಲಿ ಬರಲಿಕ್ಕೂ ಆಗ್ತಾ ಇಲ್ಲ. ಹಾಗಾದರೆ ನೀವು ದೂರ ನಿಂತರೆ ಆಗುವುದಿಲ್ವಲ್ಲ? ಏನಾದರೂ ಮಾಡಿ ನಮ್ಮನ್ನು ನಿಮ್ಮನ್ನು ಕನೆಕ್ಟ್ ಮಾಡಬೇಕು, ಯಾವುದಾದ್ರೂ ಒಂದು ಕಾರ್ಯ ನಡೀಬೇಕು. ಹಾಗೆ ಯೆಹೋವನಾದ ದೇವರು ಆರಿಸಿಕೊಂಡ ಆರಾಧನೆಯಲ್ಲಿ ಆಮೇಲೆ ಇರುವಂಥ ಯಾಜಕೋದ್ಯೋಗ ಮಾಡುವವನ ಹೆಸರೇ ಮಧ್ಯವರ್ತಿ. ಈ ಮಧ್ಯವರ್ತಿ ಆಗಿರುವವನು, ಮಧ್ಯವರ್ತಿ ಎಂಬ ಪದ ಉಪಯೋಗಿಸಿ ತಪ್ಪಾಯ್ತೋ? ಮಧ್ಯಸ್ಥನು. ಮಧ್ಯವರ್ತಿ ಅಂತ ಹೇಳಿದ್ರೆ ಬ್ರೋಕರ್ ಅಂತಲ್ಲ. ಆ ಮೆನಿಗೆ ಯಾರು ಹೋಗ್ಬಾರ್ದು. ಅಯ್ಯೋ, ಇದು ಆತ್ಮಿಕ ಸಭೆ, ಇದು ಆತ್ಮಿಕ ವಾಕ್ಯ, ಇದು ಆತ್ಮಿಕ ಪದ. ಇಲ್ಲಿ ಬ್ರೋಕರ್ ಎಂಬ ಪದ ಎಲ್ಲ ಯಾರು ಉಪಯೋಗಿಸಬಾರ್ದು. ಇದು ತೇಜೋಮಯನಾದ ದೇವರಿಗೂ ಪಾಪದಲ್ಲಿ ಮುಳುಗಿ ಹೋದಂಥ ದೇವ ಜನರಿಗೂ ಮಧ್ಯದಲ್ಲಿ ಒಬ್ಬ ನಿಂತುಕೊಳ್ಳುತ್ತಾನೆ. ಅವನ ಹೆಸರೇ ಶ್ರೇಷ್ಠ ಯಾಜಕ. ಅವನ ಉದ್ಯೋಗದ ಹೆಸರೇ ಯಾಜಕೋದ್ಯೋಗ. ಇನ್ನು ಅದಕ್ಕೆ ಕೂಡಿಸಿ ಬೇರೊಂದು ಕಾರ್ಯ ಮಾತಾಡ್ತೇನೆ. ಇದು ಆಲಯದ ವಿಷಯ. ಯಾವುದು ಈಗ ಮಾತಾಡಿದ್ದು? ಆಲಯದಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ತೇಜಸ್ಸುಳ್ಳ ದೇವರು ಕೂತಿದ್ದಾರೆ. ದೇವರ ಮಹಿಮೆ ಮಂಜುಷದಲ್ಲಿ ಒಳಗಡೆ ಇಳಿದು ವಾಸ ಮಾಡ್ತಾ ಇದೆ. ಯಾಜಕೋದ್ಯೋಗ ಮಾಡುವಂಥ ಒಂದು ಗುಂಪ ಆಮೇಲೆ ಯಾಜಕರುಗಳು ಪರಿಶುದ್ಧ ಸ್ಥಳದಲ್ಲಿ ಸಾಲಾಗಿ ನಿಂತುಕೊಂಡು ಯೆಹೋವನಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ. ಜನ ಅಂಗಳದಲ್ಲಿ ಕೂತುಕೊಂಡು ನಿಂತುಕೊಂಡು ದೇವರೇ ದೇವರೇ ಅಂತ ಎದೆ ಬಡ್ಕೊಳ್ತಾ ಇದ್ದಾರೆ. ಅವರೆಷ್ಟು ಎದೆ ಬಡಿದುಕೊಂಡ್ರೂ ಕೂಡ ಪರಿಶುದ್ಧ ಸ್ಥಳವನ್ನು ದಾಟಿ ಅತಿ ಪರಿಶುದ್ಧ ಸ್ಥಳದೊಳಗಡೆ ಇವರಿಗೆ ಕಾಲಿಡಲಿಕ್ಕೆ ಯಾವುದೇ ರೀತಿಯಲ್ಲಿ ಇರ್ಕೊಂಡ ಅನುಮತಿ ಸ್ವರ್ಗೀಯ ತಂದೆಯ ಪುಸ್ತಕದಲ್ಲಿ ಬರೆಯಲೇ ಇಲ್ಲ. ಇಲ್ಲಿವರೆಗೆ ಬಂತ? ಇಲ್ಲಿವರೆಗೆ ನನ್ನೊಟ್ಟಿಗೆ ಬಂದ್ರ? ಹೊಸ ಉಪದೇಶ ಏನು ಕಾಣ್ತಾ ಇಲ್ವಲ್ಲ? ವಾಕ್ಯದಲ್ಲಿ ಇರುವುದಲ್ಲದೆ ಬೇರೆ ಏನಾದರೂ ಮಾತಾಡಿದ್ರೆ ಕೂಡಲೇ ಕೈ ಎತ್ತಿಕೊಳ್ಬೇಕು. ಅಲ್ಲೇ ಕರೆಕ್ಟ್ ಮಾಡಿ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ವಾಕ್ಯಕ್ಕೆ ವಿರುದ್ಧವಾದ ಯಾವುದೇ ಒಂದು ಬೋಧನೆಗಳು ಯಾವ ಮಕ್ಕಳು ಕೂಡ ಕೇಳಕ್ಕೆ ಇಷ್ಟಪಡಬಾರ್ದು. ಯೆಹೋವನ ವಾಕ್ಯದಿಂದ ಬರುವಂಥ ಆಲೋಚನೆ ಆದರೆ ಕರ್ತನ ವಾಕ್ಯದ ಮುಂದೆ ಶರಣಾಗಿಕೊಳ್ಬೇಕು, ಒಪ್ಪಿಸಿಕೊಳ್ಬೇಕು, ವಿಧೇಯರಾಗಬೇಕು. ದೇವರ ವಾಕ್ಯಕ್ಕೆ ವಿರುದ್ಧವಾದ ಯಾವುದೇ ಉಪದೇಶ ಬಂದರೂ ಎದ್ದು ನಿಂತು ಖಂಡಿಸಿಬಿಡ್ಬೇಕು. ಇಲ್ಲಿವರೆಗೆ ನನ್ನೊಟ್ಟಿಗಿದ್ದೀರಿ, ಇಲ್ಲಿವರೆಗೆ ನೀವು ನನ್ನೊಟ್ಟಿಗೆ ಬಂದಿದ್ದೀರಿ. ಈಗ ನೋಡಿ, ಆಲಯದಲ್ಲಿ ಈ ಸೇವೆ, ಪ್ರಪಂಚದಲ್ಲಿ ಇನ್ನೊಂದು ಸೇವೆ ನೋಡಿ. ಯೆಹೋವನಾದ ದೇವರು ಸ್ವರ್ಗದಲ್ಲಿ ಕೂತಾರೆ. ಬರ್ತೀನಿ ಈಗ ಒಂದೊಂದು ಕನೆಕ್ಟ್ ಆಗ್ತದೆ. ಈಗ ಈ ದೇವರೆಲ್ಲಿ ಕೂತಿದ್ದಾರೆ? ಸ್ವರ್ಗದಲ್ಲಿ ಕೂತಿದ್ದಾರೆ. ಜನ ಎಲ್ಲಿದ್ದಾರೆ? ಜನ ಮರುಭೂಮಿಯಲ್ಲಿ, ಅಡವಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು? ಇಸ್ರಾಯೇಲ್ ಜನ ಚರಿತ್ರೆ ಗೊತ್ತು. ಈಗ ದೇವರಿಗೆ ಸ್ವರ್ಗದಿಂದ ಇಳಿದು ಭೂಮಿಗೆ ಬರಲಿಕ್ಕೆ ಆಗುತ್ತದೆ. ಬಂದರೆ ಮರುಭೂಮಿಯಲ್ಲಿ, ಅಡವಿಯಲ್ಲಿರುವಂಥ ಲಕ್ಷಾಂತರ ಜನ ಸುಟ್ಟು ಬೂದಿ ಆಗಿಬಿಡ್ತಾರೆ. ಆಮೇಲೆ ಆಗ ಇವರೇನಾದರೂ ದೇವರ ಹತ್ರಕ್ಕೆ ಹೋಗೋಣ ಅಂತ ಹೇಳಿದ್ರೆ ದೇವರಲ್ಲಿ ಕೂತಿದ್ದಾರೆ, ಸ್ವರ್ಗದಲ್ಲಿ ಕೂತಿದ್ದಾರೆ. ಈಗ ಏನು ಮಾಡುದು? ಸ್ವರ್ಗದಲ್ಲಿ ಕೂತಿರುವಂತ ದೇವರು ಮಾತಾಡುವಾಗ ಈ ಜನಕ್ಕೆ ಕೇಳಿಸ್ತಾ ಇಲ್ಲ. ಆಗ ದೇವರು ಹೇಳಿದ್ರು, ಮೋಶೆ, ನನಗೆ ನನ್ನ ಜನರೊಟ್ಟಿಗೆ ಮಾತಾಡಬೇಕು. ಮೋಶೆ ಉಪವಾಸ ಪ್ರಾರ್ಥನೆ ಮಾಡಿ ದೇವರೇ ಮಾತಾಡು ಅಂತ ಹೇಳ್ದಕ್ಕಲ್ಲ ದೇವರು ಮಾತಾಡಿದೋ. ಅರ್ಥ ಮಾಡಿಕೊಳ್ಳ್ರಿ ಮಕ್ಕಳೇ, ನಿನ್ನ ಪ್ರಾರ್ಥನೆಯ ಪವರಿಂದ ಅಲ್ಲ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇರೋದು. ಅವನು ಪ್ಲಾನ್ ಮಾಡಿ ಆಯ್ತು ನಿನ್ನೊಟ್ಟಿಗೆ ಮಾತಾಡಲಿಕ್ಕೆ. ನೀನು ಯಾವ ಮನೆಯೊಳಗಡೆ ಮಲಗಿದ್ರು ಕೂಡ ನಿನ್ನ ಕಿವಿ ಒಳಗಡೆ ಮಾತಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಮೋಶೆಗೆ ಹೇಳಿದ್ರು,
ನನಗೆ ನನ್ನ ಜನರೊಟ್ಟಿಗೆ ಮಾತಾಡಬೇಕು. ಏನು ಮಾಡಬೇಕು ದೇವರೇ? ನೀನು ನನ್ನ ಹತ್ರಕ್ಕೆ ಬರಬೇಕು, ಇಲ್ಲ ನಾನು ನಿನ್ನ ಹತ್ರಕ್ಕೆ ಬರಬೇಕು. ಎರಡು ಕೂಡ ಇಂಪಾಸಿಬಲ್. ಗೊತ್ತಾಗಿಲ್ಲ ಇನ್ನು? ಎರಡು ಕೂಡ ಅಪ್ರಾಪ್ತವಾಗಿರುವ ಕಾರ್ಯ, ಅಥವಾ ಅಥವಾ ಪಕ್ಕ ಕನ್ನಡ, ಅಥವಾ ಅಸಾಧ್ಯವಾದ ಕಾರ್ಯ. ಯೆಹೋವನು ಭೂಮಿಗಿಳಿದು ಬರಲಿಕ್ಕೆ ಆಗ್ತಾ ಇಲ್ಲ, ಮೋಸೆ ಅಪ್ಪನಿಗೆ ಮೇಲೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಆಗ ದೇವರು ಹೇಳಿದು, ನೀನು ನನ್ನ ಹತ್ರನೂ ಬರಬೇಡ, ನಾನು ನಿನ್ನ ಹತ್ರಕ್ಕೂ ಬರೋದಿಲ್ಲ, ನಾವಿಬ್ಬರು ಒಂದು ಕಡೆ ಸಂಧಿಸೋಣ. ಆ ಬೆಟ್ಟದ ಹೆಸರೇ ಸೀನಾಯಿ ಬೆಟ್ಟ. ನಾನು ಭೂಮಿಗೆ ಬಂದರೆ ತಾನೇ ನೀನು ಸುಟ್ಟೋಗೋದು, ನಾನು ಭೂಮಿಗೆ ಇಳಿದು ಬರಲ್ಲ. ನೀವು ನನ್ನ ಬಳಿಗೆ ಬರಲಿಕ್ಕೆ ತಾನೇ ನಿಮಗೆ ಕಷ್ಟ. ಈಗ ನಾವಿಬ್ಬರು ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಬರೋಣ. ನಾನು ಪ್ರಯಾಣ ಮಾಡಿ ಬರ್ತೇನೆ, ನೀನು ಕೂಡ ನಿನ್ನ ತಗ್ಗಿನಿಂದ, ಸೀನಾಯಿ ಬೆಟ್ಟದ ತಗ್ಗಿನಿಂದ ನೀನು ಕೂಡ ಮೇಲಕ್ಕೆ ಏರಿ ಬಾ. ನಾವು ಇಬ್ಬರು ಕೂಡ ಒಂದು ಸ್ಥಳದಲ್ಲಿ ಸಂಧಿಸ್ತೀವಿ. ಆ ಸ್ಥಳದ ಹೆಸರೇ ಸೀನಾಯಿ ಪರ್ವತ. ಆತ್ಮದಲ್ಲಿ ವಿವೇಚಿಸ್ತಾ ಇರಬೇಕೀಗ ನೀವು, ಆತ್ಮದಲ್ಲಿ ವಿವೇಚಿಸ್ತಾ ಇರಬೇಕು ಈ ವಾಕ್ಯಗಳನ್ನು ನೋಡಿ. ಮನುಷ್ಯ, ಇಸ್ರಾಯೇಲ್ ಜನ ಆಗಲಾದರೂ ದೇವರನ್ನು ಹುಡುಕ್ತಾ ಇದ್ದಾರ. ದೇವರು ಮನುಷ್ಯರೊಟ್ಟಿಗೆ ಮಾತನಾಡಲಿಕ್ಕೆ ಬೇಕಾಗಿ, ಮನುಷ್ಯರೊಟ್ಟಿಗೆ ಒಡನಾಡೋದಕ್ಕೆ ಬೇಕಾಗಿ, ಮನುಷ್ಯರ ಸಂಪರ್ಕ ಬೆಳೆಸಲಿಕ್ಕೆ ಬೇಕಾಗಿ ದೇವರು ಪ್ರೋಗ್ರಾಮ್ಗಳನ್ನು, ಯೋಜನೆಗಳನ್ನು ಅಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. ಇವರಲ್ಲಿ ತಿನ್ನುತ್ತಾರೆ, ಉಣ್ಣುತ್ತಾರೆ, ಕುಡಿಯುತ್ತಾರೆ, ನಲಿಯುತ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಕಿತಾಪತಿ ಮಾಡ್ತಾರೆ, ಎಲ್ಲರನ್ನು ಬೈತಾರೆ, ಪಾಸ್ಟಿಗೂ ಬೈತಾರೆ, ಮೋಶೆಗೂ ಬೈತಾರೆ. ಇವರು ಇಲ್ಲಿ ಬೈಕೊಂಡು, ಜಗಳ ಮಾಡಿಕೊಂಡು, ಕಿತ್ತಾಡಿಕೊಂಡು, ಕುಟುಂಬ ಜಗಳ, ಮಕ್ಕಳೊಟ್ಟಿಗೆ ಜಗಳ, ಗಂಡನೊಟ್ಟಿಗೆ ಜಗಳ, ಪಕ್ಕದ ಮನೆಯವರೊಟ್ಟಿಗೆ ಜಗಳ, ಇವರು ಹಂಗೆ ಹಿಂಗೆ 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 ಜಗಳ ಎಲ್ಲ ಮಾಡಿಕೊಂಡು ಇರುವಾಗ ದೇವರು ಯೋಚನೆ ಮಾಡ್ತಾ ಇರೋದು, ನನಗೆ ಇವರೊಟ್ಟಿಗೆ ಮಾತಾಡಬೇಕು. ಗೊತ್ತಾಗಿಲ್ಲ? ನಿನ್ನ ಕುಟುಂಬದೊಳಗಡೆ ಕಲಹ ಮಾಡಿಕೊಂಡು ನೀನು ನಡೀತಾ ಇರುವಾಗಲೂ ನಿನ್ನೊಟ್ಟಿಗೆ ಮಾತನಾಡಲಿಕ್ಕೆ ಬಯಸುತ್ತಾ ಇರುವ ಒಬ್ಬ ದೇವರು ನಿನ್ನನ್ನು ಕಾಯ್ತಾ ಇದ್ದಾನೆ ಎಂಬುದನ್ನು ನೀನು ಮರೆಯಬಾರದು. ಭಾನುವಾರ ಆರಾಧನಾಲಯಕ್ಕೆ ಬರದೆ ಪೇಟೆಗಳ ಮಗ್ಗುಲುಗಳಲ್ಲಿ ಹೋಗಿ ಅಂಗಡಿ ಬಾಗಿಲಲ್ಲಿ ಕೂತುಕೊಳ್ಳುವ ಜನರೇ ಕೇಳಿಕೊಳ್ಳಿರಿ, ನೀನು ಅಲ್ಲಿ ಇಲ್ಲಿ ಕರ್ತನ ಆಲಯವನ್ನು ಬಿಟ್ಟು ಸುತ್ತುವಾಗಲೂ ಕೂಡ ತೇಜೋಮಯನಾದ ದೇವರು ನಿನ್ನೊಟ್ಟಿಗೆ ಮಾತನಾಡಲಿಕ್ಕೆ ಬೇಕಾದ ಪ್ರೋಗ್ರಾಮ್ ಪ್ಲಾನ್ ಮಾಡ್ತಾ ಇದ್ದಾನೆ. ಭಾನುವಾರ ಮದುವೆ ಕರೆದ್ರೆ, ಭಾನುವಾರ ಮದುವೆ ಬಂದರೆ ಏನು ಮಾಡ್ತೀರಾ ನೀವು? ಫಸ್ಟ್ ಮದುವೆ, ಆಮೇಲೆ ನೋಡೋಣ ದೇವರು. ನೀನು ಮದುವೆಯಲ್ಲಿ ಹೋಗಿ ಕೂತುಕೊಂಡು ಭರ್ಜರಿ ಭೋಜನ ಮಾಡ್ತಾ ಇರುವಾಗಲೂ ದೇವರು ಕೂತುಕೊಂಡು ಯೋಚನೆ ಮಾಡ್ತಾರೆ, ನನ್ನ ಮಗಳೊಟ್ಟಿಗೆ ನನಗೆ ಇವತ್ತು ಮಾತಾಡಬೇಕು, ನನ್ನ ಮಗನೊಟ್ಟಿಗೆ ನನಗೆ ಇವತ್ತೊಂದು ಮಾತಾಡಬೇಕು, ನನ್ನ ಮಗಳನ್ನು ನನ್ನ ಆಲಯದಲ್ಲಿ ನನಗೆ ಮಾತಾಡಿಸಬೇಕು, ನನ್ನ ಮಕ್ಕಳ ಮನೆಯೊಳಗಡೆ ನಾನೊಂದು ಸಾರಿ ಹೋಗಿ ಮಾತಾಡಬೇಕು. ನೋಡು, ನೀನು ಅವರ ಬಗ್ಗೆ ಯೋಚನೆ ಮಾಡದೇ ಇರುವಾಗಲೂ ಅವರು ನಿನ್ನ ಬಗ್ಗೆ ಯೋಚಿಸ್ತಾ ಇದ್ದಾರೆ. ನೀನು ಅವರನ್ನು ಕಾಣದೇ ಇರುವಾಗಲೂ ಕೂಡ ಅವರು ನಿನ್ನನ್ನು ಕಾಣ್ತಾ ಇದ್ದಾರೆ. ನೀನು ಅವರೊಟ್ಟಿಗೆ ಮಾತಾಡದೇ ಇರುವಾಗಲೂ ಅವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ನೀನು ಅವರನ್ನು ಹುಡುಕದೇ ಇರುವಾಗಲೂ ಅವರು ನಿನ್ನನ್ನು ಹುಡುಕುತ್ತಾ ಇದ್ದಾರೆ. ನೀನು ಅವನ್ನು ಬಿಟ್ಟು ದೂರ ಹೋಗುವಾಗಲೂ ಅವನು ನಿನ್ನನ್ನು ಹುಡುಕಿ ನಿನ್ನ ಹಿಂದೆ ಬರ್ತಾ ಇದ್ದಾನೆ. ಈ ದೇವರ ಹೆಸರೇ ಯೇಸು. ಅವರಲ್ಲದೆ ಇನ್ನೊಬ್ಬ ದೇವರು ಈ ವಿಷಯದಲ್ಲಿ ಬೇರೆ ಯಾರೂ ಇಲ್ಲ. ಸ್ಟ್ರಾಂಗ್ ಆಯಿತು, ಸ್ಟ್ರಾಂಗ್ ಆಯಿತು, ಸ್ಟ್ರಾಂಗ್ ಆಗಬೇಕು. ಸ್ಟ್ರಾಂಗ್ ಆದ್ರೇ ಕಾರ ಬರೋದು, ಕಾರ ಬಂದ್ರೇ ರೋಷ ಬರೋದು, ರೋಷ ಬಂದರೆ ಆತ್ಮೀಕತೆಯಲ್ಲಿ ವೈರಾಗ್ಯ ಬರೋದು, ಆತ್ಮೀಕತೆಯಲ್ಲಿ ವೈರಾಗ್ಯ ಬಂದ್ರೇ ನೀನು ಕರ್ತನಿಗೋಸ್ಕರ ಏನಾದರೂ ಮಾಡ್ತೀ. ಈ ಕೇರಳದವರು ಭಯಂಕರ ರೋಷ ಇರುವವರು, ಗೊತ್ತಾ ನಿಮಗೆ? ಕೇಳಿದ್ರೆ ನೀವು ಯಾರಾದರೂ? ಈ ಕೇರಳದ ಜನ ಭಯಂಕರ ರೋಷ ಉಳ್ಳವರು. ಯಾಕೆ ಗೊತ್ತಾ? ಅವರು ತುರ್ಕು ಮೆಣಸಿನಕಾಯಿ ತಿಂತಾರೆ. ತುರ್ಕು ಮೆಣಸಿನಕಾಯಿ ಗೊತ್ತೇನ್ರಿ? ನಮ್ಮ ಉಡುಪಿಯಲ್ಲಿ ತುರ್ಕು ಮೆಣಸಿನಕಾಯಿ ಇದೆಯೇನ್ರಿ? ನೋಡೋಕೆ ಒಂದಿಷ್ಟೇ ಉದ್ದ ಇರ್ತದೆ, ಅದಕ್ಕೆ ಒಂದು ಸಲ ತಿಂದು ನೋಡಿ, ಅಪ್ಪ ಮೆದುಳು ಸಮೇತ ಹೊಗೆ ಆಡ್ತದೆ. ಕರೆಕ್ಟನ್ರಿ? ಆಗ ಖಾರ ಜಾಸ್ತಿ ಆದರೆ ರೋಷ ಜಾಸ್ತಿ ಆಗ್ತದೆ. ನಿನಗೆ ಖಾರ ಇರುವ ಸಂದೇಶ ನಿನ್ನ ಒಳಗಡೆ ಹೋಗುವಾಗ ನಿನಗೆ ಆಗ ಅಹು ಉಹು ಅಹು ಉಹು ಅಂತೆಲ್ಲ ಅನಿಸಬಹುದು. ನೀನು ಸ್ವಲ್ಪದರಲ್ಲಿ ನಿನಗೆ ಆವೇಶ ಬರ್ತದೆ, ನಿನಗೆ ರೋಷ ಬರ್ತದೆ. ಯಾರಾದರೂ ನಿನ್ನ ದೇವರನ್ನು ನಿಂದಿಸುವಾಗ, ಯಾರಾದರೂ ನಿನ್ನ ಸೇವೆಯ ಬಗ್ಗೆ ಮಾತಾಡುವಾಗ, ಯಾರಾದರೂ ನಿನ್ನ ನಂಬಿಕೆಯನ್ನು ಕೇವಲವಾಗಿ ಮಾತಾಡುವಾಗ ನಿನಗೆ ರೋಷ ಬರ್ತದೆ. ಏಯ್, ನಾನು ಆರಾಧನೆ ಮಾಡೋ ದೇವರು ಯಾರು ಗೊತ್ತೋ? ಪೌಲ್ನ ಅದಕ್ಕೊಂದು ಪದ ಉಪಯೋಗಿಸ್ತಾನೆ, ನಂಬಿಕೆಯಲ್ಲಿ ಪುರುಷತ್ವವನ್ನು ತೋರಿಸಬೇಕು. ಪುರುಷತ್ವ ಹೇಳಿದ ಕೂಡಲೇ ಪಾಸ್ಟರ್ ಇಲ್ಲಿ ಯಾಕೆ ಮಾಡಿದ ಗೊತ್ತಾ ನಿಮಗೆ? ನನಗೊಂದು ಸ್ವಲ್ಪ ನೀರು ಸಿಗ್ಬೋದಾ?
ನಮ್ಮ ಅಂಕಲ್ ಇವತ್ತು ಕಾಣ್ತಾ ಇಲ್ಲ. ಅಂಕಲ್ ಇದ್ದಿದ್ರೆ ನೀರು ಇಷ್ಟರೊಳಗಡೆ ಬಂದಿರೋದು ಇಲ್ಲ. ನಮ್ಮ ಅಂಕಲ್ ಇಲ್ಲ, ಇಲ್ಲಿ ಕೂತಿದ್ರಲ್ಲ, ನಮಗೆ ಬರ್ತಾ ಇದ್ರಲ್ಲ. ಅಂಕಲ್ ಬಂದಿರೋ ಇಷ್ಟರೊಳಗಡೆ ನೀರಿನ ಕಪ್ಪು ಇಲ್ಲಿ ಬರ್ತಿತ್ತು. ಎಲ್ಲಿದ್ದೇವೆ ನಾವೀಗ? ಅಂಕಲ್ ಹತ್ರ ಇಲ್ಲ, ಬಂದ್ರಿ ಈ ಕಡೆ. ಆಗೋದು ಪ್ರಶ್ನೆ ಕೇಳಿದಾಗ ಆಮೇಲೆ ಹೇಳಿದವರು ಕೈ ಎತ್ತಿರಿ, ಇಲ್ಲಿ ಸೈಡು. ಈಗ ಹೇಳಿದಲ್ಲ, ಆಗಲೇ ಹೇಳಿದ್ದು. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆಯಲ್ಲಿ ಶುರುವಾದಂಥ ಯಾಜಕೋದ್ಯೋಗ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ನಿಂತು ಹೋಯ್ತಾ ಇಲ್ವಾ? ಇಲ್ಲ ಕೇಳಿ ಸರ್, ಇದು ಸರಿ ಇಲ್ಲ ನಮ್ಮದು. ಇನ್ನು ಜೋರಾಗಿ ಹೇಳಿರಿ. ಆರೋನನ ಕಾಲದಲ್ಲಿ ಯೆಹೋವನಾದ ದೇವರು ಮೋಶೆಯ ಮುಖಾಂತರವಾಗಿ ಆರೋನನ ತಲೆಯ ಮೇಲೆ ಅಭಿಷೇಕದ ತೈಲವನ್ನು ಹಾಕಿ ಯಾಜಕ ವಸ್ತ್ರವನ್ನು ಅವನಿಗೆ ಹಾಕಿಕೊಟ್ಟು ಅವನ ತಲೆಯಲ್ಲಿ ಮುಂಡಾಸವನ್ನು ಕೊಟ್ಟು ಅವನ ಸೊಂಟಕ್ಕೆ ನಡುಕಟ್ಟನ್ನು ಕಟ್ಟಿಸಿಕೊಟ್ಟು ಅವನ ಕೈಗಳಲ್ಲಿ ಉಂಗುರವನ್ನು ಹಾಕಿಸಿಕೊಟ್ಟು ಅವನ ಬಟ್ಟೆಯ 2 ಕಡೆಗಳಲ್ಲಿ ಮಣಿಗಳನ್ನು ಸಿಕ್ಕಿಸಿಕೊಟ್ಟು ಅವನಿಗೆ ಹೇಳಿದರು, ಇದು ನಿನ್ನ ಯಾಜಕೋದ್ಯೋಗದ ಗುರುತು. ನೀನು ಯಾವಾಗ ನನ್ನ ಆಲಯದೊಳಗಡೆ ಬರುವಾಗಲೂ ನಿನ್ನ ವಸ್ತ್ರ ಇದೇ ಆಗಿರಬೇಕು. ಈ ವಸ್ತ್ರವನ್ನು ನೀನು ಆಲಯ ಬಿಟ್ಟು ಹೊರಗಡೆ ತಗೊಂಡು ಹೋಗಬಾರ್ದು. ಈ ವಸ್ತ್ರವನ್ನು ನೀನು ಗಲೀಜು ಮಾಡಬಾರ್ದು. ಈ ವಸ್ತ್ರದಲ್ಲಿ ನೀನು ಯಾವುದೇ ರೀತಿಯ ಅಶುದ್ಧತೆ ಮುಟ್ಟಿಸಲಿಕ್ಕೆ ಕೂಡದು. ಯಾರಿಗೆ ಹೇಳಿದು? ಈ ಯಾಜಕನ, ಈ ಶ್ರೇಷ್ಠ ಯಾಜಕನಾಗಿರುವವನಿಗೆ ಯಾಜಕೋದ್ಯೋಗದಲ್ಲಿ ಇರುವಾಗ ಇವನ ಆಲಯದೊಳಗಡೆ ಪ್ರವೇಶಿಸುವಾಗ ಒಂದು ಅಂಗಿ ಆಗ್ತಾನೆ. ಕೇಳಿಸಿಕೊಂಡ್ರೆ ಇನ್ನು ಕೆಲವರೆಲ್ಲ ಬಿಟ್ಟು ಬಂದಕ್ಕೆ ನೆನಪಾಯ್ತು, ಅಲ್ಲಿಗೆ ಹೋಗೋಣ ಅಂತ ಅನಿಸ್ತಾದ್ರೆ ನಾನು ಕರೆಕ್ಟ್ ಮಾತಾಡಿ ಮುಗಿಸಿದ ಮೇಲೆ ನೀವು ಹೋಗಿದ್ದಾರೆ. ಅದು ಗೊತ್ತಾಗಿಲ್ಲ ಅಂತ ಅನಿಸ್ತದೆ. ಈಗ ಇದೆಲ್ಲ ಕೇಳ್ತಾ ಇರಬೇಕಾದ್ರೆ ಕೆಲವರಿಗೆ ಹಳೇದು ನೆನಪು ಬರ್ತದೆ. ಈಗ ಅವಾಗ ನಮಗೆ ಆದರೆ ಅದೇ ಸರಿ ಇರ್ಬೋದು, ಆ ಪಾಸ್ಟರ್ ಹೇಳ್ಕೊಂಡು ಬರೋದು ಹಂಗೇನು ಅಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ನೀವು ಎದ್ದು ಹೋಗ್ಬೇಡ್ರಿ. ನನ್ನ ಮೆಸೇಜ್ ಪೂರ್ತಿ ಕಂಪ್ಲೀಟ್ ಆದ ಮೇಲೆ ನಮಗೆ ಹೋಗ್ಬೇಕಾ ಬೇಡ ಅಂತ ತೀರ್ಮಾನಕ್ಕೆ ಬರೋಣ. ಅದಕ್ಕೂ ಮಾತಾಡಲಿಲ್ಲ ಅವರು. ಆಲಯದಿಂದ ಹೊರಗಡೆ ಬರುವಾಗ ಅವನಿಗೆ ಹಾಕಲಿಕ್ಕೆ ಬೇರೊಂದು ವಸ್ತ್ರ ಇದೆ. ಯಾರಿಗೆ? ಯಾಜಕನಿಗೆ, ಯಾಜಕೋದ್ಯೋಗ ಮಾಡುವ ಯಾಜಕರುಗಳಿಗೆ. ದೇವರು ಪ್ರಮಾಣ ಕೊಟ್ಟಾಗ, ವ್ಯವಸ್ಥೆ ಕೊಟ್ಟಾಗ ಒಂದು ಮಾತು ಹೇಳಿದು, ಯಾಜಕನು ತನ್ನ ವಸ್ತ್ರವನ್ನು ಯಾವತ್ತೂ ಕೂಡ ಯಾರ ಮುಂದೆಯೂ ಅರಿಬಾರದು. ಅರ್ಥ ಆಯ್ತಾ? ಯೇಸು ಕ್ರಿಸ್ತನು ಕಯ್ಯಫನ ಅರಮನೆಯೊಳಗಡೆ ಅನ್ನ ಮತ್ತು ಕಯ್ಯಫ ಸೇರಿಕೊಂಡು ಇವರನ್ನ ವಿಚಾರಣೆ ಮಾಡಿದ ಸಮಯದಲ್ಲಿ, ನೀನು ದೇವರ ಮಗನೋ ಎಂದು, ದೇವಕುಮಾರನೋ ಎಂದು ಕೇಳು ಎಂದು ಹೇಳಿದಾಗ, ನೀವು ನಾನು ಸರ್ವಶಕ್ತನ ಬಲಭಾಗದಲ್ಲಿ ಕೂತಿರುವುದನ್ನು ನೀವು ನೋಡ್ತೀರಿ ಎಂದು ಪದ ಹೇಳಿದ ಕೂಡಲೇ ಅಲ್ಲಿ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಮಹಾಯಾಜಕರು ತನ್ನ ವಸ್ತ್ರವನ್ನು ಅರಿದು ಬಿಟ್ಟು, ಇನ್ನು ನಮಗೆ ಸಾಕ್ಷಿಗಳು ಬೇಕಾಗಿಲ್ಲ, ಇವನು ಮರಣ ಯೋಗ್ಯನಾದವನೆಂದು ಹೇಳಿದ ಒಂದು ಪದ ನೀವು ಓದಿಕೊಂಡಿರಾ? ನೀವು ಅದೆಲ್ಲ ಓದಿ ಸುಮ್ಮನೆ ಬಿಟ್ಟುಬಿಟ್ರಲ್ರಿ. ಅದರ ಹಿಂದೆ ಇರುವಂಥ ದೈವಿಕವಾದ ಶಾಪ ಎಷ್ಟು ದೊಡ್ಡದು ಎಂಬುದನ್ನು ತಿಳ್ಕೊಂಡಿರಬೇಕು. ಯಾರ ಬರೋಣಕ್ಕೋಸ್ಕರ ಇಷ್ಟು ವರ್ಷ ಅಂಗಿ ಹಾಕಿಕೊಂಡು ದೇವರ ದೇವಾಲಯದಲ್ಲಿ ಅವನು ಸೇವೆ ಮಾಡಿದನು, ಈಗ ನೋಡು, ಎದುರು ನೋಡ್ತಾ ಇದ್ದವನು ಬಂದು ಮುಂದೆ ನಿಂತುಕೊಂಡಾಗ ಅವನು ನಾನು ದೇವರ ಮಗನು ಕುಮಾರನೆಂದು ಹೇಳಿದಕ್ಕೆ ಅವನಿಗೆ ಕೊಟ್ಟ ವಸ್ತ್ರ, ಯಾರಿಗೆ? ಯಾಜಕೋದ್ಯೋಗ ಮಾಡಲಿಕ್ಕೆ ಇರುವವರಿಗೆ ಯೆಹೋವನಾದ ದೇವರು ನೇಮಕ ಮಾಡಿ ಕೊಟ್ಟಂತ ಅಂಗಿಯನ್ನು ಅರಿದು ಬಿಡುವಷ್ಟು ಅವನು ಕೆಳಮಟ್ಟಕ್ಕೆ ಹೋಗಿಬಿಟ್ಟ. ನೀನೆಷ್ಟು ವರ್ಷ ಯಾಜಕೋದ್ಯೋಗ ಮಾಡಿತು ಎಂಬುದಲ್ಲ ಪ್ರಶ್ನೆ, ನೀನು ಯಾರಿಗೋಸ್ಕರ ಯಾಜಕೋದ್ಯೋಗ ಮಾಡ್ತಾ ಇದೀಯಾ? ನಿನ್ನ ಯಾಜಕೋದ್ಯೋಗದ ರಿಸಲ್ಟ್ ನಿನ್ನ ಕಣ್ಣ ಮುಂದೆ ಬಂದು ನಿಂತುಕೊಳ್ಳುವಾಗ ಅವನೇ ನಾನು ಎದುರು ನೋಡ್ತಾ ಇದ್ದ ಮಸಿಹ ಅಂತ ನಿನಗೆ ಅರ್ಥವಾಗಲಿಕ್ಕೆ ಆದರೆ, ನಿನಗೆ ಮನವರಿಕೆ ಆದರೆ, ನಿನಗೆ ಪ್ರಕಟಣೆ ಆದರೆ, ಅದೇ ನಿನ್ನ ಯಾಜಕೋದ್ಯೋಗದ ಲಾಭ, ಅದೇ ನಿನ್ನ ಪ್ರತಿಫಲ. ಕಯ್ಯಫ ಮತ್ತು ಅನ್ನ ಇರುವ ಸಂಬಂಧ ನಿಮಗೆ ಗೊತ್ತಾ? ಅನ್ನ ಮತ್ತು ಕಯ್ಯಫ ಇರುವ ಸಂಬಂಧ ಏನು ಗೊತ್ತಾ? ಮಾವಾಳಿಯ. ಏನು? ನನ್ನ ಬೈಬಲ್ ಹಂಗಿದೆ, ನಿಮ್ಮ ಬೈಬಲಲ್ಲಿ ಬೇರೆ ಯಾರಾದ್ರೂ ಇದೆ ಗೊತ್ತಿಲ್ಲ. ಮಾವಾಳಿಯ.
ಮಾವಾಳಿ ಒಳ್ಳೆ ಕಾಂಬಿನೇಷನ್ ಅಲ್ವಾ? ಮಾವಾಳಿ ಒಳ್ಳೆ ಕಾಂಬಿನೇಷನ್ ಅಲ್ಲೇನ್ರಿ? ಇಬ್ಬರಿಗೆ ಗೊತ್ತಾಗಿಲ್ಲ ನಮ್ಮ ಮುಂದೆ ನಿಂತುಕೊಂಡಿರುವವರು ಮಸಿ ಅಂತ. ಆದರೆ ಮೊನ್ನೆ ಕೇಳಿದಂಥ ಶಮರಿಯದಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಸರಿ ಇಲ್ಲದಿದ್ದಂಥ ಆ ಹೆಂಗಸೆ ಗೊತ್ತಾಯಿತು ಇವರೇ ಮೆಸಿ ಅಂತ. ಇನ್ನೆಂಗೆ ವರ್ಣಿಸಲಿ? ಇನ್ನೆಂಗೆ ನಾನು ಇದನ್ನು ಮಾತಾಡಲಿ? ಇನ್ನು ಬೇಡ ಅಲ್ಲ? ಓಕೆ. ಪ್ರಶ್ನೆ ಕೇಳಿದ್ದೇನೆ ನಾನು. ಹೊಸ ಒಡಂಬಡಿಕೆಯ ಯೆಹೋವನಾದ ದೇವರು ಆರೋನನ ಮುಖಾಂತರ ಆರಂಭ ಮಾಡಿದ ಯಾಜಕೋದ್ಯೋಗ ಇವತ್ತು ಭೂಲೋಕದಲ್ಲಿ ಇದೆಯೋ ಇಲ್ಲವೋ ಎಂಬುದು ನನ್ನ ಪ್ರಶ್ನೆ. ನೀವು ಹೇಳಿದಿರಿ, ನೀವು ಹೇಳಿದಿರಿ ಹೌದಾ ಬಸವ? ಅಲ್ಲ ಬಸವ? ಯಾವುದನ್ನು ಕೇಳಲಿ? ನೀವು ಅಲ್ಲ ಅಂತ ಹೇಳಿದ್ರೆ ನಾವು ಅಲ್ಲ ಅಂತ ಹೇಳ್ತೀವಿ, ನೀವು ಹೌದು ಅಂತ ಹೇಳಿದ್ರೆ ನಾವು ಹೌದು ಅಂತ ಹೇಳ್ತೀವಿ. ಯಾರು ಹೇಳಿದ್ರು ನೋಡಿ? ಈ ದೀಪಾವಳಿ ಎಲ್ಲ ಬರುವಾಗ ನಿಮ್ಮೂರ ಕಡೆ ಇಲ್ಲೇ ಬಸವನ ನೋಡ್ಕೊಂಡು ಬರ್ತಾರೆ ಗೊತ್ತಾ ನಿಮಗೆ? ಇಲ್ಲೆಲ್ಲ ಇದು ಕಟ್ಟಿಬಿಟ್ಟು. ನಿಮ್ಮೂರಲ್ಲಿ ಇಲ್ವೇನ್ರಿ ಬಸವನ ಕಡೆ? ಆ ಬಸವನನ್ನು ಅವನೊಂದು ಪೂಂಗೆಲ್ಲ ಹಿಡ್ಕೊಂಡು ಬರ್ತಾನೆ, ಹಿಂಗೆ ಓದ್ತಾನೆ, ಪೇ 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 ಅಂತ ಓದಿಬಿಟ್ಟು ಹೌದಾ ಬಸವ ಅಂತ ಹೇಳುವಾಗ ಬಸವ ಅಂತ ಹೇಳ್ತಾನೆ. ಆಮೇಲೆ ದುಡ್ಡು ಬರಬೇಕಲ್ಲ, ನಿಂತಿರೋ ಮನೆಯಿಂದ ದುಡ್ಡು ಬರಬೇಕಲ್ಲ ಇಲ್ಲಿಗೆ. ಆಗ ಬಸವನಿಗೆ ಕೇಳ್ತಾರೆ ಅಲ್ವಾ ಬಸವ ಅಂತ ಹಿಂಗೆ ತೋರಿಸ್ತದೆ. ಆಗ ಮನೆಯವರು ಯೋಚನೆ ಮಾಡ್ತಾರೆ, ಎಷ್ಟು ಬುದ್ಧಿ ಇರುವಂಥ ಬಸವ ಇದು, ಇದಕ್ಕೆ ನಾವು ಅಕ್ಕಿ ಕೊಡಲಿಲ್ಲದ್ರೆ, ಇದಕ್ಕೆ ನಾವು ಬಾಳೆಹಣ್ಣು ಕೊಡಲಿದ್ದಾರೆ ನಮಗೆ ಶಾಪ ಬರ್ತದೆ. ತಗೋಪ್ಪ ಮನೆ ಇವತ್ತು ಸಂಜೆಗೆ ಅಕ್ಕಿಗೆ ಊಟಕ್ಕೆ ಇಟ್ಟಿದ ಅಕ್ಕಿ ನೀನು ತಗೊಂಡೋಗು. ಪ್ರೈಸ್ ದಿ ಲಾರ್ಡ್. ಪ್ರೇರೆ ಮನಸ್ಸು ಯಾರು ನೋವು ಮಾಡಿಕೊಳ್ಬೇಡಿ, ನಮಗೆ ದೇವರ ಕಡೆಗೆ ತಿರುಗೋಣ. ಪೌಲನ ಹೇಳಿದಾಗೆ ನಾನು ನಿಮ್ಮನ್ನು ನೋಯಿಸಿದರೆ ನಮ್ಮನ್ನು ಸಂತೋಷಪಡಿಸೋರು ಯಾರು? ಪೌಲನೊಂದು ಪತ್ರಿಕೆಯಲ್ಲಿ ಪದ ಬರೀತಾರೆ ಗೊತ್ತಾ ನಿಮಗೆ? ನಾನು ನಿಮ್ಮನ್ನು ದುಃಖಪಡಿಸಿದರೆ ನನಗೆ ಸಂತೈಸುವಿಕೆ ಮಾಡುವವರು ಯಾರು? ಆದ್ದರಿಂದ ನೀವು ದುಃಖಿಸುವುದು ನನ್ನ ಇಷ್ಟ ಅಲ್ಲ. ಪೌಲ ಬರೆಯುವ ಮಾತು, ನೀವು ದುಃಖಿಸುವುದಲ್ಲ ನನ್ನ ಇಷ್ಟ, ಆದರೆ ನೀವು ಮಾನಸಾಂತರ ಹೊಂದಬೇಕು ಎಂಬುದು ನನ್ನ ಇಷ್ಟ. ಅರ್ಥ ಆಯಿತು? ಸ್ವಲ್ಪ ಆಗ್ತಾಯಿದೆ. ನಿಮ್ಮನ್ನು ಯಾರನ್ನೂ ಕೂಡ ಗಾಯ ಮಾಡಿ ನಾವು ಇಲ್ಲಿಂದ ಹೋಗಬೇಕು ಅಂತ ನಮಗೆ ಆಸೆ ಇಲ್ಲ. ಇನ್ನೊಂದು ಸಾರಿ ಕೂಡ ನಿಮ್ಮನ್ನು ಭೇಟಿಯಾಡಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ರೆ ಸಂತೋಷದಿಂದ ನಿಮ್ಮ ಮುಂದೆ ಬಂದು ನಿಲ್ಲಬೇಕು ಅಂತ ಆಸೆ ಇದೆ ಹೊರತು ಬಿಟ್ಟರೆ ನಿಮ್ಮನ್ನು ಯಾರನ್ನೂ ಗಾಯ ಮಾಡುವ ಆಸೆ ಇಲ್ಲ. ಆದರೆ ನೀವು ಎಷ್ಟು ಸಲ ಕರೆದರೂ, ನೀವು ಕರೆಯದೇ ಇದ್ದರೂ ಕೂಡ, ಒಂದೇ ಸ್ಥಳದಲ್ಲಿ ದೇವರೊಂದು ಅವಕಾಶ ಕೊಟ್ಟರೂ ಕೂಡ ನಿಮ್ಮ ಹೃದಯ ಕ್ರಿಸ್ತ ಯೇಸುವಿನ ಕಡೆಗೆ ತಿರುಗಿತು ಅಂತ ನನಗೆ ಗೊತ್ತಾದರೆ ಅದಕ್ಕಿಂತ ನನಗೆ ಸಿಗುವ ಪ್ರತಿಫಲ ಬೇರೊಂದು ಇಲ್ಲ. ಆ ಸೇವೆಗೋಸ್ಕರವಾಗಿ, ಆ ಉದ್ಯೋಗಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ. ನಿಮ್ಮ ಮಾತಿನ ಪ್ರಕಾರ ನೀವು ಹೇಳಿದಂಥ ಆಶಯದಲ್ಲಿ ನಿಂತುಕೊಂಡು ಈಗ ಮಾತಾಡೋಣ. ಯಾಜಕೋದ್ಯೋಗ ಎಲ್ಲಿವರೆಗೆ ಇತ್ತು, ಯಾವಾಗ ಸ್ಟಾಪ್ ಆಯಿತು? ನಿಮ್ಮ ಅಭಿಪ್ರಾಯದಲ್ಲಿ ಮಾತ್ರ ಮಾತಾಡ್ತಿದ್ದೀನಿ, ನನ್ನ ಅಭಿಪ್ರಾಯ ಆಮೇಲೆ ಹೇಳ್ತೀನಿ. ನೀವು ಹೇಳುವ ಅಭಿಪ್ರಾಯದ ಪ್ರಕಾರ ಯೇಸು ಕ್ರಿಸ್ತನು ಯಾವಾಗ ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಿತೋ ಆಗ ಯೆರೂಸಲೇಮ್ ದೇವಾಲಯದ ತೆರೆಯು ಮೇಲಿಂದ ಕೆಳಗಡೆ ಇಬ್ಬಾಗವಾಗಿ ಹರಿಯಿತೋ ಅವತ್ತಿನಿಂದ ಯಾಜಕೋದ್ಯೋಗ, ಜೋರಾಗಿ ಹೇಳಿ, ಜೋರಾಗಿ ಹೇಳಿ, ನಮ್ಮ ಭಾವನೆಯಲ್ಲಿ ಅವತ್ತಿನಿಂದ ಯಾಜಕೋದ್ಯೋಗ ಮುಗಿದೋಯ್ತು. ನಮ್ಮ ಭಾವನೆ ಅಂತ ಹೇಳಿದ್ರೆ ನಿಮ್ಮ ಭಾವನೆ, ನಂದು ಹೇಳ್ತೀನಿ, ಟೈಮ್ ಕೊಡಿ ನನಗೆ, ನಿಮ್ಮದು ಫಸ್ಟ್ ನಾನು ಹೇಳ್ತಾ ಇದ್ದೀನಿ. ಹಾಗಾದರೆ ನಿಮ್ಮ ಪ್ರಕಾರ ಈಗ ನಮಗೆ ಯಾರಿಲ್ಲ? ಜೋರಾಗಿ ಹೇಳಬೇಕು. ನಮಗೀಗ ಯಾರಿಲ್ಲ? ಯಾಜಕರಿಲ್ಲ. ಹಾಗಾದರೆ ಆರಂಭದಲ್ಲಿ ಕೇಳಿದ ಪ್ರಶ್ನೆ ಇನ್ನೊಂದು ಸಾರಿ ಕೇಳಿಬಿಟ್ಟು ಈಗ ನಿಮ್ಮೊಟ್ಟಿಗೆ ಬರ್ತೀನಿ. ಯಾಜಕನ ಉದ್ಯೋಗ ಏನು? ಯಾತಕ್ಕೆ? ಏನಾಗಿ ಅವನು ಕೆಲಸ ಮಾಡ್ತಾ ಇದ್ದಾನೆ? ಅತಿ ಪರಿಶುದ್ಧ ಸ್ಥಳದಲ್ಲಿ ಕೂತಿರುವಂಥ ದೇವರ ಮಹಿಮೆಯೊಟ್ಟಿಗೆ ಅಂಗಳದಲ್ಲಿ ನಿಂತಿರುವಂಥ ಜನರನ್ನು ಕನೆಕ್ಟ್ ಮಾಡುವವನ ಹೆಸರೇ ಯಾಜಕೋದ್ಯೋಗ ಮಾಡುವವನು. ಇದು ಗೊತ್ತಾಯ್ತಾ? ಈಗ ನೀವು
ಯಾಜಕರು ಇಲ್ಲದೇ ಇದ್ದು ಸೇವೆ ಮಾಡುವಂಥ ವ್ಯಕ್ತಿಗಳಾಗಿ ಆರಾಧನೆ ಮಾಡೋರಾಗಿದ್ದರೆ ನಿಮ್ಮ ಬಳಿಗೆ ನಾನೀಗ ಬರ್ತಾ ಇದ್ದೇನೆ. ಯಾಜಕರು ಇಲ್ಲ ತಾನೇ? ಓಕೆ, ಈಗ ನಾವು ಆರಾಧನೆ ಮಾಡುವ ದೇವರು ಎಲ್ಲಿದ್ದಾರೆ? ಒಂದನೇ ಪ್ರಶ್ನೆ. ಆರಾಧನೆ ಮಾಡುವ ನಾವುಗಳು ಎಲ್ಲಿ ಇದ್ದೇವೆ? 3, ನಾವು ಆರಾಧನೆ ಮಾಡುವಂಥ ದೇವರು ಇರುವ ಸ್ಥಳಕ್ಕೂ ನಾವು ಕೂತು ಆರಾಧನೆ ಮಾಡುವ ಸ್ಥಳಕ್ಕೂ ಎಷ್ಟು ಮೈಲಿ ದೂರ ಇದೆ? 3, 4 ಎಷ್ಟಾಯಿತು ಪ್ರಶ್ನೆ? ಈಗ 3 ಆಯಿತು. ಹಾಗಾದ್ರೆ 4ನೇ ಕ್ವಶನು. ಯಾರು ಉತ್ತರ ಕೊಡ್ತಾ ಇಲ್ಲ, ನಾನು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೇನೆ. ಆಮೇಲೆ ಕ್ಯೂಸ್ ಆರಂಭವಾಗ್ತದೆ. ಬಟನ್ ಪ್ರೆಸ್ ಮಾಡಿದ ಕೂಡಲೇ, ಬುಸ್ ಬಟನ್ ಕೊತ್ತಿದ ಕೂಡಲೇ ಮತ್ತೆ ಆನ್ಸರ್ ಕೊಡೋಕ್ಕೆ ಶುರು ಮಾಡಬೇಕು. ಈಗ ಫಸ್ಟಿಗೆ ಎಲ್ಲ ಪ್ರಶ್ನೆ, ಆಮೇಲೆ ಆಪ್ಷನ್ಸು, ಆಯ್ಕೆಗಳು ಕೊಡ್ತೀವಿ. ನೀವೆಲ್ಲವೂ ಕೂಡ ಕೊಡ್ಬೋದು. ಯಾರು ಫಸ್ಟ್ ಬರ್ತಾರೋ ಅವರಿಗೆ ದೇವರ ರಾಜ್ಯದಲ್ಲಿ ಪ್ರಥಮ ಅವಾರ್ಡ್ ಕೊಡ್ತಾರೆ ದೇವರು. ನಾನೇನು ಕೊಡಲ್ಲ. ಫಾಸ್ಟ್ ಏನಾದ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎದುರು ನೋಡಿ. ನಾನು ಅದಕ್ಕೆ ಹೇಳಿದ್ದು, ಯಾರು ಫಸ್ಟ್ ಬರ್ತಾರೋ ಅವರಿಗೆ ದೇವರ ರಾಜ್ಯದಲ್ಲಿ ಅಧಿಕವಾದ ಪ್ರತಿಫಲ ದೇವರು ಕೊಡ್ತಾರೆ. ಇದುವರೆಗೆ ಒಪ್ಪಿಕೊಂಡ್ರ? ಹಾಗಾದರೆ ಸ್ವರ್ಗದಲ್ಲಿ ಹೋಗುವಾಗ ತಾನೇ ಪ್ರತಿಫಲ. ಆದ್ದರಿಂದ ನಾವು ಸ್ವರ್ಗದಲ್ಲಿ ಹೋಗಿ ಮಾತಾಡ್ತೀವಿ ಅಂತ ಯಾರು ಹೇಳಬೇಡಿ, ಇಲ್ಲಿ ಹೇಳಲ್ಲ ಅಂತ ಹೇಳ್ಬೇಡಿ. ಇಲ್ಲೇ ಮಾತಾಡೋಣ, ದೇವರು ಕೇಳ್ತಾ ಇದ್ದಾರೆ. ಒಂದನೇ ಪ್ರಶ್ನೆ, ನಾವು ಆರಾಧನೆ ಮಾಡೋ ದೇವರು ಎಲ್ಲಿದ್ದಾರೆ? 2, ಆರಾಧನೆ ಮಾಡೋ ನಾವೆಲ್ಲಿದ್ದೀವಿ? 3, ನಾವು ಆರಾಧನೆ ಮಾಡೋ ದೇವರಿಗೂ ನಾವು ಕೂತಿರುವ ಸ್ಥಳಕ್ಕೂ ಇರುವಂಥ ಎಷ್ಟು ಮೈಲು ದೂರ ಇದೆ? 4, ನಾವು ಇಲ್ಲಿ ಕೂತ್ಕೊಂಡು ಅಲ್ಲೇಲುಯ್ಯ ಅಂತ ಹೇಳಿದರೆ ದೇವರು ಕೇಳ್ತದ? ದೇವರು ಅಲ್ಲಿಂದ ಆಮೇನ್ ಅಂತ ಹೇಳಿದ್ರೆ ನೀವು ಕೇಳ್ತೀರಾ? ಪ್ರಶ್ನೆಗಳಿಗೆ ಉತ್ತರ ಬರಬೇಕು. ಅಥವಾ ನೀವಿಲ್ಲಿ ಮಾಡುವ ಆರಾಧನೆ ಸ್ವರ್ಗದಲ್ಲಿ ಕೂತಿರುವಂಥ ಯೆಹೋವನಾದ ಸನ್ನಿಗೆ ಮುಟ್ಟುತ್ತಾ ಇದೆಯೋ ಇಲ್ವೋ? ನೀವು ಮಾಡಿದ ಆರಾಧನೆ ಸ್ವರ್ಗಕ್ಕೆ ಹೋಗಲಿಲ್ಲ ಅಂತ ಏನಾದರೂ ನಾನು ಹೇಳಿಬಿಟ್ರೆ, ನೀವೆಲ್ಲರೂ ಈಗ ಸೋಷಿಯಲ್ ಡಿಸ್ಟೆನ್ಸ್ ಮರೆತು, ಮಾಸ್ಕು ಮರೆತು, ಕೈ ಮಾತ್ರ ಪ್ರವರ್ತಿಸ್ತದೆ. ಈಗ ಅರ್ಥ ಆಯಿತು? ಅಂಕಲ್ ಹೇಳಿ ಆಯಿತು. ಸೋಷಿಯಲ್ ಡಿಸ್ಟೆನ್ಸ್ ಪಕ್ಕ ಎಲ್ಲರೂ ಕೂಡ ಪಾಲಿಸಬೇಕು. 2, ಮಾಸ್ಕ್ ಧರಿಸಲೇಬೇಕು ಅಂತ ಅವರು ಹೇಳಿಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಕೊಟ್ಟಿರುವಂಥ ನಿಯಮ ನಾವು ಪಾಲಿಸಲಿಕ್ಕೆ ಬಾಧ್ಯಸ್ಥರಾಗಿದ್ದೀವಿ. ಆದರೆ ಈಗ ನಾನು ಹೇಳಿದ ಮಾತಿನ ಆ ಹುಮ್ಮಸ್ಸಲ್ಲಿ ನಿಮಗೆ ಬಂದಂಥ ಆ ತುರ್ಕು ಮೆಣಸಿನಕಾಯಿ ತಿಂದ ರೋಷದಲ್ಲಿ ನೀವು ಅಲ್ಲಿಂದ ಎದ್ದು ಬರುವಾಗ ಮಾಸ್ಕು ಮರೆತು ಬಿಡ್ತೀರಿ, ಸೋಷಿಯಲ್ ಡಿಸ್ಟೆನ್ಸ್ ಮರೆತು ಬಿಡ್ತೀರಿ. ಮತ್ತು ಕಣ್ಣ ಮುಂದೆ ಒಂದೇ ಕಾಣೋದು, ನಮ್ಮನ್ನು ಅಪ್ಪಚ್ಚಿ ಮಾಡುವವರೆಗೆ ನಿಮ್ಮ ಕೈ ನಮ್ಮ ಮೇಲಿಂದ ತೆಗೆಯಲ್ಲ. ಕಾರಣ, ನೀವು ಇಲ್ಲಿ ಆಲಯದಲ್ಲಿ ಬಂದು ಕೂತುಕೊಂಡು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಕಾಲದಿಂದ ಎಷ್ಟು ವರ್ಷ? 20 ವರ್ಷದ ಹಿಂದಿನಿಂದ, 10 ವರ್ಷದ ಹಿಂದಿನಿಂದ, 5 ವರ್ಷ ಹಿಂದಿನಿಂದ, 3 ವರ್ಷ ಹಿಂದಿನಿಂದ ಇಲ್ಲಿ ಇವತ್ತು ಬಂದವರಿಗೂ ಕೂಡ ಇವತ್ತು ಬಂದ ಸಮಯದಿಂದ ಕೇಳ್ತಾ ಇರೋದು ಒಂದೇ, ನಾವು ಆರಾಧಿಸುವಾಗ ನಮ್ಮ ದೇವರು ನಮ್ಮ ಆರಾಧನೆ ಸ್ವೀಕರಿಸ್ತಾ ಇದ್ದಾರೆ. ಹೆಸರ್ನೋ ನಮ್ಮ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಕಳೆದ ವಾರದಲ್ಲೆಲ್ಲ ಪಾಸ್ಟರ್ ಪ್ರಸಂಗ ಮಾಡಿದ್ದು ಅದೇನೆ. ಇವತ್ತು ನಾನೇನಾದರೂ ದೇವರು ನಿಮ್ಮ ಆರಾಧನೆ ಕೇಳ್ತಾ ಇಲ್ಲ, ನೋಡ್ತಾ ಇಲ್ಲ, ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತ ಹೇಳಿಬಿಟ್ರೆ, ಕಳೆದ 5-6 ದಿವಸ ನಾನು ಮಾತಾಡಿದ ಎಲ್ಲವೂ ಕೂಡ ಟುಸು ಆಯಿತು ಅಲ್ವೇನ್ರಿ? ಆದ್ದರಿಂದ ನಿಮಗೂ ನೋವಾಗಬಾರ್ದು, ನಮಗೂ ನೋವಾಗಬಾರ್ದು. ಸತ್ಯವೇದ ಪುಸ್ತಕದ ಸತ್ಯಾಂಶ ಮಾತ್ರ ನಿಮ್ಮ ಒಳಗಡೆ ಪ್ರಿಂಟ್ ಆಗಲೇಬೇಕು. ಎರಡನ್ನು ನೋಡಿಕೊಂಡು, ಮ್ಯಾನೇಜ್ ಮಾಡಿಕೊಂಡು, ಬ್ಯಾಲೆನ್ಸ್ ಮಾಡಿಕೊಂಡು ಈಗ ಸ್ವರ್ಗದ ದೇವರ ಕಡೆಗೆ ನಮಗೆ ನೋಡೋಣ. ದೇವರಾತ್ಮ ನಮ್ಮೊಟ್ಟಿಗೆ ಮಾತಾಡ್ತಾ ಇರ್ತಾರೆ. ಒಂದು, ನಾವು ಆರಾಧನೆ ಮಾಡುವ ದೇವರು ಸ್ವರ್ಗದಲ್ಲಿ ಆಸೀನನಾಗಿದ್ದಾನೆ. ಅದರಲ್ಲಿ ಯಾರಿಗಾದ್ರು ಡೌಟ್ ಇದೆಯಾ? ಅದರಲ್ಲಿ ಯಾರಿಗಾರು ಡೌಟ್ ಇದ್ದರೆ ಬೈಬಲ್ ರೆಫರೆನ್ಸ್ ಒಂದರ ಹಿಂದೆ ಒಂದು ಬರಬೇಕೀಗ. ಏನೋ ಡೌಟ್ ಉಂಟಾ? ನಮ್ಮ ದೇವರು ಎಲ್ಲಿ ಕೂತಿದ್ದಾರೆ? ನಮ್ಮ ದೇವರು ಈಗ ಬೆತ್ತೇಲ್ ಒಳಗಡೆ ಕೂತಿದ್ದಾರೆ ಅಂತ ಹೇಳುವಾರ? ಇಲ್ಲ, ಯೆಹೋವ ದೇವರು ಸ್ವರ್ಗದಲ್ಲಿ ಆತನ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ, ಕೆರೂಬಿಗಳ ಮಧ್ಯದಲ್ಲಿ ಆಸೀನನಾಗಿದ್ದಾನೆ ಎಂಬುದು ಸತ್ಯವೇದ ಸಾರ್ತಾ ಇದೆಯೋ ಇಲ್ವೋ? ಕರೆಕ್ಟೇನ್ರಿ? ಅಯ್ಯೋ ಜೋರಾಗಿ ಹೇಳ್ರಿ. ಪಾಸ್ಟರ್ ಹೊಸ ಉಪದೇಶ ಹೇಳಿತು ಅಂತ ಹೇಳ್ಬಿಟ್ಟು ಯಾರು ಬೈಬೇಡ್ರಿ, ಕರೆಕ್ಟಾಗಿ ಅಂತ ಹೇಳ್ರಿ. 2, ನಾವು ಕೂತುಕೊಂಡು ಆರಾಧನೆ ಮಾಡುವ ಜಾಗ ಸ್ವರ್ಗವಾಗಿದೆಯೋ ಅಥವಾ ಭೂಲೋಕವಾಗಿದೆಯೋ? ಕೆಲವರಿಗೆ ಈಗ ಅದು ಡೌಟು. ಕೆಲವರಿಗೆ ಮುಖ ನನ್ನ ನೋಡಿಬಿಟ್ರೆ ಈ ಕೆಲವರಿಗೆ ಅದೇ ಡೌಟ್. ನಾವು ಭೂಲೋಕದಲ್ಲಿದ್ದೀವಾಗ ಪರಲೋಕದಲ್ಲಿದ್ದೀವಿ ಈಗ. ಹಲೋ, ನೀವು ಏಷ್ಯಾ ಖಂಡದಲ್ಲಿರುವ ಭಾರತ ಎಂಬ ದೇಶದಲ್ಲಿ ಕರ್ನಾಟಕ ಕನ್ನಡ ಭಾಷೆ ಮಾತಾಡುವ ಕನ್ನಡಿಗರ ರಾಜ್ಯದಲ್ಲಿಯೇ ಅಪ್ಪಟ ಕನ್ನಡಿಗ ಎದೆ ತಟ್ಟಿ ಹೇಳಬೇಕು ನಾವು ಕನ್ನಡಿಗ ಅಂತ. ಯಾಕೆ ಭಯ ಉಂಟಾ? ಇಲ್ಲ. ಅದರಲ್ಲಿ ಉಡುಪಿ ಜಿಲ್ಲೆಯಲ್ಲಿ, ಅದರಲ್ಲಿ ಶಂಕರಪುರದಲ್ಲಿ, ಅದರಲ್ಲಿ ಯೇಸುಪುರದಲ್ಲಿ ಈಗ ನೀವು ಕೂತಿದ್ದೇವೆ. ಅಲ್ಲಿವರೆಗೆ ನನ್ನೊಟ್ಟಿಗಿದ್ದೀರಾ? ಹಾಗಾದ್ರೆ ನೀವು ಭೂಲೋಕದಲ್ಲಿದ್ದೀರಾ ಪರಲೋಕದಲ್ಲಿದ್ದೀರಾ? ಈಗ ಭೂಲೋಕದಲ್ಲಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಬರಬೇಕು. ನೀವು ಕೂತು ಆರಾಧನೆ ಮಾಡುವ ಸ್ಥಳಕ್ಕೂ ನೀವು ಆರಾಧನೆ ಮಾಡುತ್ತಿರುವಂಥ ಯೆಹೋವ ದೇವರು ಕೂತುಕೊಂಡು ಕೂತಿರುವಂಥ ಆತನ ಸಿಂಹಾಸನಕ್ಕೂ ಇರುವಂಥ
ಡಿಸ್ಟೆನ್ಸ್ ಹೌ ಮೆನಿ ಮೈಲ್ಸ್? ಇಲ್ಲ, ದೂರ ಇಲ್ಲ ಅಂತ. ಎಂತಂದ? ಎಷ್ಟು ಎಂಥದ್ದು? ಎಂತ ಅಂಕಲ್ ಹೇಳಿ? ದೂರ ಇಲ್ಲ ಅಂತಲ್ಲ. ದೂರ ದೂರ ಇಲ್ಲ, ಹತ್ತಿರ. ಎಷ್ಟು ಹತ್ತಿರ? ಒಂದು ಗೇಣು, ಒಂದು ಮೊಳ. ಹಾಂ, ಅದು ಅಲ್ಲಿಗೆಲ್ಲ ಬರ್ತೀನಿ. ಅಯ್ಯೋ, ಅದೆಲ್ಲ ಇನ್ನೂ ತುಂಬ ದಾಟಿ ಹೋಗ್ಲಿಕ್ಕೆ ಉಂಟು. ನಮ್ಮ ಸಬ್ಜೆಕ್ಟ್ ಇಲ್ಲೇ ನಿಂತಿದೆ, ಅದರೊಳಗಡೆ ಆ ಕಡೆ ಬೇಲಿ ಯಾರಿಗೆ ಹೋಗಿಬಿಟ್ರೆ ಬರ್ತೀನಿ. ನಿಮ್ಮ ಹಾಸ್ಯದೊಳಗಡೆ ನಾವು ಬಂದು ನಿಂತುಕೊಂಡು ಮಾತನಾಡುವಾಗ ನಿಮ್ಮ ಹೃದಯದ ಆಲೋಚನೆ ಕರೆಕ್ಟ್ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ನಾನು ಮಾತನಾಡಿಕೊಂಡು ಬರುವ ವಿಷಯ ಏನು ಗೊತ್ತಾ? ದೇಹದ ಆರಾಧನೆಯಿಂದ ಸ್ವರ್ಗದ ಕಡೆಗೆ, ದೇವರ ಸನ್ನಿಧಿಗೆ ನಮ್ಮ ಆರಾಧನೆ ಹೋಗುವುದಿಲ್ಲ ಎಂದು ಹೇಳಲಿಕ್ಕೆ ನಾನು ಇದೆಲ್ಲ ಸುತ್ತಿ ಬಳಸಿಕೊಂಡು ಬರ್ತಾ ಇರೋದು. ದೇಹದ ಆರಾಧನೆ ಹಳೆ ಒಡಂಬಡಿಕೆ, ಆತ್ಮದ ಆರಾಧನೆ ಹೊಸ ಒಡಂಬಡಿಕೆ. ದೇಹದಲ್ಲಿ ಆಮೇಲೆ ಕಾಣುವಂಥ ಮಂಜುಷ ಹೊಸ ಹಳೆ ಒಡಂಬಡಿಕೆ, ಕಣ್ಣಿಗೆ ಕಾಣದೇ ಇರುವಂಥ ಮಂಜುಷ ಹೊಸ ಒಡಂಬಡಿಕೆ. ಹಳೆಯ ಒಡಂಬಡಿಕೆಯಲ್ಲಿ ಯಾಜಕೋದ್ಯೋಗ ಮಾಡಲಿಕ್ಕೆ, ಯಾಜಕರು ನೇಮಕ ಮಾಡಲಿಕ್ಕೆ ಕಾರಣ ಮನುಷ್ಯರ ಪಾಪದ ನಿಮಿತ್ತವಾಗಿ ಪರಿಶುದ್ಧನಾದ ದೇವರ ಹತ್ರ ಹೋಗಿ ಮನುಷ್ಯನಿಗೆ ಮಾತನಾಡಲಿಕ್ಕೆ ಯಾವುದೇ ಅರ್ಹತೆಗಳು ಯೋಗ್ಯತೆಗಳು ಇಲ್ಲದಿದ್ದಾಗ ಮನುಷ್ಯನಿಗೆ ದೇವರೊಟ್ಟಿಗೆ ಮಾತಾಡಲೇಬೇಕು, ದೇವರಿಗೆ ಮನುಷ್ಯರೊಟ್ಟಿಗೆ ಮಾತಾಡಲೇಬೇಕು. ಆದ್ದರಿಂದ ದೇವರಿಗೂ ಮನುಷ್ಯರಲ್ಲಿ ಮಧ್ಯದಲ್ಲಿ ಒಬ್ಬ ಮಧ್ಯಸ್ಥರು ನಿಲ್ಲಿಸನು, ಆತನ ಹೆಸರೇ ಶ್ರೇಷ್ಠ ಯಾಜಕ. ಅಲ್ಲೇಲೂಯಾ. ಇಲ್ಲಿವರೆಗೆ ಅರ್ಥ ಆಯಿತು. ನಮ್ಮ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗ್ತಾ ಇದೆ? ನಮ್ಮ ಜೋಕ್ ಇಷ್ಟ ಆಗ್ತಾ ಇಲ್ಲ? ನಮ್ಮ ತಮಾಷೆ ನಿಮಗೆ ಜಾಸ್ತಿ ಆಗ್ತಾ ಇದೆಯಾ? ಏನ್ರಿ ಪಾಸ್ಟ್ ಇಷ್ಟೆಲ್ಲ ಜೋಕ್ ಮಾಡಬಾರ್ದು, ಸ್ವಲ್ಪ ಸೀರಿಯಸ್ ಆಗಿರಬೇಕು. ಪಾಸ್ಟ್ ಅಂದರೆ ಪ್ರೈಸ್ ದ ಲಾರ್ಡ್ ಹಂಗೆ ಹೇಳಬೇಕು ಅಂತ ನೀವು ಯಾರಾದರೂ ನೋಡ್ತಾ ಇದ್ದೀರಾ? ಪಾಸ್ಟ್ ಯಾವಾಗಲೂ ಗರಂ ಆಗಿರಬೇಕು. ಪ್ರೈಸ್ ದ ಲಾರ್ಡ್, ಕರ್ತರಲ್ಲಿ ಪ್ರಿಯರಾದ ದೇವ ಜನರೇ, ನಿಮಗೆಲ್ಲರಿಗೆ ಕರ್ತನ ನಾಮದಲ್ಲಿ ವಂದನೆಗಳು, ಹಿಂಗೆಲ್ಲ ಹೇಳಬೇಕು ಅಂತ ನೀವು ಬಯಸ್ತಾ ಇದ್ದೀರಾ? ಹಂಗೆ ಮಾತಾಡಲಿಕ್ಕೆ ನನಗೆ ಬರ್ತದೆ, ಹಂಗೆ ಮಾತಾಡಲಿಕ್ಕೆ ಬರ್ತದೆ. ಆಮೇಲೆ ಮೆಸೇಜ್ ಮಾಡಿದ ಮುಗಿಸಿ ಹೊರಗಡೆ ಹೋದ ಮೇಲೆ ನೀವು ನನ್ನ ಮುಖನೇ ನೋಡಲ್ಲ, ಸ್ಮೈಲ್ ಕೊಡಲ್ಲ. ಈಗ ಆದರೆ ನನ್ನ ಮುಖ ನೋಡುವಾಗ ನಾನು ಮಾತಾಡೋ ಜೋಕೆಲ್ಲ ನೆನಪಿಗೆ ಬರ್ತದೆ, ಆಗ ನಗ್ತಾ ಇರ್ತೀರಿ ನೀವು. ನನ್ನ ಮೆಸೇಜ್ ಕೇಳಿಕೊಂಡು ಹೋಗಿ ಮನೆಯಲ್ಲಿ ನಕ್ಕವ್ರು ಎಷ್ಟು ಜನ ಇದ್ದೀರಿ? ಕರೆಕ್ಟ್ ಕೈ ಎತ್ತಿರಿ ನೋಡಿ. ಹಿಂದೆ ಒಂದು ಕೈ ಬಂತು, 2 ಕೈ ಬಂತು. ನನ್ನ ಮೆಸೇಜ್ ಕೇಳಿ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಕೂತ್ಕೊಂಡು ಮಾತನಾಡಿ ನಗ್ತಾ ಇದ್ದವ್ರು ಎಷ್ಟು ಜನ ಇದ್ದೀರಿ? ಮಾತಾಡಿರ್ತಾರೆ, ನನಗೆ ಗೊತ್ತು. ಕಾರಣ ನಾವು ಮಾತನಾಡುವ ಜೋಕ್ ಒಳಗಡೆ ಆತ್ಮ ಚರಿಸ್ತಾ ಇರೋದ್ರ ನನಗೆ ಚೆನ್ನಾಗಿ ಗೊತ್ತುಂಟು. ನಿನ್ನೊಟ್ಟಿಗೆ ಆ ದೇವರ ಆತ್ಮ ಮಾತಾಡ್ತಾ ಇರ್ತಾರಂತ. ನಿನ್ನ ಹೃದಯದೊಳಗಡೆ ತಮಾಷೆ ಮುಖಾಂತರವಾಗಿ ಆದರೂ ಸರಿ, ಜೋಕಿನ ಮುಖಾಂತರವಾದರೂ ಸರಿ, ನಿನ್ನ ಒಳಗಡೆ ಯೆಹೋವನ ಆತ್ಮ ಆ ಮೆಸೇಜನ್ನು ಪ್ರಿಂಟ್ ಮಾಡಿರ್ತಾನೆ. ಹೊಸ ಒಡಂಬಡಿಕೆಯಲ್ಲಿರುವಂಥ ಆತ್ಮೀಕ ಸಭೆಯಾಗಿರುವಂಥ ನಾವುಗಳು ಭಾನುವಾರಗಳಲ್ಲಿ ಆಗಿರ್ಬೋದು, ವಾರದ ಮಧ್ಯದಲ್ಲಿ ಆಗಿರ್ಬೋದು, ನಿಮ್ಮ ಮನೆಯ ಪ್ರಾರ್ಥನೆಗಳಲ್ಲಿ ಆಗಿರ್ಬೋದು, ದೇವಾಲಯದಲ್ಲಿ ಆಗಿರ್ಬೋದು, ಅಥವಾ ಮನೆ ಕೂಟಗಳು ಅಥವಾ 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 ಯಾವುದಾದ್ರೂ ವಿಶೇಷವಾದ ದಿನಗಳಲ್ಲಿ ಟೆಂಟ್ ಹಾಕಿಬಿಟ್ಟು ಆರಾಧನೆ ಮಾಡು, ಏನೇ ಆಗಿರಲಿ, ನೀವು ಆರಾಧನೆ ಮಾಡುವ ಸಮಯದಲ್ಲಿ ನಿಮ್ಮ ಆರಾಧನೆ ಸ್ವರ್ಗೀಯ ತಂದೆಯಾದ ದೇವರ ಸಮ್ಮುಖಕ್ಕೆ ಹೋಗಬೇಕಾದ್ರೆ ನೀವು ಪೂರ್ಣವಾಗಿಯೂ ಪರಿಶುದ್ಧತೆ ಉಳ್ಳವರು ಆಗಿ ಇರಲೇ ಬೇಕು. ನೀನು ಎಷ್ಟು ಪರಿಶುದ್ಧ ಮಾಡಲಿಕ್ಕೆ ನೀನು ಪ್ರಯತ್ನ ಪಟ್ಟರೂ ಕೂಡ ನಿನ್ನ ಪ್ರಯತ್ನ 100% ಪಾಸ್ ಆಗೋದು ಇಲ್ಲ. ಯಾರು ಹೇಳಿಲ್ಲ ಇದು ತಪ್ಪು ಪಾಸ್ಟ್? ಈಗ ಹೇಳಿದ ಪಾಸ್ಟ್ ತಪ್ಪು ಹೇಳಿದು ಅಂತ ಹೇಳಿಬಿಟ್ಟು ಯಾರಾದರೂ ನನ್ನನ್ನು ಹಿಂಗೆ ದುರ್ಗುಟ್ಟಿ ನೋಡ್ತಾ ಇದ್ದಾರೆ? ಇನ್ನೊಂದು ಸಾರಿ ಹೇಳ್ತೇನೆ. ಸರ್ವಶಕ್ತನಾದ ದೇವರು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧನಾದ ದೇವರ ಮುಂದೆ ಅಶುದ್ಧನಾದ ಮನುಷ್ಯನಿಗೆ ಪ್ರವೇಶ ಇಲ್ಲ. ಅಶುದ್ಧಿಯುಳ್ಳ ಮಾತುಗಳು ಅವರಿಗೆ ಇಷ್ಟ ಇಲ್ಲ, ಅಶುದ್ಧಿಯುಳ್ಳ ನೋಟ ಅವನಿಗೆ ಇಷ್ಟ ಇಲ್ಲ, ಅಶುದ್ಧಿಯುಳ್ಳ ನಡತೆ ಅವನಿಗೆ ಇಷ್ಟ ಇಲ್ಲ, ಅಶುದ್ಧಿಯುಳ್ಳ ವ್ಯವಹಾರ ಅವನಿಗೆ ಆಗಲ್ಲ, ಅಶುದ್ಧಿಯನ್ನು ತಿನ್ನುವವರು ಅವನಿಗೆ ಆಗಲ್ಲ, ಅಶುದ್ಧಿಯನ್ನು ಕುಡಿಯೋರು ಅವರಿಗೆ ಆಗಲ್ಲ, ಅಶುದ್ಧಿಯಲ್ಲಿ ಮಲಗುವವರು ಅವರಿಗೆ ಆಗಲ್ಲ. ಮುಂದಿನ ವಾರ ಏನಾದರೂ ಚರ್ಚೆಯಲ್ಲಿ ಜನ ಕಡಿಮೆ ಆದರೆ ನನ್ನನ್ನು ಬೈಬೇಡಿ ಪ್ಲೀಸ್. ನನಗೆ ಅನಿಸ್ತಾ ಇದೆ ಮುಂದಿನ ವಾರ ಇದಕ್ಕಿಂತ ಜಾಸ್ತಿ ಜನ ಆಲಯಕ್ಕೆ ಬರ್ತಾರೆ. ನೀವೆಲ್ಲರಿಗೆ ಹೇಳಬೇಕು, ಈ ವಾರ ಭಾನುವಾರ ಕೂಡ ಗಡ್ಡ ಪಾಸ್ಟರ್ ಇದ್ದಾರೆ ಪ್ರಸಂಗ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲರೂ ಬರ್ತಾರೆ. ದಾಡಿ ಪಾಸ್ಟರ್ ಇದ್ದಾರೆ ಅಂತ ನೀವೆಲ್ಲರಿಗೆ ಹೇಳಬೇಡಿ. ಮುಂದಿನ ಭಾನುವಾರ ಕೂಡ ಇಲ್ಲಿ ಬರುವಾಗ ನಿಮ್ಮ ಪಾಸ್ಟ್ರಿಗೆ ಗಡ್ಡ ಕೊಡಿ.
ಅವಾಗ ಅವ್ರು ಮಾತಾಡುವಾಗ ಕೇಳ್ತಾರೆ, ಎಲ್ಲಿ ಗಡ್ಡ ಪಾಸ್ಟರ್? ರೇ, ನಮ್ಮ ಪಾಸ್ಟರ್ ಗಡ್ಡ ಬಂದಿದೆ, ಅವರೇ ಗಡ್ಡ ಪಾಸ್ಟರ್ ಅಂತ ಹೇಳಿ ಜನ ಆಲಯದಲ್ಲಿ ತುಂಬುತ್ತಾರೆ. ದೇವರು ನಿಮ್ಮ ಆಲಯವನ್ನು ತುಂಬಿಸ್ತಾರೆ. ಯಾಕೆ ಗೊತ್ತಾ? ಇದು ಅಂತ್ಯಕಾಲ. ನೀವು ಏನು ಬೇಕಾದರೂ ಹೇಳಿ, ಒಂದು ಸತ್ಯ ನಾನು ಮಾತಾಡ್ತೇನೆ ನಿಮ್ಮ ಹತ್ರ. ಯೇಸು ಸ್ವಾಮಿಯನ್ನು ಹುಡುಕುವಂಥ ಅನೇಕ ಜನ ಈಗ ನಮ್ಮ ಸುತ್ತಮುತ್ತ ಇದ್ದಾರೆ. ನಿಮಗೆ ಗೊತ್ತಾಗ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ, ನಿಮಗೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಯೆಹೋವ ದೇವರ ಪ್ರಸನ್ನತೆಗೆ ಬೇಕಾಗಿ ಬಯಸುವಂಥ ಅನೇಕ ಕುಟುಂಬಗಳು ನಮ್ಮ ಸುತ್ತಮುತ್ತ ಇದ್ದಾರೆ. ಆದರೆ ಬರಲಿಕ್ಕೆ ಆಗದ ಹಾಗೆ ಅನೇಕವಾದ ತಡೆಗಳ ಗೋಡೆಗಳೊಳಗೆ ಸಿಕ್ಕಾಕೊಂಡು ಅವರು ಇದ್ದಾರೆ. ಕಳೆದ ಬುಧವಾರದಲ್ಲಿ ಪವಿತ್ರಾತ್ಮ ಮಾತನಾಡಿದ ಆಲೋಚನೆ ಪ್ರಕಾರ ಬ್ರ್ಯಾಕೆಟ್ಗಳನ್ನು, ಬೇಲಿ ಕಟ್ಟುಗಳನ್ನೆಲ್ಲ ಒಡೆದು ಹಾಕಿ ಯೆಹೋವನ ದೇವರು ಅವರನ್ನ ಆಲಯದೊಳಗಡೆ ತಂದು ಕೂರಿಸಿ ನಮ್ಮ ಒಟ್ಟಿಗೆ ಅವರು ಕೂಡ ದೇವರನ್ನ ಆರಾಧನೆ ಮಾಡುವುದಕ್ಕೆ ನಮ್ಮ ದೇವರು ಸಾಮರ್ಥ್ಯವುಳ್ಳ ದೇವರಾಗಿದ್ದಾರೆ. ಈ ಕೆಲಸಗಳಿಗೆಲ್ಲ ಹೋಗದೇ ಇರುವಂಥ ಸಿಸ್ಟರ್ಸ್ಗಳು ಮನೇಲಿ ಇರ್ತಾರೆ ನೋಡಿ. ವಾಟ್ ಈಸ್ ಯುವರ್ ಮದರ್ಸ್ ಪ್ರೊಫೆಷನ್ ಅಂತ ಕೇಳ್ತಾರೆ ನೋಡಿ, ಈ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಎಲ್ಲ, ಅಥವಾ ಉದ್ಯೋಗಕ್ಕೂ. ಆಗ ಅದರ ಮುಂದೆ ಬರೀದೇನು? ಏನು ಹೌಸ್ ವೈಫ್. ಏನು ರೀ ಅರ್ಥ? ಅದೇನು ರೀ ಆ ಪೋಸ್ಟ್? ಅದು ಕರೆಕ್ಟ್ ಗೊತ್ತಾ ನಿಮಗೆ? ಯಾಕೆ ಅದೆಲ್ಲ ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ. ಇರ್ರಿ ಕರ್ತನ ಬರೋಣ. ತಡ ಆದರೆ ನಮ್ಮ ಕೈಗೆ ಮತ್ತೆ ನೀವು ಸಿಗ್ತೀರಿ. ಯೆಹೋವನ ಮೇಘದಲ್ಲಿರುವಂಥ ತುತ್ತೂರಿಯ ಶಬ್ದ ತಡ ಆದರೆ ದೇವರ ಆತ್ಮ ನಿಮ್ಮನ್ನು ಮತ್ತೆ ಕೂಡ ಸಂಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಿಮ್ಮನ್ನು ಕಲಿಸಬೇಕು ದೇವರಿಗೆ. ದೇವರ ಆತ್ಮನ ರಹಸ್ಯಗಳನ್ನು ಕಲಿಸಿ ನಿಮ್ಮನ್ನು ಆತ್ಮೀಕತೆಯಲ್ಲಿ ಸದೃಢರಾಗಿ ನಿಮ್ಮನ್ನು ಮಾಡಲಿಕ್ಕೆ ದೇವರಿಗೆ ಮನಸ್ಸಿದೆ. ಈಗ ನಾವೆಲ್ಲಿ ಮಾತನಾಡಿಸಿದೀಗ? ಅಶುದ್ಧಿಯುಳ್ಳ ಮನುಷ್ಯನಿಗೆ ಪರಿಶುದ್ಧರಾದ ದೇವರ ಬಳಿಗೆ ಹೋಗಕ್ಕೆ ಆಗಲ್ಲ. ಆಗ ನೀವು ಹೇಳ್ತೀರಿ, ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳು, ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟವರು, ನಾವೆಲ್ಲರೂ ಕೂಡ ಪರಿಶುದ್ಧರು ಎಂದು. ನಾವೆಲ್ಲ ಪರಿಶುದ್ಧರು ಎಂದು ನಾವೆಲ್ಲ ಹೇಳಲಿಕ್ಕೆ ಚಾನ್ಸ್ ತುಂಬ ಜಾಸ್ತಿ. ಏನು ಮಾಡಿ ಬಂದರೂ ಭಾನುವಾರ ನಾವೇನು ಹೇಳ್ತೀವಿ? ಎಸಪ್ಪ ರಕ್ತದಿಂದ ತೊಳೆದು ಬಿಡಪ್ಪ, ಫ್ರೀ ಇದೆಯಲ್ಲ, ಅದು ಉಚಿತವಾಗಿ ಬರ್ತಾ ಇದೆ ಹಂಗೆ ನಲ್ಲಿಯಲ್ಲಿ. ಏನು ಮಾಡಿಕೊಂಡು ಬಂದರು ಭಾನುವಾರ, ಏಸಪ್ಪ ನಿನ್ನ ರಕ್ತ ಹಾಕ್ತಾ ಇದ್ದೇನೆ, ತೊಳೆಯುತ್ತಾ ಇದ್ದೇನೆ, ವಾಶ್ ಮಾಡ್ತಾ ಇದ್ದೇನೆ, ಏನೆಲ್ಲ ಮಾಡಲಿಕ್ಕೆ ಆಗ್ತದೋ ನಿನ್ನ ರಕ್ತದಲ್ಲಿ ಅದೆಲ್ಲ ಮಾಡ್ತಾ ಇದ್ದೇನೆ, ನಾನೀಗ ನಿನ್ನನ್ನು ಆರಾಧಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ತಪ್ಪ ಸರಿಯಾ? ಯೇಸುಸ್ವಾಮಿ ರಕ್ತದಿಂದ ತೊಳೆಯಲ್ಪಡೋದು ತಪ್ಪ ಸರಿಯಾ? ಸರಿಯಾದ ಮಾದರಿ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಮಾಡಿದನ್ನೇ ಮತ್ತೆ ಮತ್ತೆ ಮಾಡಿಕೊಂಡು ಬಂದು ಈ ಭಾನುವಾರ ಇಷ್ಟು ರಕ್ತ ಕೇಳಿದರೆ ಹೆಂಗೆ ಯೇಸುಸ್ವಾಮಿಗೆ ಇಷ್ಟ ಆಗ್ತದಪ್ಪ? ಅಪ್ಪಿ ತಪ್ಪು ಮಾಡಿಬಿಟ್ಟು, ಮಾಡಬಾರ್ದು ಅಂತ ಯೋಚನೆ ಇತ್ತು, ಏನೋ ಆಕಸ್ಮಿಕವಾಗಿ ಯಾರೋ ಒಂದು ಮಾತು ಮಾತಾಡಿದ್ರು, ರೋಷ ಬಂದು, ತುರ್ಕು ಮೆಣಸಿನಕಾಯಿ ಪವರು ಎದ್ದು ಬಂತು, ಏನೋ ರೋಷದಲ್ಲಿ ಒಂದು ಮಾತಾಡಿ ಮಾತಾಡಿದ್ರ ಅಷ್ಟೇಯಾ ಅಂತ ಹೇಳಿಬಿಟ್ಟಾಯಿತು. ನಾವು ಯಾರು? ಆತ್ಮಿಕರು. ಭಾನುವಾರ ಆರಾಧನಾ ಆಲಯದೊಳಗಡೆ ಬಂದಾಗ ಮನಸ್ಸಾಕ್ಷಿ ಚುಚ್ಚಲಿಕ್ಕೆ ಶುರು ಮಾಡಿದ್ದು. ಅಯ್ಯೋ, ಕಳೆದ ವಾರ ಅಂಕಳಿಗೆ ನಾನು ಬೈದು ಬಿಟ್ಟಲ್ಲ, ಗಂಡನ ಮುಂದೆ ಸೌಟು ಹಿಡ್ಕೊಂಡು ನಿಂತು ಬಿಟ್ಟಲ್ಲ ಅಂತ ಮನಸ್ಸಿಗೆ ಹಾಗೆ ಯೋಚನೆ ಬರುವಾಗ ಆಕಸ್ಮಿಕವಾಗಿ ಉಂಟಾಗುವ ಕೆಲವು ಕಾರ್ಯಗಳನ್ನು ತೊಳಿಲಿಕ್ಕೆ ದೇವರು ಕೊಟ್ಟಿರುವಂಥ ಪರಿಶುದ್ಧತೆಯ ಮಾನದಂಡದ ಹೆಸರೇ ಯೇಸು ಕ್ರಿಸ್ತನ ಶ್ರೇಷ್ಠವಾದ ರಕ್ತ. ಗೇಟ್ ಒಳಗಡೆ ಬರುವವರೆಗೆ ಪಕ್ಕದ ಮನೆಯವರಿಗೆ ಬಾಯಿಗೆ ಬಂದಾಗೆ ಬೈತಾ ಇರ್ತೀವಿ. ಆಲಯದ ಒಳಗಡೆ ಬಂದ ಕೂಡಲೇ ಏಸಪ್ಪ ರಕ್ತ ಹಾಕಿ ತೊಳೆದಾಯಿತು. ಆರಾಧನೆ ಮುಗಿಸಿ ಗೇಟ್ ದಾಟಿದ ಕೂಡಲೇ ಒಟ್ಟಿಗೆ ಬಂದ ಸಿಸ್ಟರ್ಗೆ ಹೇಳಿದು, ಅಮ್ಮನಿಗೆ ಇವತ್ತು ನಾನು ಇಟ್ಟಿದ್ದೀನಿ ಬೂಸ ಕೊಡ್ತೀನಿ, ಇವತ್ತು ಅವಳಿಗೆ ಕಾಯ್ತಾ ಇದ್ದೆ, ಇವತ್ತು ನನ್ನ ಕೈಗಳು ಸಿಗ್ತಾಳೆ, ಇಷ್ಟು ದಿವಸ ಬೇಡ ಇಲ್ಲಿ ತೊಳೆದ ರಕ್ತಕ್ಕೆ ಏನು ಬೆಲೆ ಬಂತು? ಇದಕ್ಕೆಲ್ಲ ಎಕ್ಸ್ಕ್ಯೂಸ್ ಹಂಗೆ ಕೊಡೋಕ್ಕಾಗ್ತದೆ ಇವರಿಗೆ? ಹಲೋ ಇದೆಲ್ಲ ಇನ್ನು ಹೊಸ ಉಪದೇಶ ಬೇಡ ಅಂತ ಹೇಳಿಬಿಟ್ಟು ಯಾರಾದರೂ ಕೈ ಎತ್ತಿದರೆ ಅದು ಎತ್ತುವುದಕ್ಕಿಂತ ಮುಂಚೆ ನಾನು ಈ ಕಡೆ ಬಂದುಬಿಡ್ತೀನಿ. ಆಮೇಲೆ ನೋಡಿ, ಮನುಷ್ಯರೇ, ದೇವರೇ. ಇದರಲ್ಲಿ ಸೀಕ್ರೆಟ್ ಇರೋದು. ಈಗ ಇದರಲ್ಲಿ ಸೀಕ್ರೆಟ್ ಇರೋದು, ಮನುಷ್ಯನೇ, ದೇವರೇ. ಶರೀರವೇ, ಆತ್ಮವೇ. ನೀನು ಅದನ್ನು ಯಾವುದೇ ಕಾರಣದಿಂದ ಒಂದಕ್ಕೊಂದು ಕಂಪೇರ್ ಮಾಡಲಿಕ್ಕೆ ಟ್ರೈ ಮಾಡಬೇಡ.
ಇಟ್ ಈಸ್ ಇಂಪಾಸಿಬಲ್. ದೇವರನ್ನು ಮನುಷ್ಯನೊಟ್ಟಿಗೆ ನೀನು ಮ್ಯಾಚ್ ಮಾಡ್ಲಿಕ್ಕೆ ಹೋಗ್ಬೇಡ, ಹೋಲಿಕೆ ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ನ ಜೀವಮಾನದಲ್ಲಿ ನಿನಗೆ ದೇವರಾಗ್ಲಿಕ್ಕಾಗಲ್ಲ. ನೀನು ಮನುಷ್ಯನೇ, ನೀನು ಮನುಷ್ಯನಾಗಿ ಹುಟ್ಟಿದ್ದು, ಮನುಷ್ಯನಾಗಿ ಇರ್ತಿ, ಮನುಷ್ಯನಾಗಿ ನೀನು ಬದುಕ್ತಿ. ಅವರು ಮನುಷ್ಯನಲ್ಲ, ಅವರು ದೇವರು. ಅವರು ಮನುಷ್ಯನಿಗೆ ದೇವರಾಗಲಿಕ್ಕೆ ಆಗುವುದಿಲ್ಲ, ಆದರೆ ದೇವರಿಗೆ ಮನುಷ್ಯನಾಗ್ಬೋದು. ಗುರುತು ಬೇಕಾ? ನನಗೆ ದೇವರಾಗಲಿಕ್ಕಾಗಲ್ಲ. ನಾನು ಇಲ್ಲಿ ನಿಂತುಕೊಂಡು ಇನ್ನು ಸತ್ತವರನ್ನು ಎಬ್ಬಿಸಿದ್ರು ಕೂಡ ನಾನು ದೇವರಾಗಲಿಕ್ಕಾಗಲ್ಲ. ನೀವು ಬೇಕಾದ್ರೆ ನನ್ನ ಫೋಟೋ ಎಲ್ಲ ಇಟ್ಟುಬಿಟ್ಟು ಹಾರ ಹಾಕಿಬಿಟ್ಟು ಕ್ಯಾಂಡಲ್ ಬೇಕಾದ್ರೆ ಹಚ್ಚಿಕೊಳ್ಳಿ, ಅದು ನಿಮಗೆ ಲಾಸ್ ಅಷ್ಟೇ, ನನಗೇನು ಲಾಸ್ ಇಲ್ಲ, ಅದು ನನಗೇನು ಲಾಭ ಇಲ್ಲ, ನಾನು ದೇವರಾಗುವುದೂ ಇಲ್ಲ. ನಾವು ಏನೆಲ್ಲ ಮಿರಕಲ್ ನಮ್ಮ ಕೈಯಿಂದ ಮಾಡಿದರೂ ಕೂಡ ನಾನು ಸಾಧಾರಣ ಒಂದು ಮನುಷ್ಯ, ನಾನು ಸಾಧಾರಣ ಒಂದು ಸೇವಕ ಮಾತ್ರ ಆಗಿರ್ತೀನಿ. ಯಾರು ಕೂಡ ಸೇವಕರನ್ನು ದೇವರು ಮಾಡೋಕ್ಕೆ ಹೋಗಬೇಡ್ರಿ. ಸೇವಕರನ್ನು ಯಾರು ಕೂಡ ದೇವರ ಸ್ಥಾನದಲ್ಲಿ ಹೋಗಬಾರ್ದು. ದೇವರು ಯಾವಾಗಲೂ ದೇವರು, ಮನುಷ್ಯರು ಯಾವಾಗಲೂ ಮನುಷ್ಯನಾಗಿದ್ದಾನೆ. ಆದರೆ ದೇವರಿಗೆ ಮನಸ್ಸು ಮಾಡಿದರೆ ಮನುಷ್ಯನಾಗಬಹುದು ಎಂಬುದಕ್ಕೆ ದೃಷ್ಟಾಂತ 2000 ವರ್ಷಗಳ ಹಿಂದೆ ಬೆತ್ಲೆಹೇಮಿನ ಗೋದಲಿಯಲ್ಲಿ ಒಂದು ಪಾಪು ಮಲಗಿದ್ದಾರೆ. ಇನ್ನು ಕ್ರಿಸ್ಮಸ್ ಸಂದೇಶ, ಇದು ಯಾವ ಸಂದೇಶ? ಇದು ಕ್ರಿಸ್ಮಸ್ ಸಂದೇಶ. ಅದು ಬೇಡ. ಕ್ರಿಸ್ಮಸ್ ಸಂದೇಶಕ್ಕೆ ನಿಮ್ಮ ಪಾಸ್ಟ್ ಒಳ್ಳೆ ಸಂದೇಶ ಕೊಡ್ತಾರೆ, ಬಿಡಿ, ಇಲ್ಲಿಗೆ ಇಟ್ಟಿರೋಣ. ನಾವು ದೇಹದಲ್ಲಿ ಇರುವುದರಿಂದ, ದೇಹಧಾರಿಗಳಾಗಿರುವುದರಿಂದ, ಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದರಿಂದ, ಲೋಕದಲ್ಲಿ ನಾವು ಬದುಕುತ್ತಿರುವುದರಿಂದ, ಲೋಕದಿಂದ ನಾವು ತಿನ್ನುತ್ತಿರುವುದರಿಂದ, ಲೋಕದಿಂದ ನಾವು ಕುಡಿಯುತ್ತಿರುವುದರಿಂದ, ಲೋಕದ ಶುಭತೆಗಳನ್ನು ಒಳಿತುಗಳನ್ನು ಅನುಭವಿಸ್ತಾ ಇರುವುದರಿಂದ, ಪರಿಶುದ್ಧವಾದ ಸಿಂಹಾಸನ ಆಮೆ ಇಟ್ಟಿರುವಂಥ ಪರಲೋಕದ ರಾಜ್ಯದಲ್ಲಿ ಕೂತಿರುವಂಥ ತೇಜೋಮಯನಾದ ದೇವರಿಗೆ ಹತ್ತಿರಕ್ಕೆ ನಮ್ಮ ಕೈಯಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅವರು ಇಲ್ಲಿಗೆ ಇಳಿದು ಬರುವುದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ಬಂದರೆ ಭೂಮಿಯ ಪರಿಸ್ಥಿತಿ ಚೇಂಜ್ ಆಗಬೇಕು. ಆದ್ದರಿಂದ ದೇವರಿಗೆ ಇಲ್ಲಿ ಇಳಿದು ಬರಲಿಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ. ಮನುಷ್ಯನಿಗೆ ದೇವರ ಬಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನುಷ್ಯರಿಗೆ ಅಲ್ಲಿಗೆ ಹೋಗ್ಲಿಕ್ಕೂ ದೇವರಿಗೆ ಇಲ್ಲಿಗೆ ಬರಲಿಕ್ಕೂ ಆಗದೇ ಇದ್ದಾಗ ಮಧ್ಯದಲ್ಲಿ ಒಬ್ಬರನ್ನು ನಿಲ್ಲಿಸಿದ ಆತನ ಹೆಸರೇ ಯಾಜಕೋದ್ಯೋಗ ಮಾಡುವ ಶ್ರೇಷ್ಠ ಯಾಜಕ. ಈಗ ನಮ್ಮ ಆರಾಧನೆಯನ್ನು, ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ವಿಜ್ಞಾಪನೆಗಳನ್ನು, ನಮ್ಮ ಉಪವಾಸವನ್ನು, ನಮ್ಮ ಸೇವೆಯನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ವ್ಯವಹಾರವನ್ನು, ನಮ್ಮ ಕಣ್ಣೀರನ್ನು, ನಮ್ಮ ದುಃಖಗೋಳಾಟಗಳನ್ನು, ನಮ್ಮ ನಿಂದೆ ಅವಮಾನಗಳೆಲ್ಲ ನಾವು ಇಲ್ಲಿ ಕುಳಿತುಕೊಂಡು ಮಾತನಾಡುವಾಗ ಸ್ವರ್ಗದ ದೇವರಿಗೆ ಅದು ಕೇಳಿಸಲಿಕ್ಕೆ ಆಗುವುದಿಲ್ಲ. ಕಾರಣ ನಾವು ಮನುಷ್ಯ, ಅವರು ದೇವರು. ಆದರೆ ನಾವು ಮಾತಾಡೋದು ದೇವರಿಗೆ ಕೇಳಲೇಬೇಕು, ಅವರು ಮಾತಾಡೋದು ನಮಗೂ ಕೇಳಿಸಬೇಕು. ಅದಕ್ಕೋಸ್ಕರ ಒಬ್ಬ ಯಾಜಕ ಉದ್ಯೋಗಕ್ಕಾಗಿ ಒಬ್ಬರನ್ನು ಶಾಶ್ವತವಾಗಿ ನೇಮಕ ಮಾಡಿ ಇಟ್ಟಿದ್ದಾನೆ. ಆತನ ಹೆಸರೇ ನಸರತ್ತಿನ ಯೇಸು. ನೀನು ಆ ಯಾಜಕನನ್ನು ಬಿಟ್ಟು ಏನೆಲ್ಲ ಕಿತಾಪತಿ ಮಾಡಲಿಕ್ಕೆ ಹೋದರೂ ಕೂಡ ಸ್ವರ್ಗದಲ್ಲಿ ಕೂತಿರುವಂಥ ದೇವರ ಕಡೆಯಿಂದ ನಿನಗೆ ಯಾವ ಶಬ್ದವೂ ಬರಲ್ಲ. ಇದು ಪೆಂದಕೋಸ್ಟ್ ಟೀಚಿಂಗ್ ಅಲ್ಲ, ಸತ್ಯವೇದ ಪುಸ್ತಕದ ಉಪದೇಶ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯ, ಯೇಸು ಕ್ರಿಸ್ತನು ಶ್ರೇಷ್ಠ ಯಾಜಕನಾದ ರೀತಿ ಹೇಗೆ ಅಂತ. ಯೇಸು ಕ್ರಿಸ್ತನು ಶ್ರೇಷ್ಠ ಯಾಜಕನಾಗಿ ಮಾಡಿದ ಸೇವೆ ಏನು ಎಂಬುದು ನಿಮಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 10ನೇ ಅಧ್ಯಾಯಗಳಲ್ಲಿ ಅಪೊಸ್ತಲನಾದ ಪೌಲನು ಸವಿಸ್ತಾರವಾಗಿ ವಿವರಿಸ್ತಾ ಇದ್ದಾನೆ. ಅದು ಯಾವುದು ಮಾತನಾಡಲಿಕ್ಕೆ ಸಮಯ ಇಲ್ಲ. ನಾನೀಗ ಮಾತನಾಡಲಿಕ್ಕೆ ಹೋಗ್ತಿರುವ ಕಾರ್ಯ, ನೀವು ಮಾಡುವ ಆರಾಧನೆ ದೇಹದ ಆರಾಧನೆ ಆಗಿರದೆ ಆತ್ಮನ ಆರಾಧನೆಯಾಗಿ ಮಾರ್ಪಟ್ಟರೆ ಮಾತ್ರ ಸ್ವರ್ಗದಲ್ಲಿ ಕೂತಿರುವ ದೇವರ ಸಾನ್ನಿಧ್ಯಕ್ಕೆ ನಿಮ್ಮ ಆರಾಧನೆ ತಲುಪುವುದು. ಆ ಆರಾಧನೆಯಲ್ಲಿ ತಲುಪುವಾಗ ಮಾತ್ರ ಅಲ್ಲಿಂದ ಆಶೀರ್ವಾದ ಮಳೆ ನಿನ್ನ ಮೇಲೆ ಇಳಿಯುವುದು. ಆ ಆಶೀರ್ವಾದ ಮಳೆ ನಿನ್ನ ಮೇಲೆ ಇಳಿದರೆ ಮಾತ್ರ ನೀನು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕಾಸು ಖರ್ಚು ವೆಚ್ಚ ಮಾಡಿ ಮನೆಯವರ ನಿಂದೆ ಸಹಿಸಿಕೊಂಡು ಕುಟುಂಬದವರೆಲ್ಲ ಪರಿಹಾಸ ಮಾಡಿದಾಗಲೂ ಕೂಡ ನೀನು ಭಾನುವಾರ ಆರಾಧನಾಲಯದೊಳಗಡೆ ಬಂದು ಕೂತುಕೊಂಡು ಇಲ್ಲಿ ಮಾತನಾಡಿಕೊಂಡು ಕೇಳಿಕೊಂಡು ಇಲ್ಲಿ ಆರಾಧಿಸಿಕೊಂಡು ಹೋಗುವುದಕ್ಕೆ ನಿನಗೆ ಪ್ರಯೋಜನವಾಗುವುದು. ಯೋಹಾನ ಸುವಾರ್ತೆ 14ನೇ ಅಧ್ಯಾಯದ ಜಾನ್ ಗಾಸ್ಪೆಲ್
ಚಾಪ್ಟರ್ 14 ವರ್ಸ್ ಫ್ರಮ್ 15. 15ನೇ ವಾಕ್ಯದಿಂದ ಓದಿರಿ. ನೀವು ನನ್ನನ್ನು ಪ್ರೀತಿಸುವವರಾದರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ತಂದೆಯನ್ನು ಕೇಳಿಕೊಳ್ಳುವೆನು. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಆಮೇಲೆ ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರಿರಿ. ನೀವು ಆತನನ್ನು ಬಲ್ಲಿರಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ಆತನು ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಿಮ್ಮ ಒಳಗಡೆ ಇರುವನು. ಎಷ್ಟು ಸಾರಿ ಓದಿದ್ರಲ್ಲ ವಾಕ್ಯ, ಎಷ್ಟೋ ಸಾರಿ ಓದಿದ್ರು. ಯೋಹನ್ನ ಸುವಾರ್ತೆ ನಮಗೆ ತುಂಬ ಸಂತೋಷ ಕೊಡುವಂಥ ಒಂದು ಪುಸ್ತಕ ಅಲ್ವಾ. ನಾನು ಎಲ್ಲ ವಿಶ್ವಾಸಿಗಳಿಗೆ, ಹೊಸದಾಗಿ ಬರುವಂಥವರಿಗೆ ನಾನು ಹೇಳುವಂಥ ಒಂದು ಸಜೆಷನ್ ಏನು ಗೊತ್ತಾ? ಯೇಸು ಕ್ರಿಸ್ತನನ್ನು ಚೆನ್ನಾಗಿ ಅರಿಯಬೇಕು ಅಂತ ಆಸೆ ಇರುವವರು ಯೋಹನ್ನ ಸುವಾರ್ತೆ ಓದಬೇಕು. ಯಾರನ್ನ ಅರಿಬೇಕಾದ್ರೆ ಯೇಸು ನಿಜವಾಗಲೂ ಯಾರು ಅಂತ ಒಂದು ಮನುಷ್ಯನಿಗೆ ಪ್ರಕಟ ಆಗಿ ಬರಬೇಕಾದ್ರೆ ಅದಕ್ಕೆ ಇರುವಂಥ ಒಳ್ಳೆಯ ಪುಸ್ತಕ ಎಂಬುದು ಯೋಹನ್ನ ಸುವಾರ್ತೆ. ಆ ಸುವಾರ್ತೆಯ 1ನೇ ಅಧ್ಯಾಯದಿಂದ ಶುರು ಮಾಡಿ 21ನೇ ಅಧ್ಯಾಯದವರೆಗೂ ಒಂದೇ ಒಂದು ವಾಕ್ಯ ಅದನ್ನು ಕೂಡ ಬಿಟ್ಟು ಬಿಡಲಿಕ್ಕಿಲ್ಲ. ಅದರಲ್ಲಿ ಅಷ್ಟು ಶ್ರೇಷ್ಠವಾಗಿದೆ. ಯೇಸು ಕ್ರಿಸ್ತನ ಆತ್ಮಿಕ ದೈವಿಕತ್ವದ ಮರ್ಮ ಪ್ರಕಟಪಡಿಸ್ತಾ ಇರುವಂಥ ಪುಸ್ತಕ ಯೋಹನ್ನ ಸುವಾರ್ತೆ. ಕ್ರಿಸ್ತನ ದೈವಿಕತ್ವದ ಮಹತ್ವದ ರಹಸ್ಯಗಳನ್ನು ಆಮೇಲೆ ಅಪೊಸ್ತಲನಾದ ಯೋಹಾನನು ಬಹಳ ಸುಂದರವಾಗಿ ಚಿತ್ರೀಕರಿಸಿರುವಂಥ ಏಕೈಕ ಪುಸ್ತಕ ಅಂತ ಹೇಳಿದ್ರೆ ಯೋಹಾನ ಬರೆದ ಸುವಾರ್ತೆ. ಆಮೇಲೆ ಎಲ್ಲರೂ ಕೂಡ ಗೋದರಿಯಲ್ಲಿ ಹುಟ್ಟಿದ ಯೇಸು ಕ್ರಿಸ್ತನಿಂದ ಶುರು ಮಾಡ್ತಾ ಇದ್ದಾರೆ. ಆದರೆ ಆಮೇಲೆ ಅಪೊಸ್ತಲನಾದ ಯೋಹಾನ ಹೇಳ್ತಾ ಇದ್ದಾನೆ, ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯ ದೇವರಾಗಿತ್ತು. ನಮಗೆ ಗೋದರಿ ಕಡೆ ಎಲ್ಲ ನಮಗೆ ಗಮನ ಇಲ್ಲ. ನಮಗೀಗ ಗೋದರಿ ಕಡೆ ಗಮನ ಇಲ್ಲ. ನಮ್ಮ ಗಮನ ಪೂರ್ತಿ ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯ ದೇವರಾಗಿತ್ತು. ಆ ವಾಕ್ಯ ನರಾವತಾರವಾಗಿ ಇಳಿದು ಬಂದವನ ಹೆಸರೇ ನಸರೆತಿನ ಯೇಸು. ಇನ್ನು ಗೋದಲಿಯಲ್ಲಿ ಇರುವುದಾದರೆ ಎಚ್ಚೆತ್ತುಕೊಳ್ಬೇಕು. ಇನ್ನೂ ಗೋದಲಿಯಲ್ಲಿ ನಾವು ಇರುವುದಾದರೆ ಎದ್ದೇಳಬೇಕಂದು ನಮ್ಮ ದೇವರ ಮಹಿಮೆ ಏನೆಂಬುದನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಳ್ರಿ. ನಾವು ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ ಓದಿರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಸಾಕು. ಯೋಹನ್ನ ಸುವಾರ್ತೆ 3:6. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಆಮೇಲೆ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಈಗ ಯೋಹನ್ನ ಸುವಾರ್ತೆ 14ನೇ ಅಧ್ಯಾಯದ 15-16 ವಾಕ್ಯ. ನೀವು ನನ್ನನ್ನು ಪ್ರೀತಿಸುವವರಾದರೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಆಗ ನಾನು ನನ್ನ ತಂದೆ ಹತ್ರ ಕೇಳಿಕೊಳ್ಳುವೆನು, ಆತನು ನಿಮಗೆ ಇನ್ನೊಬ್ಬ ಸಹಾಯಕರನ್ನು ಕಳಿಸಿಕೊಡುವನು. ಆತನ ಹೆಸರೇ ಸತ್ಯದ ಆತ್ಮನು. ಆತನು ಲೋಕವು ಆತನನ್ನು ಕಾಣುವುದೂ ಇಲ್ಲ, ತಿಳಿಯುವುದೂ ಇಲ್ಲ, ಆದರೆ ನೀವಾದರೂ ಆತನನ್ನು ಬಲ್ಲಿರಿ. ಆತನು ಏಕೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ, ಆತನು ನಿಮ್ಮ ಒಳಗಡೆ ಇರುವನು. ಇದೆಲ್ಲವನ್ನು ಒಂದು ಸಾರಿ ಒಟ್ಟಿಗೆ ಒಂದು ಸಲ ಕನೆಕ್ಟ್ ಮಾಡಿಕೊಳ್ಳಿ. ಈ 3 ಸಬ್ಜೆಕ್ಟನ್ನು, 3 ವಾಕ್ಯಗಳನ್ನು, ಇದು 3 ಕೂಡಿಸಿ ಒಂದು ಸಾರಿ ಓದುವಾಗ ನಾವು ಯಾರು, ನಮ್ಮನ್ನು ಈ ವ್ಯಕ್ತಿತ್ವವಾಗಿ ಈ ರೀತಿಯಾಗಿ ಮಾಡಿದವರು ಯಾರು,
ಹೀಗೆ ನಮ್ಮನ್ನು ಮಾಡಲಿಕ್ಕೆ ಬೇಕಾಗಿ ಇದರ ಹಿಂದೆ ಪಟ್ಟಂಥ ಪ್ರಯಾಸ ಯಾರದು, ಇದರ ಹಿಂದೆ ಕೊಟ್ಟ ಬೆಲೆ ಏನು, ಇದರಿಂದ ನಮಗುಂಟಾದ ಲಾಭ ಏನು, ಆದ್ದರಿಂದ ನಮಗೆ ಇರುವಂಥ ನಿರೀಕ್ಷೆ ಏನು, ಇಷ್ಟು ಕಾರ್ಯಗಳು ಕ್ರಿಸ್ತ ಯೇಸುವಿನ ಮಕ್ಕಳಿಗೆ ಚೆನ್ನಾಗಿ ಮನವರಿಕೆ ಆಗಿರಬೇಕು. ನಾವು ಯಾರೂ ಕೂಡ ದೇವರ ಮಕ್ಕಳು ಆಗಿರಲಿಲ್ಲ. ದೇವರ ಮನೆಯಲ್ಲಿ ನಮಗೆ ಸ್ವಾಸ್ಥ್ಯ ಇರಲಿಲ್ಲ. ಇಸ್ರಾಯೇಲರ ಆಶೀರ್ವಾದಗಳಲ್ಲಿ ನಮಗೆ ಪಾಲಿರಲಿಲ್ಲ. ನಮಗೆ ಧರ್ಮಶಾಸ್ತ್ರವು ಇರಲಿಲ್ಲ, ನಮಗೆ ಪ್ರವಾದಿಗಳು ಇರಲಿಲ್ಲ, ನಮಗೆ ಯಾಜಕರು ಇರಲಿಲ್ಲ, ನಮಗೆ ದೇವರು ಇರಲಿಲ್ಲ, ನಮಗೆ ಪರಲೋಕವೂ ಇರಲಿಲ್ಲ, ನಮಗೆ ನಿರೀಕ್ಷೆ ಇರಲಿಲ್ಲ, ನಮಗೆ ನಿತ್ಯ ಜೀವ ಇರಲಿಲ್ಲ. ಪಾಸ್ಟ್ ಟೆನ್ಸು. ಯಾವ ಟೆನ್ಸು? ಪಾಸ್ಟ್ ಟೆನ್ಸು. ಭೂತಕಾಲ. ವ್ಯಾಕರಣ ಕಳಿಸಲಿಕ್ಕೆ ಬಂದಿದಲ್ಲ, ಆದರೂ ಒಂದಿರಲಿ ಭೂತಕಾಲ. ಎಷ್ಟು ಕಾಲ ಐತೆ? ಭೂತಕಾಲ, ವರ್ತಮಾನ ಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇದು ಮೂರರ ಬಗ್ಗೆ ಅರಿಯಿರುವವನೇ ನಿಜವಾದ ದೇವರ ಮಗ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಇದು ಮೂರು ತಿಳಿದವನೇ ನಿಜವಾದ ಕ್ರೈಸ್ತವ ಜೀವಿತ ನಡೆಸುವ ವ್ಯಕ್ತಿಯಾಗಿರ್ತಾನೆ. ಭೂತಕಾಲದಲ್ಲಿ ಒಂದು ನಡೆದಿದೆ, ವರ್ತಮಾನ ಕಾಲದಲ್ಲಿ ಅನುಭವಿಸ್ತಾ ಇದ್ದೇವೆ, ಆಮೇಲೆ ಭವಿಷ್ಯತ್ ಕಾಲದಲ್ಲಿ ಹೋಗಿ ಸೇರ್ತಾ ಇದ್ದೀವಿ. ಓಹ್, ಇನ್ನು ಹೇಳಬೇಕಾ? ಭೂತಕಾಲದಲ್ಲಿ ಒಂದು ಘಟನೆ ನಡೀತು, ಅದು ಕಲ್ವಾರಿ ಬೆಟ್ಟದ ಮೇಲೆ. ಆಮೇಲೆ ವರ್ತಮಾನ ಕಾಲದಲ್ಲಿ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ, ಭವಿಷ್ಯತ್ ಕಾಲದಲ್ಲಿ ನಾವು ಅದನ್ನು ಹೊಂದಿಕೊಂಡು ಅವನ ಮುಂದೆ ಹೋಗಿ ನಿಂತುಕೊಳ್ತೇವೆ. ಇದು ಮೂರು ಗೊತ್ತಿರುವವನೇ ನಿಜವಾದ ಕ್ರೈಸ್ತವನು. ದೇವರ ಮಕ್ಕಳಾಗಲಿಕ್ಕೆ ಯಾವ ಯೋಗ್ಯತೆಗಳು ನಮ್ಮಲ್ಲಿ ಇಲ್ಲದೆ ಇದ್ದ ಕಾಲದಲ್ಲಿ ದೇವರ ಮಗನಾಗಿರುವ ಯೇಸು ಕ್ರಿಸ್ತನು ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಾಗಿ ಅವತರಿಸಿ ಬಂದು 33 ವರ್ಷಗಳ ಕಾಲ ಮನುಷ್ಯರೊಟ್ಟಿಗೆ ಒಡನಾಟ ಮಾಡಿಕೊಂಡು 3.5 ವರ್ಷಗಳ ಕಾಲ ಮನುಷ್ಯರ ಮಧ್ಯದಲ್ಲಿ ಸೇವೆ ಮಾಡಿದನು. ತನ್ನ ಸೇವೆ ಮುಖಾಂತರವಾಗಿ ತಾನು ದೇವರ ಬಳಿಯಿಂದ ಬಂದವನಾಗಿದ್ದೇನೆಂತಲೂ, ತಾನು ದೇವರ ಮಗನಾಗಿದ್ದೇನೆಂತಲೂ, ತಾನು ಜನರ ಮೇಲಿರುವಂಥ ರೋಗಗಳನ್ನು ವಾಸಿ ಮಾಡಿ, ದೆವ್ವಗಳನ್ನು ಬಿಡಿಸಿ, ಸತ್ತವರನ್ನು ಎಬ್ಬಿಸಿ, ಹಸಿದವರಿಗೆ ಆಹಾರ ಕೊಟ್ಟು, ಅದ್ಭುತಗಳು ಸೂಚಕ ಕಾರ್ಯಗಳನ್ನು ಮಾಡಿ ತಾನೇ ಬರಬೇಕಾದ ಮೆಸ್ಸಿಯ ಎಂಬುದನ್ನು ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಚೆನ್ನಾಗಿ ಜನರಿಗೆ ತಿಳುವಳಿಕೆ ಮಾಡಿ ಕೊಟ್ಟರು. ತಾನು ಬರಬೇಕಾದ ಮೆಸ್ಸಿಯ ಆಗಿದ್ದರೂ ಕೂಡ, ತಾನು ದೇವರ ಬಳಿಯಿಂದ ಬಂದವನಾಗಿದ್ದರೂ ಕೂಡ, ತಾನು ದೇವರ ಪ್ರತಿರೂಪವಾಗಿದ್ದರೂ ಕೂಡ, ತಾನು ದೈವಿಕವಾದ ಮಹಿಮೆ ಉಳ್ಳವನಾಗಿದ್ದರೂ ಕೂಡ, ಒಂದು ಯಾರಿಗೂ ಬೇಡದವನ ಹಾಗೆ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನ ಹಾಗೆ, ಮನುಷ್ಯರು ಅವನ ಮುಖಕ್ಕೆ ಉಗಿದಾಗ ಅವನು ಉಗಿಸಿಕೊಂಡ, ಮನುಷ್ಯರು ಅವನ ಮೇಲೆ ಹೊಡೆದಾಗ ಅವನು ಹೊಡೆಸಿಕೊಂಡ, ಮನುಷ್ಯರು ಅವನ ರೋಮ ಕಿತ್ತಾಗ ಅವರಿಗೆ ಕೀಳುವುದಕ್ಕೆ ಕೊಟ್ಟ, ಮನುಷ್ಯರು ಅವನು ವಿವಸ್ತ್ರ ಮಾಡಿದಾಗ ತಿರುಗು ಮಾತು ಮಾತಾಡದೆ ನಿಂತುಕೊಂಡ, ಗೊರಡೆಗಳಿಂದ ಹೊಡೆದು ಶರೀರದಿಂದ ರಕ್ತವು ದಾರಿ ಹರಿದಾಗಲೂ ಕೂಡ ಯಾತಕ್ಕಾಗಿ ನನ್ನನ್ನು ಹೊಡಿತಾ ಇದ್ದೀರಿ ಎಂದು ದೇವಕುಮಾರನಾದ ಯೇಸು ಕ್ರಿಸ್ತನು, ತೇಜೋಮಯನಾದ ದೇವರ ಪ್ರತಿರೂಪವಾಗಿರುವ ಸರ್ವಶಕ್ತನಾದ ಭೂಮಿ ಆಕಾಶಗಳನ್ನು ಉಂಟು ಮಾಡುವಾಗ ಅದರಲ್ಲಿ ಶಿಲ್ಪಿಯಾಗಿದ್ದ ಯೇಸು ಕ್ರಿಸ್ತನು ಮೌನವಾಗಿ ನಿಂತುಕೊಂಡು ಎಲ್ಲವನ್ನು ಅನುಭವಿಸ್ತಾ ಇದ್ದಾರೆ, ನಮ್ಮನ್ನು ದೇವರ ಮಗುವಾಗಿ ಮಾರ್ಪಡಿಸಲಿಕ್ಕೆ. ದೇವರ ಮಗು ಆಗಲಿಕ್ಕೆ ಇರುವಂತ ಮಗು ಆಗಲಿಕ್ಕೆ ಬಿಡದೆ ಮನುಷ್ಯರನ್ನು ತಡೆಯುತ್ತಾ ಇದ್ದಂಥ ಶಕ್ತಿಯ ಹೆಸರೇ ಪಾಪ. ದೇವ ಮಗು ಆಗುವುದಕ್ಕೆ ನಮ್ಮನ್ನು ಬಿಡದೆ ನಮ್ಮನ್ನು ಪಾಪದ ಬೇಲಿ ಕಟ್ಟೊಳಗಡೆ, ಧರ್ಮದ ಬೇಲಿ ಕಟ್ಟೊಳಗಡೆ, ಆಚಾರದ ಬೇಲಿ ಕಟ್ಟೊಳಗಡೆ, ಸಂಪ್ರದಾಯಗಳ ಬೇಲಿ ಕಟ್ಟೊಳಗಡೆ, ಭಾಷೆಗಳ ಬೇಲಿ ಕಟ್ಟೊಳಗಡೆ, ಆಮೇಲೆ ಒಂದೊಂದು ಕುಲ ಗೋತ್ರಗಳ ಹೆಸರು ಹೇಳಿಕೊಂಡು ಬೇಲಿ ಹಾಕಿಕೊಂಡು ನಮ್ಮನ್ನೆಲ್ಲರನ್ನು ಅದರೊಳಗಡೆ ಕೂರಿಸಿಬಿಟ್ಟಿತ್ತು. ಆಗ ನಮ್ಮ ಎಲ್ಲ ಬೇಲಿ ಕಟ್ಟುಗಳನ್ನು ಹೊಡೆದು ನಮ್ಮನ್ನು ದೇವರ ಮಗುವಾಗಿ ಮಾಡುವುದಕ್ಕೆ ಬೇಕಾಗಿ ನಮ್ಮನ್ನು ಯಾವುದು ತಡೆಯುತ್ತಾ ಇತ್ತೋ ಆ ತಡೆಯುತ್ತಿರುವಂಥ ಪಾಪದ ಪ್ರವೃತ್ತಿಯ ಪರಿಹಾರ ಮಾಡುವುದಕ್ಕೆ ಬೇಕಾಗಿ ಮನುಷ್ಯನ ಪಾಪದ ಪರಿಹಾರಕ್ಕೆ ರಕ್ತ ಸುರಿಯಲ್ಪಡಬೇಕಾಗಿತ್ತು. ಪಾಪದ ಸಂಬಳ ಮರಣ ಎಂಬ ದೈವಿಕವಾದ ನೀತಿಯನ್ನು ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ದೇಹದಲ್ಲಿ ಅನುಭವಿಸಿದರಿಂದಲೇ ಯೇಸು ಕ್ರಿಸ್ತನು ಮರಣಕ್ಕೆ ಒಪ್ಪಿಸಿಕೊಟ್ಟಿದ್ದು. ದೇವರಾಗಿರುವಂಥ ಒಬ್ಬರನ್ನು ಯಾರಾದರೂ ಹೊಡಿಲಿಕ್ಕೆ ಸಾಧ್ಯ ಉಂಟಾ?
ದೇವರಾಗಿರೋ ಒಬ್ಬನ ಮುಖಕ್ಕೆ ಯಾವನಿಗಾದರೂ ಉಗಿಲಿಕ್ಕೆ ಸಾಮರ್ಥ್ಯ ಉಂಟಾ? ದೇವರಾಗಿರೋ ಒಬ್ಬನ ಮೈ ಮೇಲೆ ಗೊರಡೆಗಳನ್ನು ಮುಟ್ಟಲಿಕ್ಕೆ ಸಾಮರ್ಥ್ಯ ಉಂಟಾ? ಗೋಡೆ ಆಮೇಲೆ ತೇಜೋಮನ ಆಗಿರುವಂಥ ದೇವರನ್ನ ಯಾರಾದರೂ ಶಿಲುಬೆಗೆ ಹಾಕಲಿಕ್ಕೆ ಸಾಮರ್ಥ್ಯ ಉಂಟಾ? ಯಾವನಿಗಾದರೂ ಆತನ ತಲೆ ಮೇಲೆ ಮುಳ್ಕಿರೀಟ ಇಡಲಿಕ್ಕೆ ಸಾಮರ್ಥ್ಯ ಉಂಟಾ? ಯಾಕೆ ಹೇಳ್ತೀರಾ? ಸೇನಾಯಿ ಬೆಟ್ಟದಲ್ಲಿ ಯೆಹೋವ ದೇವರು ಇಳಿದು ಬಂದಾಗ ಯೆಹೋವನು ಹೇಳ್ತಾ ಇದ್ದಾನೆ, ಈ ಬೆಟ್ಟದಲ್ಲಿ ಒಂದು ಪ್ರಾಣಿಯಾದ್ರಾಗಲಿ, ಪಕ್ಷಿ ಆಗಲಿ, ಒಂದು ಮನುಷ್ಯನಾಗಲಿ ಈ ಬೆಟ್ಟವನ್ನು ಮುಟ್ಟಲಿಕ್ಕೆ ಕೂಡ್ದು, ಮುಟ್ಟಿದರೆ ಅವನನ್ನು ಆಗಲೇ ಕೊಂದು ಬಿಡಬೇಕು. ಅಷ್ಟು ತೇಜಸ್ಸುಳ್ಳ ದೇವರು ಮನುಷ್ಯನಾಗಿ ಮನುಷ್ಯರ ಮಧ್ಯದಲ್ಲಿ ಇಳಿದು ಬಂದಾಗ ಅವನನ್ನು ಒಡೆಯುವಾಗ, ಬಡಿಯುವಾಗ, ಅವನನ್ನು ಕಲ್ಲೆಸೆಯುವಾಗ, ಅವನ ಮುಖದ ರೋಮಕ್ಕೆ ಇಟ್ಟಾಗ, ಅವನ ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟಾಗ, ಅವನನ್ನು ಎಲ್ಲರೂ ಕೂಡ ಗೇಲಿ ಮಾಡಿದಾಗ ಆ ದೈವಿಕ ಸಂಭೂತನಾಗಿರುವ ಆ ತೇಜೋಮಯನಾದ ಕ್ರಿಸ್ತನು ಯಾವುದನ್ನು ಕೂಡ ಮನಸ್ಸಿಗೆ ತೆಗೆದುಕೊಳ್ಳದೆ ಎಲ್ಲವನ್ನು ಕೂಡ ಸಹಿಸಿದಕ್ಕೆ ಕಾರಣ ನಾವು ದೇವರ ಮಕ್ಕಳಾಗಿ ಮಾರ್ಪಡುವುದಕ್ಕೆ ಬೇಕಾಗಿ. ದೇವರನ್ನು ಯಾರಾದರೂ ಸಾಯಿಸೋಕ್ಕಾಗ್ತೇನ್ರಿ? ದೇವರನ್ನು ಯಾರಾದರೂ ಸಾಯಿಸಲಿಕ್ಕೆ ಆಗ್ತದ? ಆದರೆ ಯೇಸು ಕ್ರಿಸ್ತನ ಸತ್ತರು. ದೇವರನ್ನು ಯಾರಾದರೂ ಹೊಡೆಯೋಕ್ಕಾಗ್ತೇನ್ರಿ? ಆದರೆ ಯೇಸು ಕ್ರಿಸ್ತನಿಗೆ ಹೊಡೆದರು. ದೇವರನ್ನು ಯಾರಾದರೂ ಶಿಲುಬೆಗೆ ಹಾಕ್ಲಿಕ್ಕೆ ಆಗ್ತೇನ್ರಿ? ಆದರೆ ಯೇಸು ಕ್ರಿಸ್ತನನ್ನು ಎಲ್ಲರೂ ಸೇರಿ ಶಿಲುಬೆಗೆ ಹಾಕಿದರು. ದೇವರಿಗೆ ಯಾರಾದರೂ ಅವನನ್ನು ಬೈದು ಅವನನ್ನು ಅವಮಾನ ಮಾಡಲಿಕ್ಕೆ ಈ ಭೂಲೋಕದಲ್ಲಿ ಸಾಮರ್ಥ್ಯ ಇರೋರು ಯಾರಿದ್ದಾರಾ? ಆದರೆ ಯೇಸು ಕ್ರಿಸ್ತನಿಗೆ ಇದೆಲ್ಲ ಮಾಡಿದರು. ಇದೆಲ್ಲ ಮಾಡುವಾಗ ಆ ಕಾಲದಲ್ಲಿದ್ದಂಥ ಜನ ತಿಳ್ಕೊಂಡು ಬಿಟ್ಟರು, ಇವನು ಮಾಡಿದ ಪಾಪಕ್ಕೆ ಇವನಿಗೆ ಪ್ರತಿಫಲ ಸಿಗ್ತಾ ಇದೆ, ಇವನು ಯಾವ ಕೈಲಾಗದವನಾಗಿದ್ದಾನೆ ಅಂದಾಗಿ ಜನ ಎಲ್ಲ ಮುದ್ರೆ ಹಾಕಿಕೊಂಡು ಆಮೇಲೆ ಅವರನ್ನು ಉಗಿದು ಹೋಗ್ತಾ ಇದ್ದಾಗ ದೇವರು ಸ್ವರ್ಗದಿಂದ ನಿಂತು ನೋಡ್ತಾ ಇದ್ದಾರೆ. ನನ್ನ ಮಗನು ಭೂಮಿಯಲ್ಲಿ ಕಷ್ಟ ಸಹಿಸ್ತಾ ಇರೋದಕ್ಕೆ ಕಾರಣ ನನ್ನ ಕೈಗಳ ಸೃಷ್ಟಿಯಾಗಿರುವಂಥ ಮಾನವ ಜಾತಿ ಒಬ್ಬನಾದರೂ ನಶಿಸಿ ಹೋಗಬಾರ್ದು, ಎಲ್ಲರೂ ಕೂಡ ದೇವರ ಮಕ್ಕಳಾಗಿ ದೇವರ ಮನೆಗೆ ಬಂದು ಸೇರಬೇಕು ಎಂದು ತನ್ನ ಪುತ್ರನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೆ ತಂದೆಯಾದ ದೇವರು. ಆ ಮರಣವು ಸಾರಿ ಹೇಳ್ತಾ ಇದೆ, ನಾನು ನೀನು ಅನುಭವಿಸಬೇಕಾದ ಕಷ್ಟ ಅವನ ದೇಹದಲ್ಲಿ ಅನುಭವಿಸ್ತಾ ಇದೆ. ನೀವು ಮರಣ ಹೊಂದಬೇಕಾದ ಶಿಲುಬೆಯ ಮರಣವನ್ನು ಯೇಸು ಸ್ವಾಮಿ ನಮಗೋಸ್ಕರವಾಗಿ ಹೊಂದಿಕೊಳ್ತಾ ಇದ್ದಾನೆ. ನಾವು ಸತ್ತು ಮಣ್ಣಿಗೆ ಮಣ್ಣಾಗಿ ಹೋಗಬೇಕಾದ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಸತ್ತು ಸಮಾಧಿಯಲ್ಲಿ ಹೂಣಲ್ಪಡ್ತಾ ಇದ್ದಾನೆ. ಆದರೆ ನಮ್ಮ ಮರಣವು ನಮ್ಮ ಕೊನೆಯ ಅಧ್ಯಾಯವಾಗಿತ್ತು ಎಂದು ಸೈತಾನ ಹೇಳಿಕೊಂಡು ನಮ್ಮ ಸಮಾಧಿಯ ಮೇಲೆ ಕೂತುಕೊಂಡಿದ್ದಾಗ ಯೇಸು ಕ್ರಿಸ್ತನು 3ನೇ ದಿವಸ ಸಮಾಧಿಯಿಂದ ಎದ್ದು ಬಿಟ್ಟು ಬಂದು ಹೇಳಿದ, ಮನುಷ್ಯನಿಗೆ ಮರಣ ಅಲ್ಲ ಕೊನೆ, ಮರಣಾನಂತರ ಒಂದು ಜೀವಿತ ಮನುಷ್ಯನಿಗೆ ಉಂಟು, ಅದಕ್ಕೆ ಸಾಕ್ಷಿ ನಾನೇ ಎಂದು ಯೇಸು ಕ್ರಿಸ್ತನು ಮರಣದಿಂದ ಎದ್ದು ಬಿಟ್ಟು ಬಂದು ಹೇಳಿಬಿಟ್ಟ. ಆ ಕೆಲಸದ ಹೆಸರೇ ಪುನರುತ್ಥಾನ. ಆ ಪುನರುತ್ಥಾನಕ್ಕೋಸ್ಕರವಾಗಿ ನಾವೆಲ್ಲ ಇಷ್ಟು ಕಷ್ಟಪಡ್ತಾ ಇರೋದು. ಆ ಪುನರುತ್ಥಾನ ಹೊಂದುವುದಕ್ಕೆ ಬೇಕಾಗಿ ನಾವು ಯೇಸುವಿನ ಹೆಸರಿನಲ್ಲಿ ನಿಂದೆ ಸಹಿಸ್ತಾ ಇರೋದು. ಆ ಪುನರುತ್ಥಾನವನ್ನು ಅನುಭವಿಸೋದಕ್ಕೆ ಬೇಕಾಗಿ ಆತನ ಸುವಾರ್ತೆಯನ್ನು ಹೊತ್ತುಕೊಂಡು ಗೊತ್ತಿಲ್ಲದ ನಾಡುಗಳಿಗೆ, ಗೊತ್ತಿಲ್ಲದ ಭಾಷೆಗಳಿಗೆ, ಗೊತ್ತಿಲ್ಲದ ಜನರ ಮಧ್ಯದಲ್ಲಿ ಆಮೇಲೆ ಕಷ್ಟಗಳಿರುವಾಗಲೂ, ದುಃಖಗಳಿರುವಾಗಲೂ, ವೇದನೆಗಳಿರುವಾಗಲೂ, ಸಂಕಟಗಳಿರುವಾಗಲೂ, ಅವಮಾನ ಇರುವಾಗಲೂ, ಹಿಂಸೆ ಬರುವಾಗಲೂ, ಹೊಡಿಲಿಕ್ಕೆ ಜನ ಓಡಿಸುವಾಗಲೂ ಎಲ್ಲ ಈ ಪುಸ್ತಕವನ್ನು ಹೊತ್ತುಕೊಂಡು ನಡೀಲಿಕ್ಕೆ ಕಾರಣ ಆ ಪುನರುತ್ಥಾನದಲ್ಲಿ ನಾನು ಪಾಲುಗಾರನಾಗಬೇಕು. ಏಸು ಬಂದರು, ಏಸು ಮಾತಾಡಿದರು ಭೂಲೋಕದಲ್ಲಿ. ಪವಿತ್ರಾತ್ಮನನ್ನು ಕಳಿಸಿಕೊಡ್ತೀನಿ ಅಂತ ಯೇಸು ಸ್ವಾಮಿ ಹೇಳಿದರು. ಯೇಸು ಸ್ವಾಮಿ ಸ್ವರ್ಗಕ್ಕೆ ಏರಿ ಹೋದರು, ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ರು. ಇನ್ನೊಂದು ಸಾರಿ ಹೇಳ್ತೀನಿ, 3 ವ್ಯಕ್ತಿತ್ವ ಬರಬೇಕಲ್ಲ, ತಂದೆ, ಮಗ, ಪವಿತ್ರಾತ್ಮ. ಒಂದು, ಯೇಸು ಭೂಲೋಕಕ್ಕೆ ಬಂದರು, ತಂದೆಯ ಕುರಿತು ಮಾತಾಡಿದರು. ಈಗ ಕರೆಕ್ಟ್ ಆಯ್ತಾ? ಯೇಸು ಭೂಮಿಗೆ ಬಂದರು, ತಂದೆಯ ಬಗ್ಗೆ ಮಾತಾಡಿದರು. ಯೇಸು ಪರಲೋಕಕ್ಕೆ ಏರಿ ಹೋದರು, ಹೋಗುವುದಕ್ಕಿಂತ ಮುಂಚೆ ಹೇಳಿದರು ಪವಿತ್ರಾತ್ಮನನ್ನು ಕಳಿಸಿಕೊಡ್ತೀನಿ ಅಂತ ಹೇಳಿದರು. ಯೇಸು ಸ್ವಾಮಿ ಸ್ವರ್ಗಕ್ಕೆ ಏರಿ ಹೋದರು, ಪಂಚಶತಮ ದಿವಸದಂದು ಪವಿತ್ರಾತ್ಮನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟರು. ತಂದೆ, ಮಗ, ಪವಿತ್ರಾತ್ಮ ದೈವಿಕತ್ವದ 3 ವ್ಯಕ್ತಿತ್ವದ ಮಹಿಮೆಯು ದೇವರ ಮಕ್ಕಳು ಚೆನ್ನಾಗಿ ಮನಗಾಣಬೇಕು. 3 ದೇವರನ್ನು ಆರಾಧನೆ ಮಾಡುವರಲ್ಲ ಆತ್ಮಿಕ ಸಭೆ, 3 ದೇವರನ್ನು ಆರಾಧನೆ ಮಾಡುವರಲ್ಲ ನಾವು. ತ್ರಿತ್ವದಲ್ಲಿ ಏಕತ್ವ ಇರುವಂಥ ತೇಜೋಮಯನಾದ ಯೆಹೋವ ದೇವರ ಆರಾಧನೆ ಮಾಡುವ ಮಕ್ಕಳು ನಾವು. ಆದರೆ ದೈವಿಕತ್ವದ ಪ್ರಕಟಣೆಯ 3 ವ್ಯಕ್ತಿತ್ವಗಳ ಹೆಸರುಗಳಾಗಿ ನಮಗೆ ತೋರಿಸಿಕೊಡ್ತಾ ಇದ್ದೇನೆ, ತಂದೆ, ಮಗ, ಪವಿತ್ರಾತ್ಮನಾದ ದೇವರು. ಮನವರಿಕೆ ಆಗದೆ ಅರ್ಥ ಮಾಡದೇ ಇದ್ದರೆ
ನಮಗೆ ತಂದೆ ಸಾಕು ಅಂತ ಕೆಲವರು ತೀರ್ಮಾನ ಮಾಡ್ತಾರೆ. ಕೆಲವರು ಹೇಳ್ತಾರೆ ತಂದೆ ಸರಿ ಇಲ್ಲ, ನಮಗೆ ಮಗ ಸಾಕು, ಯೇಸು ಸ್ವಾಮಿ ಹೆಸರು ಮಾತ್ರ ಸಾಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ತಂದೆಯೂ ಬೇಡ ಮಗನೂ ಬೇಡ, ಈಗ ಭೂಲೋಕದಲ್ಲಿರೋ ಪರಿಶುದ್ಧಾತ್ಮ ಅಲ್ವಾ, ನಾವು ಪವಿತ್ರಾತ್ಮನನ್ನು ಮಾತ್ರ ಆರಾಧನೆ ಮಾಡ್ತೀವಿ ಅಂತ ಹೇಳಿಕೊಂಡು ಹಂಗೆ ವಾದ ಮಾಡುವವರು ಒಂದು ಗುಂಪಿದ್ದಾರೆ. ಯೆಹೋವನನ್ನು ಆರಾಧನೆ ಮಾಡುವ, ಸರ್ವಶಕ್ತನನ್ನು ಆರಾಧನೆ ಮಾಡುವ ಸತ್ಯಾರಾಧಕರೆಂದು ಹೆಸರುಗೊಂಡಿರುವಂಥ ಆತ್ಮಿಕ ಸಭೆ ಮಕ್ಕಳಾಗಿರುವ ನೀವುಗಳು ಅರ್ಥ ಮಾಡಿಕೊಳ್ಬೇಕಾಗಿದ್ದ ಕಾರ್ಯ, ತಂದೆ ಇಲ್ಲದೆ ಮಗ ಇಲ್ಲ, ಮಗ ಇಲ್ಲದೆ ಪವಿತ್ರಾತ್ಮ ಇಲ್ಲ, ಪವಿತ್ರಾತ್ಮ ಇಲ್ಲದೆ ತಂದೆ ಇಲ್ಲ, ತಂದೆ ಇಲ್ಲದೆ ಆತ್ಮ ಇಲ್ಲ. ಯಾವುದು ಕೂಡ ಒಂದನ್ನೊಂದು ಬೇರ್ಪಡಿಸಲಿಕ್ಕೆ ಆಗದೇ ಇರುವಂತ ವ್ಯಕ್ತಿತ್ವಗಳಾಗಿದೆ. ಯೇಸಪ್ಪ ಹೇಳುವ ಮಾತಿನ ಅರ್ಥ ನೋಡಿ, ನೀವು ನನ್ನನ್ನು ಪ್ರೀತಿಸುವುದಾದರೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೀರಿ. ಯಾರು ಹೇಳಿದು? ಆಗ ನಾನು ನಿಮಗೆ ಪವಿತ್ರಾತ್ಮನ್ನು ಕಳಿಸಿಕೊಡ್ತೀನಿ ಅಂತ ಹೇಳಲಿಲ್ಲ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ, ನಾನು ನನ್ನ ತಂದೆ ಹತ್ರ ಕೇಳಿಕೊಳ್ಳುತ್ತೇನೆ, ಆಗ ಅವರು ನಿಮಗೆ ಇನ್ನೊಬ್ಬ ಸಹಾಯಕರನ್ನು ಕಳಿಸಿಕೊಡ್ತಾರೆ. ಅವರ ಹೆಸರೇ ಸತ್ಯದ ಆತ್ಮನು. ನೀವು ಪ್ರೀತಿಸಬೇಕಾದ್ದು, ಆಜ್ಞೆ ಕೈಗೊಳ್ಳಬೇಕಾಗಿದ್ದು ನನ್ನದು. ನಾನು ತಂದೆ ಹತ್ರ ಮಾತಾಡ್ತೇನೆ, ತಂದೆ ಡೈರೆಕ್ಟ್ ನಿಮಗೆ ಆತ್ಮ ಕಳಿಸಿಕೊಡ್ತಾರೆ. ಅರ್ಥಗಳು ಗೊತ್ತಾಗ್ತಾ ಉಂಟೋ? ಆತ್ಮಿಕ ಸಭೆಯಲ್ಲಿ ಕ್ರಿಸ್ತನ ಮಕ್ಕಳು ಅನುಭವಿಸ್ತಿರುವಂಥ ಪರಿಶುದ್ಧಾತ್ಮನ ರಹಸ್ಯ ನಿಮಗೆ ಗೊತ್ತಿರಬೇಕು. ದೇವರ ಮಕ್ಕಳ ಮೇಲೆ ಪವಿತ್ರಾತ್ಮನ ಪ್ರವೃತ್ತಿ ಪ್ರಕಟ ಆಗೋ ರೀತಿ ನಿಮಗೆ ಗೊತ್ತಾಗಬೇಕು. ನೀವು ಪವಿತ್ರಾತ್ಮನ ಕೊಡಿ ಅಂತ ಹೇಳಿಕೊಂಡು ನೀವು 25 ದಿವಸ ಕೂತ್ಕೊಂಡು ಫಾಸ್ಟಿಂಗ್ ಪ್ರೇಯರ್ ಮಾಡೋದಲ್ಲ. ನೀನು ಫಸ್ಟು ಯೇಸು ಕ್ರಿಸ್ತರನ್ನು ಪ್ರೀತಿ ಮಾಡಲಿಕ್ಕೆ ಕಲಿತು ನೋಡು, ಪರಿಶುದ್ಧಾತ್ಮ ನಿನ್ನನ್ನು ಹುಡುಕಿಕೊಂಡು ಬರ್ತಾರೆ. ಯೇಸುವನ್ನು ಪ್ರೀತಿ ಮಾಡಲಿಕ್ಕೆ ಮನಸ್ಸಿಲ್ಲ ನಮಗೆ. ಯೇಸು ಸ್ವಾಮಿ ಹೇಳಿದ ಒಂದು ಮಾತು ನಾವು ಕೇಳಲ್ಲ. ಯೇಸು ಸ್ವಾಮಿ ಈ ಕಡೆ ಬಾ ಅಂತ ಹೇಳಿದ್ರೆ ನಾವು ಆ ಕಡೆ ಹೋಗ್ತೀವಿ, ಈ ಕಡೆ ಬರಬೇಡ ಅಂತ ಯೇಸು ಸ್ವಾಮಿ ಹೇಳಿದ್ರೆ ನಿನ್ನ ಹತ್ರ ನಾನು ಬರ್ತೀನಿ. ಈಗ ಹಿಂಗೆ ಏನು ಮಾಡಬೇಡ ಅಂತ ಹೇಳ್ತೀವೋ ನಾವು ಅದು ಮಾಡ್ತೀವಿ. ಆಮೇಲೆ ಬಂದು ಏಸಪ್ಪ ಅಭಿಷೇಕ ಕೊಡು, ಬೆಂಕಿ ಬೀಳಲಿ, ಆತ್ಮ ಬರಲಿ. ಅಲ್ಲ ಇಲ್ಲಿ ಅಲ್ಲ ಕಣ್ರಿ, ನೀವು ಯಾರು ಈಗ ಯಾರ ಹತ್ರ ಹೋಗ್ಬೇಡಿ. ಕೆಲವು ಜನ ಹಂಗೆ ಮಾಡ್ತಾರಂತ ಹೇಳಿದು. ಇಲ್ಲಿ ಯೇಸುಪುರದಲ್ಲಿ ನಾನು ಬೆತ್ತೇಲ್ ಸಭೆ ಅಂದರೆ ಕ್ರಿಸ್ತನ ಮಕ್ಕಳು, ಜ್ಞಾನವುಳ್ಳವರು, ವಿವೇಕವುಳ್ಳವರು, ಆತ್ಮನ ಸಾನ್ನಿಧ್ಯ ಅನುಭವಿಸ್ತಿರುವಂಥ ಸಭೆ. ಅವರಿಗೆ ಅರ್ಥ ಆಗ್ತಾಯಿದೆ ನಾನು ಮಾತಾಡ್ತಿರೋದು ಯಾರ ವಿಷಯ ಮಾತಾಡ್ತಿರೋದು ಅಂತ. ಅವರ ವಿಷಯ ಅಲ್ಲ, ಬೇರೆ ಪಕ್ಕದ ಸಭೆಯ ವಿಷಯ ಮಾತಾಡ್ತಿರೋದು ಅಂತ ಅವರಿಗೆ ಚೆನ್ನಾಗಿ ಮನವರಿಕೆ ಆಗಲಿಕ್ಕಿರುವಂಥ ದೇವರ ಜ್ಞಾನ ಅವರಿಗೆ ದೇವರು ಕೊಟ್ಟಿದ್ದಾರೆ. ಆಮೇಲೆ ಯಾರು ಹೇಳಿಲ್ವಲ್ಲ. ಈಗ ಪವಿತ್ರಾತ್ಮನನ್ನು ಕಳಿಸಿಕೊಡುವುದು ಯಾರು? ತಂದೆಯಾದ ದೇವರು. ಎಲ್ಲಿಂದ ಕಳಿಸಬೇಕು? ಅವರೆಲ್ಲಿ ಕೂತಿದ್ದಾರೆ? ತೇಜಸ್ಸುಳ್ಳ ಸಿಂಹಾಸನದಲ್ಲಿ ಸ್ವರ್ಗದಲ್ಲಿ ಕೂತಿದ್ದಾರೆ. ಆದರೆ ತಂದೆ ಕಳಿಸಿಕೊಡ್ಬೇಕಾದ್ರೆ ಯಾರು ಹೇಳಬೇಕು? ಶ್ರೇಷ್ಠ ಯಾಜಕ ಹೇಳಬೇಕು. ಪದ ಎಲ್ಲಿಗೆ ಹೋಯ್ತು ನೋಡಿ. ಈಗ ಪದ ಎಲ್ಲಿಗೆ ಹೋಯ್ತು? ಇಸ್ರಾಯೇಲ್ ಜನರ ಹೃದಯದ ಆಸೆಗಳನ್ನು, ಭಾವನೆಗಳನ್ನು ಎತ್ತಿಕೊಂಡು ಮಹಾಪರಿಶುದ್ಧ ಸ್ಥಳದಲ್ಲಿ ಹೋಗಿಬಿಟ್ಟು ತಂದೆಯಾದ ದೇವರ ಮುಂದೆ ಮಾತನಾಡುವವನ ಹೆಸರೇ ಶ್ರೇಷ್ಠ ಯಾಜಕ. ಆಮೇನ್. ಆಶೀರ್ವಾದವನ್ನು ಅಲ್ಲಿಂದ ಪಡೆದುಕೊಂಡು ಬಂದು ಮಕ್ಕಳ ಮೇಲೆ ರಿಲೀಸ್ ಮಾಡುವವನ ಹೆಸರೇ ಶ್ರೇಷ್ಠ ಯಾಜಕ. ಆಮೇನ್. ಈಗ ನಿನಗೆ ಮನಸ್ಸುಂಟು ಪವಿತ್ರಾತ್ಮ ಬೇಕು ಅಂತ, ನಿನಗೆ ಮನಸ್ಸು ಎಷ್ಟು ಇದ್ದರೂ ಕೂಡ ತಂದೆ ಹತ್ರಕ್ಕೆ ನಿನ್ನ ಮನಸ್ಸು ತಗೊಂಡು ಹೋಗಲಿಕ್ಕೆ ಮಹಾಯಾಜಕನಾಗಿ ಸೇವೆ ಮಾಡುವ ಒಬ್ಬನಿದ್ದಾನೆ, ಆತನ ಹೆಸರೇ ಯೇಸು ಕ್ರಿಸ್ತನು. ಆಗ ನಿನ್ನ ಮನಸ್ಸನ್ನು ತಂದೆಯಾದ ದೇವರ ಮುಂದೆ ಕೊಂಡೋಗಿ ತೋರಿಸಿಕೊಟ್ಟು ನನ್ನ ಮಗಳಿಗೆ, ನನ್ನ ಮಗನಿಗೆ ಪವಿತ್ರಾತ್ಮನ ಅಭಿಷೇಕ ಬೇಕಪ್ಪ ಅಂತ ಯೇಸುನ ಆಮೇಲೆ ಮಾತಾಡಬೇಕಾದ್ರೆ ಯೇಸು ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಪ್ರೀತಿಸಬೇಕು. ನೀವು ನನ್ನನ್ನು ಪ್ರೀತಿಸ್ತೀರಿ ಐ ಲವ್ ಯು ಜೀಸಸ್ ಅಂತ ಭಾನುವಾರ ಆಲಯದಲ್ಲಿ ಬಂದು ಹೇಳಿದರೆ ನನಗೆ ಅರ್ಥವಾಗುವುದಿಲ್ಲ, ನಾನು ಒಪ್ಪಿಕೊಳ್ಳುವುದಿಲ್ಲ, ನಾನು ನಿಮ್ಮೊಟ್ಟಿಗೆ ಇರುವುದಿಲ್ಲ. ನೀವು ಹಂಗೆ ಐ ಲವ್ ಯು ಅಂತ ಹೇಳುವುದಾದರೆ ನಾನು ನಿಮಗೆ ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಜೀಸಸ್, ನಾವು ಸಂಡೇ ಮಾತ್ರ ಐ ಲವ್ ಯು, ಮಂಡೇ ಟು ಸ್ಯಾಟರ್ಡೆ ನಾವು ಪಕ್ಕದ ಮನೆಯವರು ಲವ್ ಯು. ಎರಡು ದೋಣಿಯಲ್ಲಿ ಕಾಲಿಟ್ಟು ಪ್ರಯಾಣ ಮಾಡೋದು ಗೊತ್ತಾ ನಿಮಗೆ? ಯು ನೋ ದ್ಯಾಟ್? ಎರಡು ದೋಣಿಯಲ್ಲಿ ಕಾಲಿಟ್ಟು ಪ್ರಯಾಣ, ಒಂದು ಕಾಲು ಈ ಕಡೆ ದೋಣಿ, ಒಂದು ಕಾಲು ಈ ಕಡೆ ದೋಣಿಯಲ್ಲಿ. ಅಂಬಿಗ ಇಬ್ಬರು ಕೂಡ ಗಾಡಿ ಸ್ಟಾರ್ಟ್ ಮಾಡಿಬಿಟ್ರು. ಅಂಬಿಗ ಅಂದರೆ ಪದ ಗೊತ್ತಾಯ್ತಾ? ಅಂಬಿಕಾ ಅಂದರೆ ಯಾರು?
ಅಯ್ಯೋ ಪಕ್ಕ ನಮ್ಮ ಮೀನು ಹಿಡಿಯೋರ ಹತ್ರ ಕೇಳಿದ್ರೆ ನೀವು ಅವ್ರು ಹೇಳ್ಕೊಡ್ತಾರೆ, ನಮ್ಮ ಉಡುಪಿ ಮಲ್ಪೆಗೆ ಹೋಗ್ಬೇಕಾ ನಿಮ್ಮನ್ನು ಕರ್ಕೊಂಡಲ್ಲಿ. ಈಗ ಅಂಬಿಕಾ ಅಂದರೆ ಯಾರು? ಇನ್ನೊಂದು ಪದ ಇದೆ, ನಾವಿಕ, ದೋಣಿ ನಡೆಸೋರು. ಆಗ ಇವರಿಗೆ ಹೊರಡಲಿಕ್ಕೆ ಟೈಮ್ ಆಯಿತು, ಇವರಿಗೆ ಹೊರಡಲಿಕ್ಕೆ ಟೈಮ್ ಆಯಿತು. ಅವರು ಅಣ್ಣ ಬರ್ಬೇಡ ಅಂತ ಹೇಳ್ಬಿಟ್ಟು ಅವ್ರು ಗಾಡಿ ತೆಗೆದುಬಿಟ್ರು. ಅಣ್ಣ ತಿಕ್ಕ ಅಂತ ಹೇಳಿ ಇವರು ಗಾಡಿ ತೆಗೆದುಬಿಟ್ರು. ಈ ನಿಂತ ಪಾರ್ಟಿದು ಒಂದು ಕಾಲು ಇಲ್ಲಿ ಇತ್ತು, ಒಂದು ಕಾಲು ಅಲ್ಲಿ ಇತ್ತು. ಅವರು ಪಶ್ಚಿಮಕ್ಕೆ, ಇವರು ದೋಣಿ ಪೂರ್ವಕ್ಕೆ. ಫಸ್ಟಿಗೆಲ್ಲ ತೊಂದರೆ ಇಲ್ಲ, ಪರವಾಗಿರಲಿಲ್ಲ. ಹೋಯ್ತು 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 ಅಯ್ಯೋ ಒಂದು ಸೌಂಡ್ ಕಳೀತು. ಮತ್ತೆ ಏನು ಕಳೀತಲ್ಲ, ಯಾಕೆ? ಸಮುದ್ರ ಒಳಗಡೆ ಹೋಯ್ತು. ನಗುತ್ತಾ ಇರುವಾಗಲೂ ಕೂಡ ಹೃದಯವನ್ನು ಪರಿಶೋಧನೆ ಮಾಡಿಕೊಳ್ಳಿರಿ. ನಿಮ್ಮ ಜೀವನ ಶೈಲಿ ಎರಡು ದೋಣಿಯಲ್ಲಿ ಕಾಲಿಟ್ಟು ಯಾತ್ರೆ ಮಾಡ್ತಾ ಇರುವ ಜೀವನ ಶೈಲಿ ಆದರೆ, ಇವತ್ತು ಹಗಲ ಕಾಲ ನಿನ್ನ ಕಾಲನ್ನು ತೆಗೆದು ಯೇಸು ಕ್ರಿಸ್ತನೆಂಬ ದೋಣಿಯೊಳಗಡೆ ಎರಡು ಕಾಲಿಟ್ಟುಕೊಳ್ಳಲಿಕ್ಕೆ ಕಲಿತುಕೊಳ್ಳಿರಿ. ಅದರಲ್ಲಿ ಮಾತ್ರ ನಿಮಗೆ ಸುರಕ್ಷಿತತ್ವ, ಅದರಲ್ಲಿ ಮಾತ್ರ ನಿಮಗೆ ಆಶೀರ್ವಾದ, ಅದರಲ್ಲಿ ಮಾತ್ರ ನಿಮಗೆ ಸೇಫ್ಟಿ, ಅದರಲ್ಲಿ ಮಾತ್ರ ನಿನ್ನ ದಿಕ್ಕು ತೋರಿಸಿಕೊಡೋದು, ಅದರಲ್ಲಿ ಮಾತ್ರ ನೀನು ಸೇರಬೇಕಾದ ದಡ ಸೇರಿಸಲಿಕ್ಕೆ ಸಾಮರ್ಥ್ಯ ಇರುವಂಥ ನಾವಿಕನಿದ್ದಾನೆ. ಬಾಕಿ ಎಲ್ಲ ನಾವಿಕನು ಗಾಳಿ ಬರುವಾಗ, ಅಲೆಗಳು ಬೀಸುವಾಗ ಭಯಪಟ್ಟು ಅವನಿಗೆ ದೋಣಿಯನ್ನು ನಡೆಸಲಿಕ್ಕಾಗದೆ ಅವನು ಕುಗ್ಗಿ ಹೋಗ್ತಾನೆ. ಆದರೆ ಯೇಸು ಕ್ರಿಸ್ತನ ನಾವಿಕನಾಗಿರೋ ದೋಣಿಯೊಳಗಡೆ ನೀನು ಕೂತರೆ, ಯಾವುದೆಲ್ಲ ಬಿರುಗಾಳಿಗಳು ಬರಲಿ, ಯಾವುದೆಲ್ಲ ಅಲೆಗಳು ಅಪ್ಪಳಿಸಲಿ, ಯಾರೆಲ್ಲ ನಿನ್ನ ದೋಣಿಗೆ ವಿರೋಧವಾಗಿ ಆಮೇಲೆ ದೋಣಿಗಳನ್ನು ತಗೊಂಡು ಬಂದು ನಿನ್ನನ್ನು ಹೊಡೆದಾಕಲಿಕ್ಕೆ ನೋಡಲಿ, ಆದರೆ ಒಳ್ಳೆ ನಾವಿಕನಾದ ಯೇಸು ಕ್ರಿಸ್ತನು ಇರುವವರೆಗೂ ನಿನ್ನ ದೋಣಿ ಮುಳುಗುವುದಿಲ್ಲ. ನಿನ್ನನ್ನು ದಡ ಸೇರಿಸಲಿಕ್ಕೆ ಅವನು ಸಾಮರ್ಥ್ಯವುಳ್ಳ ನಾವಿಕನಾಗಿದ್ದಾನೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದುಃಖ ಇಲ್ಲ, ನೋವಿಲ್ಲ, ಗರಮಿಲ್ಲ, ಕೂಳಾಗಿದ್ದೀವಿ, ಸಮಾಧಾನದಿದ್ದೀವಿ, ಮನಸ್ಸಿಲ್ಲಿದ್ದೀವಿ, ಸೇವೆಯಲ್ಲಿ ಕೈ ಜೋಡಿಸ್ತಾ ಇದ್ದೀರಿ, ನಮ್ಮೊಟ್ಟಿಗೆ ಇದ್ದೀರಿ ನೀವು. ಆಮೇನ್. ನನ್ನ ಮಗ ಎಲ್ಲರಿಗೆ ಹೇಳೋದು, ನನಗೆ ಅಪ್ಪ ಕಂಡ್ರೆ ತುಂಬ ಇಷ್ಟ. ನಮ್ಮ ಅಪ್ಪನ ಕಂಡ್ರೆ ನನಗೆ, ಅಮ್ಮನಿಗಿಂತ ನನಗೆ ಅಪ್ಪನ ಮೇಲೆ ತುಂಬ ಇಷ್ಟ. ನನಗೆ ಅಪ್ಪನ ಕಂಡ್ರೆ ತುಂಬ ಇಷ್ಟ, ಅಪ್ಪನ್ನು ನನಗೆ ತುಂಬ ಇಷ್ಟ, ನಾನು ಅಪ್ಪನ್ನು ತುಂಬ ಪ್ರೀತಿಸ್ತಿದ್ದೇನೆ ಅಂತ ಹೇಳೋದು. ಆಗ ಇವನ ಸ್ನೇಹಿತರ ಹತ್ರ ಎಲ್ಲ ಇವನು ಹೇಳಿರ್ತಾನಲ್ಲ, ನನಗೆ ಅಪ್ಪನ ಮೇಲೆ ತುಂಬ ಇಷ್ಟ ಕಣೋ, ನಮ್ಮ ಅಪ್ಪ ಅಂದರೆ ನನಗೆ ತುಂಬ ಇಷ್ಟ ಅಂತ. ಆಗ ಸ್ನೇಹಿತರೆಲ್ಲ ಮನೆಗೆ ಬಂದಿರುವಾಗ ನಾನು ಅವನಿಗೆ ಹೇಳ್ತೇನೆ, ಲೇ ಅಂಗಡಿಗೆ ಹೋಗಿ ಒಂದು ಅರ್ಧ ಕೈ ಸಕ್ಕರೆ ತಗೊಂಡು ಬಾ ಮರ್ಯಾ. ಸಿಂಪಲ್. ನಾವು ಹೋಗಿಲ್ಲ, ಹೋಗಲ್ಲ, ನಾ ಮಾಡಲ್ಲ, ನಾನೇಕೆ ಹೋಗ್ಬೇಕು, ನಿನಗೆ ಹೋಗಕ್ಕಾಗಲ್ಲ. ಆಗ ಈ ಫ್ರೆಂಡ್ಸಿಗೆ ಗೊತ್ತಾಯ್ತು ಇವನ ಅಪ್ಪನ ಮೇಲೆ ಅಪಾರ ಪ್ರೀತಿ ಇದೆ ಅಂತ. ಏನು ಅರ್ಥ ಆಗಲಿಲ್ಲ? ಅರ್ಥ ಆಯಿತು. ಒಳಗಡೆ ಕುದೀತಾ ಇರೋದ್ರಿಂದ ಹೊರಗಡೆ ಬಿಡೋಕ್ಕಾಗ್ತಾ ಇಲ್ವಾ? ನಾವು ಜೀಸಸ್ ಐ ಲವ್ ಯು. ಬ್ರಿಟಿಷರು ಆ ಒಂದು ಪದ ನಮಗೆ ಕೊಟ್ಟು ಹೋಗಿದ ಕಾರಣ ನಾವು ಬಚಾವು. ಯಾರು? ಬ್ರಿಟಿಷರು ಭಾರತ ಆಳ್ವಿಕೆ ಮಾಡ್ತಾ ಇದ್ದ ಸಮಯದಲ್ಲಿ ಇಂಗ್ಲೀಷ್ ನಮಗೆ ಸಿಕ್ಕಿದ್ದು. ಅವರು ಆವಾಗ ಆ ಒಂದು ಪದ ನಮಗೆ ಕೊಟ್ಟು ಹೋಗಿದ್ದರಿಂದ ನಿಜವಾಗಲೂ ನಾವೆಲ್ಲರೂ ಬಚಾವು. ಖರ್ಚು ವೆಚ್ಚ ಏನಿಲ್ಲ ಅದು ಹೇಳಕ್ಕೆ ಉಂಟ, ಎಂಥದ್ದು ಇಲ್ಲ. ನಾವು ಯೇಸು ಸ್ವಾಮಿನ ಪ್ರೀತಿ ಸುರ್ಕೊಂಡ್ರಿ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಏನಾದರೂ ಹೇಳಿದ್ರೆ ಚಲೋ 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 ಅದಲ್ಲ, ನಮಗೆ ಆಗಲ್ಲ. ನಮಗೆ ನಮ್ಮ ಇಷ್ಟ ನಿವರ್ತಿಸಬೇಕು, ಯೇಸು ಸ್ವಾಮಿಯನ್ನು ಪ್ರೀತಿಸಬೇಕು, ನಮ್ಮ ಬೈಕೆ. ಕರ್ತನಾಗೆಲ್ಲ ಹೇಳ್ತಾ ಇರೋದು, ನೀವು ನನ್ನ ಇಷ್ಟವನ್ನು ನಿವರ್ತಿಸುತ್ತೀರಿ, ಆಗ ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಿ. ಒಂದು ಉದಾಹರಣೆ ಅರ್ಥ ಆಗಲಿಕ್ಕೆ ನಿಮಗೆ ಗೊತ್ತಾಗಿ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಮ್ಯಾರೇಜ್ ಪ್ರೊಫೆಸರ್ ಬಂದಂತ ಇಟ್ಟುಕೊಳ್ಳ್ರಿ. ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ, ಲೋಕಲ್ ಲ್ಯಾಂಗ್ವೇಜಲ್ಲಿ, ಉಡುಪಿ ಭಾಷೆಯಲ್ಲಿ, ಯಶುಪುರದಲ್ಲಿ ಮಾತಾಡೋಣ. ಒಳ್ಳೆ ಫ್ಯಾಮಿಲಿ ಅಂತ ನಿಮಗೆ ಕಂಡಿತು.
ಒಳ್ಳೆ ಫ್ಯಾಮಿಲಿ, ಒಳ್ಳೆ ಪ್ರಪೋಸಲ್, ಪರವಾಗಿಲ್ಲ, ಇದೊಂದು ಒಳ್ಳೆ ಸಂಬಂಧ ಬಂದಿದೆ, ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತೀರಿ. ಅದು ಸುಮಾರು ದಿವಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದ ಸಮಯದಲ್ಲಿ ಹಿಂಗೊಂದು ಪ್ರಪೋಸಲ್ ಬಂತು. ಆಗ ಹೋದರು, ಬಂದರು, ನೋಡಿದ್ರು, ಇಷ್ಟ ಆಯಿತು, ಅವರು ಬಂದರು, ಇವರು ಬಂದರು, ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು, ಎಲ್ಲರೂ ಆಯಿತು, ಸಂಗತಿ ಎಲ್ಲ ಕ್ಲೈಮ್ಯಾಕ್ಸಿಗೆ ಹೋಯ್ತು. ದೇವರ ಪವಿತ್ರ ಆತ್ಮ ಸಭಾಪಾಲಕರಿಗೆ ಹೇಳಿತು, ಈ ರಿಲೇಷನ್ಶಿಪ್ಪು ಬೇಡ. ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡ್ತಾ ಇದ್ದೇನೆ, ಯಾರು ಕೂಡ ಬೇರೆ ಏನಾದರೂ ಎಲ್ಲೆಲ್ಲೂ ಹೋಗ್ಬೇಡ್ರಿ. ದೇವರ ಆತ್ಮ ನಮಗೆ ತಿಳಿಸಿದ ಪ್ರಕಾರ ಈ ರಿಲೇಷನ್ಶಿಪ್ ದೇವರ ಆತ್ಮ ನಡೆಸುವಿಕೆ ಅಲ್ಲ ಅಂತ ನನಗೆ ದೇವರು ತಿಳಿಸ್ತಾ ಇದ್ದಾರೆ ಅಂತ ಸೇವಕರು ಬಂದು ಮನೆಯಲ್ಲಿ ಮಾತಾಡಿದ್ರು ಅಂತ ಇಟ್ಟುಕೊಳ್ಳ್ರಿ. ನೀವು ಸಭೆಯಲ್ಲಿ ತುಂಬ ಫೇತ್ಫುಲ್ ಫ್ಯಾಮಿಲಿ, ನೀವು ಆಲಯದಲ್ಲಿ ತುಂಬ ಫೇತ್ಫುಲ್ ಫ್ಯಾಮಿಲಿ, ಎಲ್ಲ ಫಾಸ್ಟಿಂಗ್ ಬರೋದು ನೀವು ಬರ್ತೀರಿ, ಸಭೆಯೆಲ್ಲ ಕೆಲಸ ಏನು ಪಾಸ್ಟರ್ ಕೆಲಸ ಹೇಳಿದ್ರು ನೀವು ಮಾಡ್ತೀರಿ, ಸೇವಕರನ್ನು ಆಧರಿಸಲಿಕ್ಕೆ, ವಿಶ್ವಾಸಿಗಳನ್ನು ಸನ್ಮಾನಿಸಲಿಕ್ಕೆ ನೀವು ಅಗ್ರಗಣ್ಯರು ಎಲ್ಲ ಪಕ್ಕ. ಬಟ್ ಈ ವಿಷಯ ಬಂದಾಗ ಲೋಕ ಪ್ರಕಾರವಾಗಿ ನೋಡಿದರೆ ಇಂಥ ಒಳ್ಳೆಯ ಒಂದು ಸಂಬಂಧ ಬೇರೆ ಯಾವತ್ತೂ ಸಿಗಲ್ಲ ಲೋಕ ಪ್ರಕಾರವಾಗಿ. ಬಟ್ ನಿನಗೆ ಅಲ್ಲಿ ಹೋದಾಗ ಮಾತ್ರ ಆ ಮನೆ ಗೊತ್ತು, ನಿನಗೆ ಅವರಿಲ್ಲಿ ಬಂದಾಗ ಮಾತ್ರ ಅವರ ಬಗ್ಗೆ ಗೊತ್ತು, ನೀನು ಅಲ್ಲಿ ಹೋದಾಗ ಮಾತ್ರ ಅವರ ಮನೆ ನೋಡಿದಿರಿ, ಅವರು ಇಲ್ಲಿ ಬಂದಾಗ ನಿನ್ನ ಮನೆ ನೋಡಿದ್ದು. ಆದರೆ ತಾಯಿಯ ಗರ್ಭದಲ್ಲಿ ರೂಪಿಸೋನು ಹೇಳ್ತಾ ಇದ್ದಾನೆ ಸರಿ ಇಲ್ಲ ಅಂತ, ಬೇಡ ಅಂತ. ನೀನು ರೂಪಿಸಿದವನ್ನು ಮರೀತೀಯ, ತೋರಿಸಿಕೊಟ್ಟವನ್ನು ನೆನಪು ಮಾಡ್ತೀಯ. ತೋರಿಸಿಕೊಟ್ಟವನ ಹೆಸರೇನು? ಮದುವೆಗೆ ತೋರಿಸಿಕೊಡೋನ ಹೆಸರೇನು? ಮದುವೆಗೆ ಸಂಬಂಧ ತೋರಿಸಿಕೊಡೋನ ಹೆಸರೇನು ರೀ? ಜೋರಾಗಿ ಹೇಳಿ. ಆರಂಭದಲ್ಲಿ ಆ ಹೆಸರು ಹೇಳಬೇಡಿ ಅಂತ ಹೇಳಿದ್ವಿ, ಈಗ ಇದಕ್ಕೆ ಹೇಳ್ಬೋದು, ಜೋರಾಗಿ ಹೇಳಿರಿ. ಆಗ ರೂಪಿಸಿದವನ್ನು ಮರೀತೀರಿ, ತೋರಿಸಿಕೊಟ್ಟವನ್ನು ನೆನೆಸ್ಕೊಳ್ತೀರಿ. ಅರ್ಥ ಆಗಿಲ್ಲ? ಅರ್ಥ ಆಗ್ತದೆ, ಕೆಲವು ಸಮಯ ಕ್ಲಿಕ್ ಆಗೋಕ್ಕೆ ಲೇಟ್ ಆಗ್ತದೆ, ಪರವಾಗಿಲ್ಲ, ಪ್ರೋಗ್ರಾಮ್ ಆಗ್ತದೆ, ಒಳಗಡೆ ಆಗ್ತಾ ಇದೆ, ಡಿಸೈನ್ ನಡೀತಾ ಇದೆ. ಸಿಸ್ಟಮ್ ಸ್ಲೋ ಆದರೂ ಪರವಾಗಿಲ್ಲ, ಸರ್ವೈವರ್ ಏನಾದರೂ ಸ್ಲೋ ಆಗಿರ್ಬೋದು, ಪರವಾಗಿಲ್ಲ ರೀ, ಅಂತೂ ಒಂದು ಸಾರಿ ಅಪ್ಡೇಟ್ ಆಗಿಬಿಡ್ತದೆ. ಯಾವಾಗಲೂ ಹಂಗೆ ಸರ್ವೈವರ್ ಸ್ಲೋ ಆಗಿರ್ತದ? ಇಲ್ಲ, ಅದು ಎಲ್ಲರೂ ಯೂಸ್ ಮಾಡ್ತಾ ಇರುವಾಗ ಕೆಲವು ಸಮಯದಲ್ಲಿ ಹಂಗೆ ಆಗಿರ್ತದೆ. ಬಟ್ ಯಾವುದಾದ್ರೂ ಒಂದು ಕ್ಷಣದಲ್ಲಿ ನನ್ನ ಸರ್ವೈವರ್ ಫ್ರೀ ಆಗ್ತದೆ, ಆವಾಗ ಒಳಗಡೆ ಟುಸ್ ಅಂತ ತಳ್ಳಿಬಿಡ್ತದೆ. ಇದು ಸಾಧಾರಣ ಸಿಸ್ಟಮ್ ಅಲ್ಲ, ಇದು ಅಸಾಧಾರಣವಾದ ಸಿಸ್ಟಮ್. ಯಾಕೆ ಗೊತ್ತಾ? ಇದನ್ನು ಕಂಡುಹಿಡಿದವರು ಈ ಲೋಕದವರಲ್ಲ, ಇದನ್ನು ಕಂಡುಹಿಡಿದವರು ಪರಲೋಕದವರು. ಯಾವ ಸಮಯದಲ್ಲಿ ಅಪ್ಲೋಡ್ ಮಾಡಬೇಕಂತ ಅವನಿಗೆ ಚೆನ್ನಾಗಿ ಗೊತ್ತುಂಟು, ಯಾವ ಸಮಯದಲ್ಲಿ ಪ್ರೋಗ್ರಾಮ್ ನಡಿಬೇಕಂತ ಅವನಿಗೆ ಚೆನ್ನಾಗಿ ಗೊತ್ತುಂಟು, ಯಾವಾಗ ಸರ್ವೈವರ್ ಸ್ಲೋ ಮಾಡಬೇಕಂತ ಅವ್ರಿಗೆ ಗೊತ್ತುಂಟು, ಯಾವಾಗ ನಿನ್ನ ಎಲ್ಲ ಸಿಸ್ಟಮ್ಗಳನ್ನು ವೀಕ್ ಮಾಡಬೇಕಂತ ಅವ್ರಿಗೆ ಗೊತ್ತುಂಟು, ಯಾವಾಗ ನಿನ್ನ ಸಿಸ್ಟಮ್ ಫುಲ್ ವರ್ಕ್ ಮಾಡಲಿಕ್ಕೆ ಕೆಪಾಸಿಟಿ ಇರುವ ಹಾಗೆ ಮಾಡಬೇಕು ಅಂತ ಆ ಒಳ್ಳೆಯ ಕಂಪ್ಯೂಟರ್ ರೂಪಿಸಿದ ಸರ್ವಶಕ್ತನಾದ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಈಗೇನು ಮಾಡೋದು? ಪಾಸ್ಟರ್ ಹೇಳ್ತಾ ಇದ್ದಾರೆ ರಿಲೇಷನ್ಶಿಪ್ ಬೇಡ ಅಂತ. ಸಂಬಂಧ ನೋಡಿದ್ರೆ ಬ್ಯೂಟಿಫುಲ್ಲು, ಅವರ ಮನೆಯವರು ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಮನೆಯವರು ಅಲ್ಲಿ ಹೋದಾಗಲೂ ಚೆನ್ನಾಗಿ ಮಾತಾಡಿದ್ವಿ, ಅವರ ಮನೆಗೆ ನಾವು ಹೋದಾಗಲೂ ಚೆನ್ನಾಗಿ ಅಡುಗೆ ಮಾಡಿಕೊಟ್ರು, ಅವರು ನಮ್ಮ ಮನೆಗೆ ಬಂದಾಗ ನಾವು ಚೆನ್ನಾಗಿ ಅಡುಗೆ ಮಾಡಿಕೊಟ್ಟವು, ಅವರ ಮನೆಯ ಊರವರೆಲ್ಲ ಹೇಳಿದ್ರು ಒಳ್ಳೆಯವರು, ಇನ್ನು ನಮ್ಮ ಊರಿನವರು ನೋಡಿದವರು ಹೇಳಿದ್ರು ಚೆನ್ನಾಗಿದೆ. ಈಗ ಒಬ್ಬರು ಮಾತ್ರ ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ ಸರಿ ಇಲ್ಲ. ಯಾರು? ಪಾಸ್ಟ್ರು. ಇವರಿಗೆ ಡೌಟ್ ಹೊಡೆಯಿತು, ಪಾಸ್ಟ್ರಿಗೆ ಈ ಸಂಬಂಧದ ಮೇಲೆ ಇಷ್ಟ ಇಲ್ಲ. ಆಟೋಮೆಟಿಕ್ಕಾಗಿ ಮನಸ್ಸಿಗೆ ಬರುವಂಥ ಆಲೋಚನೆ, ಪಾಸ್ಟ್ರಿಗೆ ನಮ್ಮ ಮೇಲೆ ಏನೋ ಒಂದು ವೈಮನಸ್ಸು ಇರಬೇಕು ಒಳಗಡೆ. ಆದ್ದರಿಂದ ಇಷ್ಟು ಒಳ್ಳೆ ಸಂಬಂಧ ಬಂದಿದ್ದು ಬೇಡ ಅಂತ ಇವರು ಮಾತಾಡ್ತಾ ಇದ್ದಾರೆ, ಇದು ದೇವರ ಆತ್ಮ ಮಾತಾಡಿದಲ್ಲ ಅಂತ ಇವರು ಕೇಳಿದವರು ತೀರ್ಮಾನ ಮಾಡ್ತಾರೆ. ಲಾಸ್ಟಿಗೆ ಮದುವೆ ಲೇಟಾಗಿ ಮಾಡೋಣ ಪ್ಲಾನ್ ಮಾಡಿದವರು ಹರಿಬರಿಯಲ್ಲಿ ಮದುವೆ ಮಾಡಿಬಿಡ್ತಾರೆ. ಅವರು ಫಸ್ಟಿಗೆ ಬಂದಾಗ ಹೇಳಿದ್ರು ಒಂದು 3 ತಿಂಗಳು ಹೋಗಲಿ, ಲಾಕ್ಡೌನ್ ಎಲ್ಲ ಮುಗಿಲಿ, ಆಮೇಲೆ ಮಾಡೋಣ ಅಂತೆಲ್ಲ ಅವರು ಹೇಳಿದರು. ಈ ಪಾಸ್ಟ್ರು ಹೇಳಿ ಹೋಗಿ ಮನೆಗೆ ಬಂದು ಹೇಳಿ ಪ್ರೇಯರ್ ಮಾಡಿ ಹೋದ ಮೇಲೆ ಅವತ್ತು ಗಂಡ ಹೆಂಡತಿ ಕೂತುಕೊಂಡು ಮಕ್ಕಳೆಲ್ಲ ಸೇರಿಕೊಂಡು ಒಂದು ದುಂದು ಮೇಜಿನ ಸಮ್ಮೇಳನ ನಡೆಸಿದರು. ಸಮ್ಮೇಳನ ನಡೆಸಿ ಅದರಲ್ಲಿ ಒಂದು ಹೊಸ ಅಜೆಂಡಾ ಪಾಸ್ ಮಾಡಿದ್ರು. ತಲೆ ಹೋದರೂ ಸರಿ ಮದುವೆ ಮಾಡಬೇಕು. ಅಜೆಂಡದ ಕೆಳಗಡೆ ಇನ್ನೊಂದು ಪದ ಸೇರಿಸಿದ್ರು, ಸಭೆ ಕೈ ಜಾರಿ ಹೋದ್ರೂ ಪರವಾಗಿಲ್ಲ ಮದುವೆ ಮಾಡಬೇಕು. ಅಜೆಂಡದ ಕೆಳಗಡೆ ಇನ್ನೊಂದು ಪದ ಬರೆದ್ರು, ಪಾಸ್ಟ್ರು ನಮ್ಮನ್ನು ಮಾತಾಡಿಸಿಲ್ಲದ್ರೂ ಪರವಾಗಿಲ್ಲ ಮದುವೆ ಮಾಡಬೇಕು. ಇನ್ನು ಸರ್ಕಾರ ಒಪ್ತಾ ಇಲ್ಲ ಮದುವೆ ಲಾಕ್ಡೌನಲ್ಲಿ ಅಂತ ಹೇಳಿದ್ರು ಕೂಡ ನಾವು ಮದುವೆ ಮಾಡಬೇಕು. 3 ತಿಂಗಳ ನಂತರ ಅಂತ ಪ್ಲ್ಯಾನ್ ಮಾಡಿದ್ದು ಒಂದು ಮಾತಿನಿಂದ ಈಗ 3 ವಾರದೊಳಗಡೆ ಮದುವೆ ಫಿಕ್ಸ್ ಆಯಿತು, ತೀರ್ಮಾನ ಆಯಿತು, ಮದುವೆ ಮಾಡಿಬಿಡ್ತಾರೆ.
ಹುಡುಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಗೆ ಹೋಗಿ ಫಸ್ಟ್ ದಿವಸ ಏನು ಗೊತ್ತಾಗಿಲ್ಲ, ಅದು ಅರ್ಥ ಆಗಿಲ್ಲ ನಿಮಗೆ? ನಿಮ್ಮೂರಲ್ಲಿಲ್ಲ, ಅದು ಗೊತ್ತಾಗಿಲ್ಲ? ಗಂಡ ಬೆಡ್ರೂಮಿಗೆ ಬಂದಾಗ ಏನ್ರಿ ಸ್ಮೆಲ್ಲು? ಇವಳ ಮನೆಯಲ್ಲಿ ಈ ಆಲ್ಕೋಹಾಲಿಕ್ ಬ್ಯಾಕ್ಗ್ರೌಂಡ್ ಇಲ್ಲ ಯಾರು, ಅದರಿಂದ ಇವಳಿಗೆ ಇದರ ಸ್ಮೆಲ್ ಕರೆಕ್ಟಾಗಿ ಕಂಡುಹಿಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆಗ ಒಳ್ಳೆ ಗಂಡ ಹೇಳಿದ ರೀ, ಏಯ್ ಸುಮ್ಮನೆ ಇರೋ, ಸ್ಪ್ರೇ ಹೊಡೆದಿದ್ದು ನಾವು, ಅದು ಆಲ್ಕೋಹಾಲ್ ಅಲ್ವಾ? ಅದು ಸಮಥಿಂಗ್ ಆಲ್ಕೋಹಾಲ್ ಅಲ್ವೇನ್ರಿ? ಸ್ಪಿರಿಟ್ ಅಲ್ವಾ ಅದು ಕೂಡ? ಇವಳು ಫಸ್ಟ್ ದಿವಸ ನಂಬಿಬಿಟ್ಲು. ಯಾಕೆ ಗೊತ್ತಾ? ಬ್ಯಾಕ್ಗ್ರೌಂಡ್ ಇಲ್ವಲ್ಲ. ಆಲ್ಕೋಹಾಲಿಕ್ ಬ್ಯಾಕ್ಗ್ರೌಂಡ್ ನಮ್ಮ ಮನೇಲಿ ಇಲ್ಲ. ನಮ್ಮ ಅಪ್ಪ ಕುಡಿಯಲ್ಲ, ಅಮ್ಮ ಕುಡಿಯಲ್ಲ, ಪಕ್ಕದವ್ರು ಕುಡಿಯಲ್ಲ, ನಮ್ಮ ಅಣ್ಣ ಕುಡಿಯಲ್ಲ, ತಮ್ಮ ಕುಡಿಯಲ್ಲ, ಅಣ್ಣನ ಹೆಂಡತಿ ಕುಡಿಯಲ್ಲ. ಬೇಡ 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 ಬೇಡ, ವ್ಯಾಖ್ಯಾನ ಬೇಡ, ಇಲ್ಲಿರಲಿ. ಸೆಕೆಂಡ್ ಡೇ ಮತ್ತೆ ಕೂಡ ಸ್ಮೆಲ್ ಬಂತು. ಆಗ ಅವಳು ಕೇಳಿದ್ರು, ಇವತ್ತು ನೀವು ಸ್ಪ್ರೇ ಹೊಡೆದಿದ್ದೀರಾ? ಪರ್ಫ್ಯೂಮ್ ನಿನ್ನೆ ಹೊಡೆದ ಅದೇ ಪರ್ಫ್ಯೂಮ್ ಬೇರೆನಾ? ಅದೇ ಪರ್ಫ್ಯೂಮ್, ಬಟ್ ಸ್ಮೆಲ್ ಚೇಂಜ್ ಆಗಿದೆ ಅಲ್ಲ. ಸಿಕ್ಕಾಕೊಂಡು ಬಿಟ್ಟ. ನಿನ್ನೆ ಹೊಡೆದ ಅದೇ ಪರ್ಫ್ಯೂಮ್ ನೀನು ಇವತ್ತು ಕೂಡ ಹೊಡೆದು ಬಂದಿರೋದಾದರೆ ನಿನ್ನೆ ಬಂದ ಸ್ಮೆಲ್ ಅಲ್ಲ ಇವತ್ತು ಬರ್ತಾ ಇರೋದು. ಏನು ಕಾರಣ ಹೇಳು ಈಗ? ಏಯ್ ನೀನು ಗಲಾಟೆ ಎಲ್ಲ ಮಾಡು, ಸುಮ್ಮನೆ ಇರೋ, ನನಗೀಗ ಗೊತ್ತಾಗಬೇಕು ಎಂಥದಂತ. ಏಯ್ ಸುಮ್ಮನೆ ಕೂತ್ಕೋ ನೀನು, ಯಾಕೆ ಇದಕ್ಕೆಲ್ಲ ಸುಮ್ಮನೆ ಕೂಗಾಡ್ತೀಯ? ಸುಮ್ಮನಿರಾ. ರೇ 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 ಹಂಗೆಲ್ಲ ಹೇಳಿಕೊಂಡು ಕಾಲ ಕಳೆಯೋಕ್ಕಾಗಲ್ಲ. ನಮಗೆ ಗೊತ್ತಾಗಬೇಕು ಈಗ, ಕರೆಕ್ಟಾಗಿ ಹೇಳು, ಯಾವುದು ಇದೇನು ಸ್ಮೆಲ್ಲು, ಯಾವುದು ಪರ್ಫ್ಯೂಮ್ ಹೇಳಬೇಕಾ? ಇವನ ಪರ್ಫ್ಯೂಮ್ ಪವರು ರೊಚ್ಚಿಗೆದ್ದು ಬಿಟ್ಟಿದ್ದ, ಒಂದು ಕೊಟ್ಟೆ ಬಿಟ್ಟ. ಅತುಲು 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 ತೋರಿಸಿಕೊಟ್ಟವರ ಮುಖ ಈಗ ಬರ್ತಾ ಇಲ್ಲ, ಈಗ ಪಾಸ್ಟರ್ ಮುಖ ಕಣ್ಣು ಮುಂದೆ ಬರ್ತಾ ಇದೆ. ರಾತ್ರಿ 12 ಅವನು ಮಲಗಿ ಗೊರಕೆ ಹೊಡಿಲಿಕ್ಕೆ ಸೌಂಡ್ ಕೇಳಿದ ಕೂಡಲೇ ಇವಳು ಮೊಬೈಲ್ ಎತ್ತಿಕೊಂಡು ಹೋಗಿ ಆ ಕಡೆ ನಿಂತ್ಕೊಂಡು ಬಾತ್ರೂಮಲ್ಲಿ ಫೋನ್ ಮಾಡಿದ ಅಮ್ಮನಿಗೆ. ಮಮ್ಮಿ ಏನೇ ರಾತ್ರಿ ಇಷ್ಟೊತ್ತಿಗೆ? ಅಯ್ಯೋ ನಮ್ಮ ಪಾಸ್ಟರ್ ಮಾತು ಕೇಳಿದ್ರೆ ನನಗೆ ಈ ಗತಿ ಬರ್ತಿಲ್ಲ. ಏನು 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 ರಾತ್ರಿ ಯಾಕೆ ತಾಳ್ಮೆ ಮಾತಾಡಿ, ಏನು ವಿಷಯನು? ಅಯ್ಯೋ ಅವನು ಕುಡ್ಕೋ. ಇನ್ನು ತಮಾಷೆ ಮಾಡ್ತಾ ಇರ್ತೀವಿ ರಾತ್ರಿ 12 ಗಂಟೆಗೆ. ಇಲ್ಲ ಮಮ್ಮಿ, 2 ದಿವಸ ನೆನ್ನೆನು ಕುಡಿದು ಬಂದ, ಇವತ್ತು ಕುಡಿದು ಬಂದ, ಇದು ಭಯಂಕರ ಕಷ್ಟಕರವಾಗಿದೆ. ದೇವರ ಸೇವಕರು ಹೇಳಿದ ಮಾತು ನಾವು ಕೇಳಲಿಲ್ಲ. ನೋಡಿ 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 ನನ್ನ ಬಾಳು ಏನಾಯ್ತು ನೋಡಿ ಈಗ. ಅಭಿಷಕ್ತನ ಮಾತು ಕೇಳೋದು ನಿನಗೆ ಒಳ್ಳೆಯದು. ದೇವರು ಯಾರೊಟ್ಟಿಗೆ ಮಾತಾಡ್ತಾರೋ ಅವರು ಬಂದು ನಿನಗೆ ಆಲೋಚನೆ ಹೇಳುವಾಗ ನೀನು ಕೇಳೋದು ನಿನಗೆ ಒಳ್ಳೆಯದು. ಲೌಕಿಕವಾಗಿ ನಿನಗೆ ಹೇಳಲಿಕ್ಕೆ ತುಂಬ ಕಾರಣಗಳಿರ್ಬೋದು. ಲೋಕದ ಪ್ರಕಾರ ಸುಖ, ಸಂಪತ್ತು, ಆಸ್ತಿ, ಬದುಕು, ಸಂಪಾದನೆ, ಕೆಲಸ, ಉದ್ಯೋಗ, ಆ್ಯಂಡ್ಸಮ್ ಎಲ್ಲ ಇರ್ಬೋದು. ಆದರೆ ಪರಿಶುದ್ಧಾತ್ಮನು ಅವನ ಜೀವಿತವನ್ನು ಅದೇ ರೀತಿಯಾಗಿ ಕಾಣ್ತಿರುವ ದೇವರು ಹೇಳಿದ್ದು, ಮೋಳೆ ನೀನು ಆತ್ಮಿಕ ಸಭೆಯಲ್ಲಿ ಬೆಳೆದ ಮಗಳು, ನಿನ್ನ ಮನೆಯಲ್ಲಿ ಆಲ್ಕೋಹಾಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂಥ ಮಗಳು, ನಿನ್ನ ಮನೆಯಲ್ಲಿ ನಿನ್ನ ಕಣ್ಣಲ್ಲಿ ನೀರು ತುಂಬದೇ ಇರುವಂಥ ಮಗಳು, ನಿನ್ನ ತಂದೆ ತಾಯಿ ನಿನ್ನನ್ನು ಮುದ್ದಿಸಿ ಸಾಕಿ ಸಲಗಿದ ಮಗಳು, ನಿನಗೆ ಒಂದು ಕಣ್ಣೀರು ಬರೋದು ನನಗೆ ಇಷ್ಟ ಇಲ್ಲ. ಆದ್ದರಿಂದ ನಾನು ಹೇಳಿ ಕಳಿಸುವುದು ನನ್ನ ದಾಸನನ್ನು ಈ ಮ್ಯಾರೇಜ್ ಬೇಡ ಅಂತ. ನಿನ್ನ ಆಲಯದಲ್ಲಿ ಎಷ್ಟು ಸೇವೆ ಮಾಡಿದೆ? ನಿನ್ನ ಆಲಯದಲ್ಲಿ ಎಷ್ಟು ದಿವಸ ಪ್ರಾರ್ಥನೆ ಮಾಡಿದೆ? ನಿನ್ನ ಸೇವಕರಿಗೆ ಎಷ್ಟು ನೀನು ಸಹಾಯ ಮಾಡಿದೆ? ನಿನ್ನ ವಿಶ್ವಾಸಗಳನ್ನ ಎಷ್ಟು ಸತ್ಕರಿಸಿದೆ? ನಿನಗೊಂದು ದೋಷ ಬರಬಾರ್ದು ಅಂತ ನಾನು ಸ್ವರ್ಗದಲ್ಲಿ ಕೂತುಕೊಂಡು ನಿನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ನೀನು ನನ್ನನ್ನು ಪ್ರೀತಿಸಿ 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 ಅಂತ ಸಭೆಯಲ್ಲಿ ಹೋಗಿ ಹೇಳಿ, ಪಾಸ್ಟರ್ ಮುಂದೆ ಹೇಳಿ, ವಿಶ್ವಾಸಿಗಳ ಮಧ್ಯದಲ್ಲಿ ಹೋಗಿ ಹೇಳಿ, ಮನೆಯವರ ಮುಂದೆ ಹೋಗಿ ಹೇಳಿ, ಲಾಸ್ಟಿಗೆ ನಾನೊಂದು ಮಾತು ಹೇಳಿದಾಗ ನನ್ನ ಮಾತು ನೀನು ಕೇಳಲಿಲ್ಲಲ್ಲ ಮಗಳೇ. ಮತ್ತೆ ನೀನು ಎಂಥ ಪ್ರೀತಿ ನನ್ನನ್ನು ಪ್ರೀತಿಸಿದೆ? ನೀನೆಂಥ ಪ್ರೀತಿ ನನ್ನನ್ನು ಪ್ರೀತಿಸಿದೆ? ನೀನು ನಿಜವಾಗಲೂ ನನ್ನನ್ನು ಪ್ರೀತಿಸೋಳಾಗಿದ್ದರೆ ನಾನು ಹೇಳಿದ ಮಾತು ಕೂಡಲೇ ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಇದ್ದೆ. ಯೇಸು ಕ್ರಿಸ್ತನ ಮಕ್ಕಳು ವಿವಾಹ ಕಾರ್ಯದಲ್ಲಿ
ಎಚ್ಚರವಾಗಿರಬೇಕು. ನಿನ್ನ ಮಕ್ಕಳ ವಿವಾಹ, ನಿನ್ನ ವಿವಾಹ, ನೀನು ತೆಗೆದುಕೊಳ್ಳುವಂಥ ತೀರ್ಮಾನ ದೇವರ ಮುಂದೆ ಇಟ್ಟು ಕೇಳಿ ಅವರ ಗುರುತು ಕೊಡುವವರೆಗೆ ನೀನು ಮೂವ್ ಮಾಡಬಾರ್ದು. ಕಾರಣ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ಕಂಡುಹಿಡಿಯಲಿಕ್ಕೆ ಆಗದೇ ಇರುವಂಥ ಒಂದು ಪ್ರಪಂಚದಲ್ಲಿ ನಾವಿದ್ದೇವೆ. ಯಾವುದು ಸರಿ ಯಾವುದು ತಪ್ಪು, ಯಾವನು ಒಳ್ಳೆಯವನು ಯಾವರು ಕೆಟ್ಟವರು, ಯಾವ ಮನೆ ಒಳ್ಳೆಯದು ಯಾವ ಕುಟುಂಬ ಶ್ರೇಷ್ಠವಾದು ಎಂದು ವಿವೇಚಿಸಲಿಕ್ಕೆ ಆಗದೇ ಇರುವಂಥ ಒಂದು ಆತ್ಮಿಕ ಮಂಡಲದಲ್ಲಿ ಕಾಲ ಕಳೆಯುತ್ತಾ ಇರುವಂಥ ವಿಶ್ವಾಸಿ ಕುಟುಂಬವೇ ಮಕ್ಕಳೇ, ನಿನ್ನ ಜೀವನದಲ್ಲಿ ಶ್ರೇಷ್ಠವಾದ ತೀರ್ಮಾನ ಮಾಡುವಾಗ, ಹೆಜ್ಜೆ ಇಡುವಾಗ ಯೆಹೋವನ ಸ್ವರ ಕೇಳಿಕೋ, ಪ್ರಾರ್ಥಿಸಿಕೋ. ಅವನು ಎಸ್ ಅಂತ ಹೇಳಿದರೆ, ಯಾರೆಲ್ಲ ಬೇಡ ಅಂತ ಹೇಳಿದ್ರು ಕೂಡ ನೀನು ಮುಂದಕ್ಕೆ ಹೋಗು. ಅವನು ನೋ ಅಂತ ಹೇಳಿದರೆ, ಯಾರೆಲ್ಲ ನಿನ್ನ ಒಟ್ಟಿಗೆ ನಿಂತು ಮಾಡು 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 ಅಂತ ಹೇಳಿದ್ರು ಕೂಡ ನೀನು ಹೇಳಬೇಕು ನೋ. कदम हो गया, क्या हो गया, कदम हो गया. ಇನ್ನೇನು ಮಾಡೋದು? ಕದಮ ಆಯಿತು ಅಂತ ಹೇಳಿದ್ರೆ ಮತ್ತೆ ಸ್ಟಾಪ್ ಮಾಡಿದೆ ಆಯಿತು. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿನ್ನ ಪ್ರೀತಿಸಲು ಎಲ್ಲರೂ ಸರಿ ಹಾಡಿ ಯಾರಾದ್ರೆ ಮಾಡ್ರಿ. ಹೃದಯ ತೆರೆದು ಹೇಳಿರಿ, ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ. ಎಲ್ಲ ಮನಸ್ಸುಗಳ ಕರ್ತನ ಆಡ್ತಾ ಇರಬೇಕು. ಈಗ ನಿನ್ನ ಒಳಗಡೆ ಕರ್ತನ ಪ್ರೀತಿ ತುಂಬುತ್ತಾ ಇದೆ. ಎಲ್ಲರೂ ಆಡ್ತಾ ಇರುವಾಗ ದೇವರ ಆತ್ಮನ ಪ್ರೀತಿ ನಿನ್ನ ಒಳಗಡೆ ತುಂಬುತ್ತಾ ಇದೆ. ಹೃದಯ ಸಾಲದು ಏಸಯ್ಯ, ಓ ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿಸಿರುವೆ. ನನ್ನಯ ಪಾಪಗಳ ಕ್ಷಮಿಸಿರುವೆ.
ಯೇಸುವೆ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿಸಿರುವೆ, ನನ್ನಯ ಪಾಪಗಳ ಕ್ಷಮಿಸಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య, ಸ್ತೋತ್ರ యేసయ్య, ಆಮೆನ್. ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ, ನಿನ್ನಂತೆ ನನ್ನನ್ನು ಮಾರ್ಪಡಿಸು. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ, ನಿನ್ನಂತೆ ನನ್ನನ್ನು ಮಾರ್ಪಡಿಸು. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ನಿನ್ನ ಪ್ರೀತಿಯನ್ನು ವರ್ಣಿಸಲು ಪಡುತ್ತಿದೆ యేసయ్య. ಅನುಭವಿಸಿರಿ. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య, ಸ್ತೋತ್ರ యేసయ్య, ಪರಿಶುದ್ಧಾತ್ಮನೇ ನಿನ್ನ ಸಭೆಯ ಮೇಲೆ ಚಲಿಸಯ್ಯ, ನಿನ್ನ ಸಭೆಯ ಮೇಲೆ ಚಲಿಸಯ್ಯ, ನಿನ್ನ ಆತ್ಮದ ಮೇಲೆ ಚಲಿಸು ದೇವರ ಆತ್ಮನೇ. ಸ್ತೋತ್ರ యేసయ్య, ಸುರಮನ ಹಡಗ ಶಂದರೆ ವೈಡ ಪ್ರಹಸ್ತಾದ ಹಡಗ ಶಂದರೆ ಶೂಲ ಕಡಗತ್ಯ ಅದುರಮನ ಹಡಗ ದಾದ ಹಡಗ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಪ್ರೀತಿಸಲು ಈ ಹೃದಯ ಈಗ ನನ್ನ ರೋಗಗಳು ವಾಸಿ ಮಾಡುವ ಸಮಯ, ದೇವರು ನಿನ್ನ ಗಾಯ ಕಟ್ಟುವ ಸಮಯ, ದೇವರು ನಿನ್ನ ಹೃದಯದ ಗಾಯ ಕಟ್ಟುವ ಸಮಯ. ಈಗ ನಿನ್ನ ಸ್ಥಿತಿಗಳ ಮೇಲೆ ಪರಿಶುದ್ಧಾತ್ಮ ಒಂದಾವರ್ತಿ ಧರಿಸ್ತಾ ಇದ್ದಾನೆ. ಮಹಿಮೆ యేసయ్ಯ, ನಿನ್ನ ಕುಟುಂಬದ ನೋವುಗಳು, ನಿನ್ನ ಮಕ್ಕಳ ಕುರಿತಾಗಿರುವ ದುಃಖಗಳು, ನಿನ್ನ ಆರ್ಥಿಕ ಇಕ್ಕಟ್ಟುಗಳು, ನಿನ್ನ ಆರ್ಥಿಕ ಜೀವನದ ಮೇಲಿರುವ ಹೊಡೆತಗಳು ಯೆಹೋವನು ಕಾಡ್ತಾ ಇದ್ದಾನೆ. ಈಗ ನಿನ್ನ ಸ್ಥಿತಿಗಳ ಮೇಲೆ ದೇವರ ಆತ್ಮ ಚಾಲಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ರೋಗಗಳು ಸೌಖ್ಯ ಆಗಲಿ, ರೋಗಗಳು ಸೌಖ್ಯ ಆಗಲಿ, ಬಂಧನಗಳು ಬಿಚ್ಚಲಿ ಯೇಸುವಿನ ನಾಮದಲ್ಲಿ. ಈಗ ಅಂಧಕಾರದ ಮಂಡಲಗಳ ಮೇಲೆ ಯೇಸುವಿನ ನಾಮದಲ್ಲಿ ಈಗ ಬೆಂಕಿ ಪ್ರಕಟವಾಗಲಿ. ಪ್ರೀತಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య, ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಮಕ್ಕಳ ಮೇಲೆ ಅಭಿಷೇಕದ ಮಹಿಮೆ ಇಳಿಯಲಿ ಅಯ್ಯ. ಯಾರು ಯಾರು ಭಾರವಾಗಿ ನಿಂತಿದ್ದಾರೋ, ಹೊಸದಾಗಿ ಬಂದು ಕಣ್ಣೀರಾಗಿ ನಿಂತಿದ್ದಾರೋ, ಮೊದಲ ಬಾರಿಗೆ ಇವತ್ತು ಆಲಯದಲ್ಲಿ ಬಂದು ನಿಂತಿದ್ದಾರೆ, ಅವರ ಮೇಲೆ ಈಗ ದೇವರ ಆತ್ಮನ ಸಾನ್ನಿಧ್ಯ ಚಲಿಸಲಿ. ಅವರ ಜೀವನದಲ್ಲಿ ಹೊತ್ತುಕೊಂಡು ಬಂದ ಭಾರಗಳು, ಹೊರೆಗಳು, ರೋಗಗಳು ಯೇಸುವಿನ ನಾಮದಲ್ಲಿ ಅವರ ದೇಹ ಬಿಟ್ಟು ಹೊರಗೆ ಹೋಗಲಿಗೋ. ಅವರ ಕುಟುಂಬದೊಳಗಡೆ ಸಂತೋಷ ಉಂಟಾಗಲಿ, ರಕ್ಷಣೆ ಆನಂದ ನಿನ್ನ ಮಕ್ಕಳ ಮನೆಯೊಳಗಡೆ ಪ್ರಕಟವಾಗಿ ಬರಲಿ. ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య,
యేసయ్య స్తోತ್ರ యేసయ్య మహిమే యేసయ్ಯ. ಪರಿಶುದ್ಧನಾದ ದೇವರೇ, ಈ ಒಂದು ವಾರ ಕಾಲ ನಮ್ಮೊಟ್ಟಿಗೆ ನೀನು ಆಲೋಚನೆ ಕೊಟ್ಟಂಥ ಎಲ್ಲ ನಿನ್ನ ಶ್ರೇಷ್ಠ ವಾಕ್ಯಗಳಿಗಾಗಿ ಕೃತಜ್ಞತಾಸ್ತುತಿಯಿಂದ ನಿನ್ನ ಮುಂದೆ ನಮ್ಮನ್ನು ತಗ್ಗಿಸ್ತಾ ಇದ್ದೀವಿ. ನಿನ್ನ ಜನ ಈ ಭಾನುವಾರದಂದು ಆರಾಧನಾಲಯದಲ್ಲಿ ಕೂಡಿ ಬಂದು ಸ್ವರ್ಗೀಯ ದೇವರ ಮುಖವನ್ನು ನೋಡಿಕೊಂಡು ಆರಾಧಿಸ್ತಾ ಇರುವಾಗ, ಈಗ ದೇವರೇ, ಒಳ್ಳೆಯ ಶ್ರೇಷ್ಠ ಯಾಜಕನಾಗಿರುವಂಥ ಯೇಸು ಕ್ರಿಸ್ತನು ನಮ್ಮ ಆರಾಧನೆಯ ಪ್ರಾರ್ಥನೆಯ ಧೂಪವನ್ನು ತೆಗೆದುಕೊಂಡು ತಂದೆಯ ಸಮ್ಮುಖದಲ್ಲಿ ಅರ್ಪಿಸಲ್ಪಟ್ಟಿರುವುದರಿಂದ ಕರ್ತನಾದ ದೇವರ ಸಾನ್ನಿಧ್ಯದಿಂದ ನಮಗೆ ಆಶೀರ್ವಾದಗಳು ಇಳಿದು ಬರುತ್ತಿರುವುದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರ ಪ್ರಸನ್ನತೆಗೆ, ಯೇಸು ಕ್ರಿಸ್ತನ ಸಾನ್ನಿಧ್ಯಕ್ಕೆ ಬರುವುದಕ್ಕೆ ನಮ್ಮ ಒಳಗಡೆ ದೇವರು ಕೊಟ್ಟಿರುವಂಥ ಸತ್ಯದ ಆತ್ಮನ ಪ್ರವೃತ್ತಿಗಳಿಗಾಗಿ ನಾವು ದೇವರಿಗೆ ವಂದನೆ ಹೇಳ್ತಾ ಇದ್ದೀವಿ. ದೇಹದಲ್ಲಿ ಆರಾಧನೆ ಮಾಡ್ತಾ ಇದ್ದ ನಮ್ಮನ್ನು ಆತ್ಮದಲ್ಲಿ ಆರಾಧನೆ ಮಾಡುವ ವ್ಯಕ್ತಿಗಳಾಗಿ ಮಾರ್ಪಡಿಸೋದಕ್ಕಾಗಿ ದೇವರಿಗೆ ಸ್ತೋತ್ರಗಳು. ಯೇಸುವಿನ ನಾಮದಲ್ಲಿ ಸಭೆ ಆಶೀರ್ವಾದ ಹೊಂದಲಿ. ಯೇಸುವಿನ ನಾಮದಲ್ಲಿ ಸೇವೆ ಆಶೀರ್ವಾದ ಹೊಂದಲಿ. ಯೇಸುವಿನ ನಾಮದಲ್ಲಿ ಸಭಾಪಾಲಕರು ಆಶೀರ್ವಾದ ಹೊಂದಲಿ. ಯೇಸುವಿನ ನಾಮದಲ್ಲಿ ಅವರು ನಡೆಸುವಂಥ ಎಲ್ಲ ಸೇವೆಗಳು ಆಶೀರ್ವಾದವಾಗಿ ಮಾರ್ಪಡಲಿ. ಸಭಾಪಾಲಕರ ಕುಟುಂಬದೊಳಗಡೆ ಆತ್ಮೀಕವಾದ ವರಗಳು ತುಂಬಿ ತುಳುಕಲಿ ದೇವರೇ. ಅವರೊಟ್ಟಿಗೆ ಕೈ ಜೋಡಿಸಿ ನಿಂತು ಆರಾಧಿಸುವಂಥ ಸೇವೆ ಮಾಡುವಂಥ ಒಂದೊಂದು ಭಕ್ತರ ಮನೆಯೊಳಗಡೆ ಕೂಡ ಐಶ್ವರ್ಯಗಳು, ಆತ್ಮೀಕತೆ, ರಹಸ್ಯಗಳು ತುಂಬಿಕೊಂಡು ಬರಲಿ. ನಿನ್ನ ಜನ ಕೈ ಇಡುವಂಥ ಎಲ್ಲ ಕೆಲಸಗಳು ಸಾಧ್ಯವಾಗಲಿ. ನಿನ್ನ ಜನ ತಲೆ ಎತ್ತಿ ನಡೆಯುವಂತೆ ಸಹಾಯ ಮಾಡು. ವೈರಿಗಳ ಶತ್ರುಗಳ ಮುಂದೆ ಔತಣವನ್ನು ಏರ್ಪಡಿಸುವ ದೇವರು, ನಿನ್ನ ಮಕ್ಕಳಿಗೋಸ್ಕರ ಶ್ರೇಷ್ಠವಾದನ್ನು ನೀನು ಮಾಡ್ತಿರೋದಕ್ಕಾಗಿ ವಂದನೆಗಳು. ಕೊರತೆಗಳು ನೀಗಲಿ, ಸಮೃದ್ಧಿ ಬರಲಿ, ಕುಟುಂಬಗಳಲ್ಲಿ ಆಶೀರ್ವಾದ, ತಲೆಮಾರುಗಳಲ್ಲಿ ಆಶೀರ್ವಾದ, ಆತ್ಮೀಕತೆಯ ಬ್ಲೆಸ್ಸಿಂಗು, ಆತ್ಮೀಕತೆಯ ಆಶೀರ್ವಾದ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆದು ಬರಲಿ. ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ರೋಗಿಗಳು ಸೌಖ್ಯ ಆಗಲಿ. ನಿನ್ನ ಮಕ್ಕಳು ಸುವಾರ್ತೆ ಸಾರುವಾಗ ಜನ ಆರಾಧನೆಗೆ ಬರಲಿ. ನಿನ್ನ ಮಕ್ಕಳು ಯಾವುದನ್ನು ಕಣ್ಣಿಟ್ಟು ನೋಡಿ ಯೇಸಪ್ಪನ ಮುಂದೆ ತಂದು ಸ್ತೋತ್ರ ಮಾಡುವಾಗ ಮಿರಕಲ್ ನಡೆಯಲಿ. ನಿನ್ನ ಜನರನ್ನು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತಾ ಇದ್ದೇನೆ. ಸೇವೆ ಮಾಡುವಂಥ ಸೇವಕರುಗಳ ಕುಟುಂಬಗಳಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಕುಟುಂಬಗಳ ಮೇಲೆ ಶತ್ರುವಿನ ಕಣ್ಣು ಬೀಳಬಾರದು. ಅವರ ವಾಹನ ಪ್ರಯಾಣದ ಮೇಲೆ ಶತ್ರುವಿನ ಕಣ್ಣು ಬೀಳಕೂಡದು. ಅವರು ವಾಸ ಮಾಡುವ ಮನೆ ಮೇಲೆ ದುಷ್ಟನ ಕಣ್ಣು ಬೀಳಕೂಡದು. ಆರಾಧನೆ ಮಾಡುವ ಆಲಯದ ಮೇಲೆ ಸೈತಾನ ಕಣ್ಣು ಬೀಳಕೂಡದು. ಯೇಸುವಿನ ನಾಮದಲ್ಲಿ ಬೆಂಕಿಯ ಗೋಡೆ ಹಾಕಿ ಆಲಯವನ್ನು ಮುಚ್ಚುತ್ತಾ ಇದ್ದೇನೆ. ಅದರೊಳಗಡೆ ಬರುವವರೆಲ್ಲರೂ ಕೂಡ ಕರ್ತನ ಪ್ರೀತಿ ಅನುಭವಿಸಲಿ. ನೀನೊಬ್ಬನೇ ಮಹಿಮೆ ಹೊಂದು ನಮ್ಮ ಪ್ರಯಾಣದಲ್ಲಿ ಜೊತೆ ಇರಬೇಕು. ಸುರಕ್ಷಿತರಾಗಿ ಮನಸ್ಸು ಇರೋದಕ್ಕೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯಾದ ನಮ್ಮ ದೇವರೇ, ಆಮೆನ್. ಎಲ್ಲರೂ ಕೂತುಕೊಳ್ಳಿ. ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು, ಕೃತಜ್ಞತೆಗಳು. ದೇವರು ನಿಮ್ಮನ್ನೆಲ್ಲ ಸಮೃದ್ಧಿಯಾಗಿ ಆಶೀರ್ವದಿಸಲಿ. ಮೈ ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಆಲ್.